ಸಿಸೆಟ್ ಒಳಗಡೆ 80 ಕ್ವಶನ್ ಇರ್ತಾವ. ಯಾಕೆ ಭಾಳಷ್ಟು ಜನ ಏನು ಮಾಡ್ತಾರೆ, ನಾವು ಎಲ್ಲ ಕ್ವಶನ್ ಬಿಡ್ಸಕ್ಕೆ ಬಂದಿದ್ದೀವಿ ಅನ್ನೋ ಅಪ್ರೋಚಲ್ಲೇ ಹೋಗಿರ್ತಾರೆ. ನಿನಗೆ ಒಂದು ಪ್ರಶ್ನೆ ಗೊತ್ತಿದೆ, ಅದಕ್ಕೆ ಉತ್ತರನೂ ನೀನು ಮಾಡಬಲ್ಲೆ, ಆದರೆ ನೀನು ಅದಕ್ಕೆ ನೀನು 5 ರಿಂದ 6 ನಿಮಿಷ ತಗೊಳ್ತೀಯ ಅಥವಾ ಅದಕ್ಕಿಂತ ಜಾಸ್ತಿ ತಗೊಳ್ತೀಯ ಅಂದರೆ ಪ್ರಶ್ನೆ ಓದ್ತಾ ಇದ್ದಂಗೆ ಸ್ಕಿಪ್ ಮಾಡಿ ಬಂದಿಕ್ಕೆ ಹೋಗಿ. ಮತ್ತು ಈಗ ನಮ್ಮ ವಿದ್ಯಾರ್ಥಿಗಳು ಭಾಳಷ್ಟು ಜನ ಕನ್ನಡ ಸಾಹಿತ್ಯವನ್ನು ತಗೋಬೇಕಂತ ಮಾಡಿದ್ದಾರೆ. ಸೊ ಅವರಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರಿ? ಜಿಲೇಬಿಯಷ್ಟೇ ಸಿಹಿಯಾದ ಭಾಷೆ, ಜಿಲೇಬಿಯಷ್ಟೇ ಮುದ್ದಾಗಿರುವಂತಹ ನಮ್ಮ ಲಿಪಿ ಇರೋದ್ರಿಂದ ಬರೆಯೋದು ಕಷ್ಟ. ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. 10 ಕನಸ ಹೊತ್ತವನು 100 ತ್ಯಾಗ ಮಾಡಿಹನು, ಹಸಿದಿದ್ದರೂ ಪ್ರೀತಿಯ ಮೃಷ್ಟಾನ್ನ ಉಣಿಸಿಹನು, ತನ್ನ ಗತವನ್ನೆಲ್ಲ ಹಿಂದಿಕ್ಕಿ ಮರೆಯುತ್ತಾ ನನ್ನ ಭವಿಷ್ಯದೆಡೆಗೆ ಕೊಂಡೊಯ್ದಿಹನು. ಏಕೆ ಹೀಗೆ ಅಂಧಕಾರ ಜಗವೆಲ್ಲ ವ್ಯಾಪಿಸುವುದು, ನನ್ನಪ್ಪ ಧೀರ ಆದರೆ ಪುಟ್ಟ ಹಣತೆ, ನನ್ನಪ್ಪ ಧೀರ ಪುಟ್ಟ ಹಣತೆ, ಮುಂದಿನ ಹೆಗಲಿಗೆ ಹೆಗಲಾಗುವ ದಿನಕ್ಕಾಗಿ ಕಾದಿಹೆ. ಜರ್ನಿ ಹೇಗೆ ಶುರುವಾಯಿತು? ಯಾಕಂದ್ರೆ ನೀವು ಈಗಾಗಲೇ ಡಾಕ್ಟರ್ ಇದ್ರಿ. ಡ್ಯೂಟಿ ಅವರ್ಸ್ ಮುಗಿದ ನಂತರದಲ್ಲಿ ಒಂದು 2 to 3 hours ಎವ್ರಿ ಡೇ ಓದ್ತಾ ಇದ್ದೆ. 1-1.5 ವರ್ಷ ನಿನ್ನ ಜೀವನದ ಹಾಳಾಗುತ್ತೆ ಅಂದರೆ ಇದು ಪರೀಕ್ಷೆನೇ, ಇದು ಅನ್ಪ್ರಿಡಿಕ್ಟಬಲ್ ಅಂತ ಬೇಡ ಅಂತ ಬಿಟ್ಟು ಕೆಲಸಕ್ಕೆ ಹೋಗಿ ಸೇರ್ಕೊಂಡಿದ್ದೆ ನಾನು 2023 ಮೇನ್ಸ್ ಬರೆದ್ಮೇಲೆ. ಹಾಯ್ ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಆಲ್ ಆಫ್ ಯು. ಆಫೀಸರ್ಸ್ ಅಡ್ಡಾದಿಂದ ನಾನು ನಿಮ್ಮ ಭರತ್ CN ಮಾತಾಡ್ತಾ ಇರುವಂಥದ್ದು. ಸೊ ಇವತ್ತೊಂದು ವಿಶೇಷ ವಿಡಿಯೋವನ್ನು ನಾವು ಮಾಡ್ತಾ ಇದ್ದೀವಿ. 2024ನೇ ಸಾಲಿನ ದೇಶದ ಅತ್ಯಂತ ಪ್ರತಿಷ್ಠಿತ ಪರೀಕ್ಷೆ UPSC ಪರೀಕ್ಷೆಯನ್ನು ಪಾಸ್ ಮಾಡಿ ದೇಶಕ್ಕೆ 615ನೇ ರ್ಯಾಂಕನ್ನು ಪಡೆದಂತಹ ದಯಾನಂದ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರ ಜೊತೆ ಇವತ್ತು UPSC ಪರೀಕ್ಷೆಯ ಕುರಿತು, ಆ ಪರೀಕ್ಷೆ ಒಳಗಡೆ ಅವರ ಜರ್ನಿ ಹೇಗಿತ್ತು, ಯಾವ ರೀತಿ ಪ್ರಿಪ್ರೇಷನ್ ಮಾಡಿದರು, ಮತ್ತು ಇನ್ನು ಮುಂದೆ ಪ್ರಿಪೇರ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವ್ರ ಕಡೆಯಿಂದ ಯಾವ್ಯಾವ ಟಿಪ್ಸ್ಗಳನ್ನು ಕೊಡ್ತಾರೆ, ಇದು ಎಲ್ಲವನ್ನು ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ತಮಗೆಲ್ಲರಿಗೂ ಈ ಒಂದು ಚರ್ಚೆಗೆ ಸ್ವಾಗತ. ಹಾಗೂ ನಮ್ಮ ಸಮಸ್ತ ವಿದ್ಯಾರ್ಥಿ ಬಳಗದ ವತಿಯಿಂದ ದಯಾನಂದ್ ಅವರಿಗೆ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸ್ವಾಗತ ಸರ್. ನಮಸ್ಕಾರ. ಓಕೆ. ಸೊ ದೇಶದ ಅತ್ಯಂತ ಪ್ರತಿಷ್ಠಿತ ಪರೀಕ್ಷೆಯನ್ನು ತಾವು ಪಾಸ್ ಮಾಡಿದ್ರಿ. ಸೊ ಆ ರಿಸಲ್ಟ್ ಬಂದ ದಿವಸ ತಮಗೆ ಯಾವ ರೀತಿ, ತಮ್ಮ ಪ್ರತಿಕ್ರಿಯೆ ಹೇಗಿತ್ತು? ರಿಸಲ್ಟ್ ಬಂದಿದ್ದು ಅದು ಏನು UPSC PDF ಅಂತ ಕರೀತಾರೆ, ಅದನ್ನು ಹೋಲಿ PDF ಅಂತಾರೆ. ಅದರೊಳಗೆ ಹೆಸರು ಬರ್ಬೇಕಂತ ಲಕ್ಷಾಂತರ ಜನ ಪ್ರತಿ ವರ್ಷ ಕನಸಿಟ್ಕೊಂಡು ಪರೀಕ್ಷೆನ ಬರೀತಾರೆ. ಸೊ ನಾನು ಆ್ಯಕ್ಚುಲಿ ನಾನು ನೋಡಿದ್ದಲ್ಲ, ಅದು ನನ್ನ ಫ್ರೆಂಡು ನಿಶಾಂತ್ ಅಂತ ಹೇಳಿ ಅವನು ನೋಡಿ ಫೋನ್ ಮಾಡಿ ಅವನು ಚೀರಾಡ್ತಾ ಇದ್ದ, ಬಂತು. ನನಗೆ ಆ್ಯಕ್ಚುಲಿ ನಾನು ಅವಾಗ ಲಂಚ್ ಬ್ರೇಕ್ ಇತ್ತು, ನಾನು ಸುಬ್ಬಯ್ಯ ಆಸ್ಪತ್ರೆಯಲ್ಲಿ ನಾನು ಕೆಲಸ ಮಾಡುವಾಗ. ಸೊ ಆ ಟೈಮ್ನಲ್ಲಿ ಅವ್ನು ರಿಸಲ್ಟ್ ಹೇಳಿದಾಗ ನನಗೆ ಏನಾಯ್ತು ಅಂತ ಕೇಳ್ತಾ ಇದ್ದಾನೆ, ಅವ್ನು ಕೂಗ್ತಾ ಇದ್ದಾನೆ. ದೆನ್ ಅವಾಗ ಹೇಳ್ದ ಅವನು, ಇಲ್ಲ ರ್ಯಾಂಕ್ ಬಂದಿದೆ, ರಿಸಲ್ಟ್ ಬಂದಿದೆ ಅಂತ. ದೆನ್ ಅವಾಗ ಬಹಳ ಖುಷಿ ಆಯ್ತು ನನಗೆ. ಮರೆಯಲಾಗದ ಮೂಮೆಂಟ್ ನನಗೆ ಇವತ್ತಿಗೂ ನೆನಪಿದೆ. ಅವನು ಕಾಲ್ ಮಾಡಿದ್ದು, ಕೂಗಿದ್ದು, ಕಿರ್ಚಿದ್ದು, ಅವಾಗ ನನಗೆ ರಿಸಲ್ಟ್ ಗೊತ್ತಾಗಿದ್ದು, ಖುಷಿ ಆದಂತಹ ಕ್ಷಣ, ಅದನ್ನ ನಾನು ಐ ಥಿಂಕ್ ಲೈಫ್ ಲಾಂಗ್ ಮರೆಯೋದಿಲ್ಲ ಅನ್ಸುತ್ತೆ. ಓಕೆ. ಮತ್ತೆ ತಾವು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹತ್ರ ಒಂದು ಹಳ್ಳಿಯವರು. ತಮ್ಮ ಹಳ್ಳಿಯ ಜೀವನ ಮತ್ತೆ ತಮ್ಮ ಬಾಲ್ಯದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಬಹುದಾ? ನಾನು ಹುಟ್ಟಿದ್ದು ಮಾದನಹಳ್ಳಿ, ಅಂದ್ರೆ ಏನು ಈ ಹಳ್ಳಿ ಇದೆ ಅಲ್ಲಿ. ಬಟ್ ನಾನು ಓದಿದ್ದು, ನಮ್ಮ ತಂದೆ ಹಾಸ್ಟೆಲ್ ವಾರ್ಡನ್ನ ಕೆಲಸ ಮಾಡ್ತಾ ಇದ್ದಿದ್ದರಿಂದ ಓದಿದ್ದೆಲ್ಲ ನಾನು ಚನ್ನಗಿರಿನಲ್ಲೇ. ಆದರೆ ಓದೋದ್ರ ಜೊತೆಗೆ ನಮ್ಗೇನು ಯಾವುದೇ ಬೇಸಿಗೆ ರಜೆ ಇರಲಿ ಅಥವಾ ದಸರಾ ರಜೆ ಇರಲಿ, ಫಸ್ಟ್ ಮಾಡ್ತಾ ಇದ್ದಿದ್ದ ಕೆಲಸ ನಾವು ಊರಿಗೆ ಹೋಗ್ಬಿಡೋದು. ಅಲ್ಲಿ ನಮ್ಮದು ಹೊಲ ಇತ್ತು. ಆವಾಗಿನ್ನ ನಾವಿನ್ನ ತೋಟ ಮಾಡಿರಲಿಲ್ಲ, ಹೊಲ ಇತ್ತು. ನಮಗೆ ಬೇಸಿಗೆ ಅಂತ ನೆನೆಸ್ಕೊಂಡ್ರೆ ನಮಗೆ ನಮ್ಮೂರು ಸುತ್ತ ಒಂದು ಚಾನಲ್ ಹರಿಯುತ್ತೆ. ಆ ಚಾನಲ್ಗೆ ಹೋಗೋದು, ನೀರಲ್ಲಿ ಆಟ ಆಡೋದು, ನಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಬುಗುರಿ ಆಡೋದು, ಚಿನ್ನಿದಾಂಡು ಆಡೋವಂಥದ್ದು, ಗೋಲಿ ಆಡೋದು. ಅದ್ರ ಜೊತೆಗೆ ಈ ಕಾಡು, ನಮ್ಮೂರು ಕಾಡಿಗೆ ಹತ್ರ, ಜೋಳದಾಲ್ ಕಾಡಿಗೆ ಹತ್ರ ಇರೋದ್ರಿಂದ ಈ ಸೀಸನಲ್ಲಿ ನಕರೆ ಹಣ್ಣು ಅಂತ ಬಿಡುತ್ತೆ, ಅದನ್ನ ಹೋಗಿ ನಕರೆ ಹಣ್ಣು ತಗೊಂಡ್ ಬರೋದಕ್ಕೆ ಹೋಗುವಂಥದ್ದು. ಇಲ್ಲಾಂದ್ರೆ ದೊಡ್ಡವ್ರನ್ನ ಅವಾಗ ಚಿಕ್ಕವರಿದ್ದಿಂದ ಒತ್ತಾಯ ಮಾಡಿ ಏನೋ ಮಾಡಿ ನಮ್ಮೂರು ಕಾಡಿಗೆ ಹೋಗಿ ಏಡಿ ಹಿಡಿಯುವಂಥದ್ದು. ಅಲ್ಲಿ ಮತ್ತೆ ಹಳ್ಳ ಅಂತ ಒಂದು ಹಳ್ಳ ಬರುತ್ತೆ, ಅಲ್ಲಿ ಏಡಿ ಹಿಡಿಯುವಂಥದ್ದು. ಜೊತೆಗೆ ದೊಡ್ಡವ್ರನ್ನ ಕರ್ಕೊಂಡು ಹೋದ್ರೆ ಅವ್ರ ಜೊತೆಗೆ ಅಲ್ಲೇ ಕೂತ್ಕೊಂಡು ಅಡುಗೆ ಮಾಡೋವಂಥದ್ದು. ಇದೆಲ್ಲ ತುಂಬಾ ಸುಮಧುರ ಕ್ಷಣಗಳನ್ನ ನಾನು ಬಾಲ್ಯದಲ್ಲಿ ಊರಿನಲ್ಲಿ ಕಳೆದಿದ್ದೀನಿ. ಇದ್ರ ಜೊತೆಗೆ ಸಣ್ಣ ಪುಟ್ಟ ನಮ್ಮ ತಂದೆ ತಾಯಿಗಳು ಅಥವಾ ನಮ್ಮ ದೊಡ್ಡಪ್ಪ ಅವರೆಲ್ಲ ಹೊಲಕ್ಕೆ ಹೋದ್ರೆ ಅವ್ರ ಜೊತೆಗೆ ನಾವು ಹೋಗುವಂಥದ್ದು, ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡುವಂಥದ್ದು, ಹೆಲ್ಪ್ ಮಾಡುವಂಥದ್ದು. ಸೊ ಈ ಥರದ ಬಾಲ್ಯಗಳನ್ನ ನಾನು ಕಳೆದಿದ್ದೀನಿ.
ಅದ್ರ ಜೊತೆಗೆ ಶಾಲೆನಲ್ಲಿ ಇನ್ನೇನು ಎಲ್ಲ ಮಕ್ಕಳ ಹಾಗೆ ನಾನು ಓಕೆ ಓದ್ತಾ ಇದ್ದೆ. ಸ್ಕೂಲಲ್ಲಿ ಹೋಮ್ವರ್ಕು ಇದೆಲ್ಲ ಇದ್ದಿದ್ದೆ, ಟೀಚರ್ಸ್ ಭಯ ಇದೆಲ್ಲ ಕಾಮನ್. ಓಕೆ ಓಕೆ ಬೇಸಿಕಲಿ ನೀವು ಒಬ್ಬ ಡಾಕ್ಟರ್ ಪ್ರೊಫೆಷನಿಂದ UPSC ಮಾಡಬೇಕಂತ ಯಾಕೆ ಆ ಒಂದು ಐಡಿಯಾ ಬಂತು? ನನಗೆ ಬೇಸಿಕಲಿ ಮೊದಲು ನನಗೆ ಚಿಕ್ಕ ವಯಸ್ಸಿಂದ ಇದ್ದಂಥದ್ದು UPSC ಮಾಡ್ಬೇಕಂತ. ಅದು ನಂದೇನು ಭಾರಿ ದೊಡ್ಡ ಕನಸು ಅಂತಲ್ಲ, ಬಿಕಾಸ್ ಏನೂ ಗೊತ್ತಿಲ್ದಿರೋ ಮಕ್ಕಳಿಗೆ ಕೇಳಿದ್ರು ಏನು ಮಾಡ್ತೀಯ ಅಂತ ಹೋಗಿ ಒಂದು ಪ್ರೈಮರಿ ಸ್ಕೂಲಲ್ಲಿ ಕೇಳಿದ್ರು ಡಾಕ್ಟ್ರು, ಇಂಜಿನಿಯರು, IAS ಇದೇ 3 ಆಪ್ಷನ್ ಹೇಳೋವಂಥದ್ದು. ಆ ಥರದ ಒಂದು ಸಣ್ಣ ಕನಸು ಇತ್ತಷ್ಟೇ ನನಗೆ. ಬಟ್ ನನಗೆ ಏನಾಗೋಯ್ತು, MBBS ಕೂಡ ನಾನು ನಂದು ಆಯ್ಕೆಯಿಂದ ಮಾಡ್ಕೊಂಡಿದ್ದಲ್ಲ. ನನ್ನ ಬದುಕಿನ ಪರಿಸ್ಥಿತಿಗಳಲ್ಲಿ ನನಗೆ ಸಿನ್ಸ್ ನಾನು ಹಳ್ಳಿಯಿಂದ ಬರೋದ್ರಿಂದ ಯಾರು ಡಾಕ್ಟರ್ ಇಲ್ಲ, ಸುತ್ತಮುತ್ತ ಹಳ್ಳಿನಲ್ಲಿ ಯಾರು ಡಾಕ್ಟರ್ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನನಗೆ ಸ್ವಲ್ಪ ಮನೆಯಲ್ಲೂ ಕೂಡ ಹೇಳಿದ್ರಿಂದ ನಾನು ತಗೊಂಡೆ. ಇಲ್ಲಾಂದ್ರೆ ನಾನು ಇಂಜಿನಿಯರಿಂಗ್ ಮಾಡಿ UPSC ಮಾಡ್ಬೇಕಂತ ನನಗೆ ಕ್ಲಿಯರ್ ಕಟ್ ಐಡಿಯಾ ಇತ್ತು, ಅಥವಾ MSc ಫಿಸಿಕ್ಸ್ ಮಾಡಿ UPSC ಬರಿಬೇಕಂತ ನನಗೆ ಒಂದಷ್ಟು ಐಡಿಯಾ ಇತ್ತು. ಏನು ಬದಲಾಗಿದ್ದೇನು ಅಂದ್ರೆ, ನಾನು ಮೆಡಿಕಲ್ ಕರಿಯರ್ ಅಲ್ಲಿ ನಾನು ಸೆಟಲ್ ಆಗಿರುವಾಗ ಈ ಕೋವಿಡ್ ಬಂತಲ್ಲ, ಈ ಕೋವಿಡ್ ಟೈಮ್ನಲ್ಲಿ ಬಹಳಷ್ಟು ಬದಲಾವಣೆಗಳಾಯ್ತು. ಆ ಟೈಮ್ನಲ್ಲಿ ಈ ವಿದ್ಯಾರ್ಥಿ ಸಂಘಟನೆಗಳಲ್ಲಿ ನಾನು ಮುಂಚೂಣಿಯಲ್ಲಿದ್ದೆ. ನಾನು ನಮ್ದು ಒಂದು ಸ್ಟೇಟ್ ಅಸೋಸಿಯೇಷನ್ ಇತ್ತು, ಕರ್ನಾಟಕ ಅಸೋಸಿಯೇಷನ್ ಆಫ್ ರೆಸಿಡೆಂಟ್ ಡಾಕ್ಟರ್ಸ್ ಅಂತ. ಅದ್ರದ್ದು ನಾನು ಸ್ಟೇಟ್ ಪ್ರೆಸಿಡೆಂಟ್ ಇದ್ದೆ, ನಾವೇ ಕಟ್ಟಿದಂತಹ ಸಂಸ್ಥೆ. ಅದ್ರದ್ದು ನಾನು ರಾಜ್ಯಾಧ್ಯಕ್ಷ ಇದ್ದೆ. ಆ ಟೈಮ್ನಲ್ಲಿ ವೈದ್ಯರ ನಾನಾ ಕಷ್ಟಗಳಲ್ಲಿ ನಾನು ಮುಂಚೂಣಿಯಲ್ಲಿ ನಿಂತು ಹೋರಾಟ ಮಾಡ್ತಾ ಇದ್ದೆ. ಇವತ್ತು ಸಾಕಷ್ಟು ವಿಡಿಯೋಸ್ ಇದೆ. ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಒಳಗಡೆ ಬಹಳಷ್ಟು ನಾನು ನೋಡ್ತಾ ಇರ್ತೀನಿ. ಮತ್ತೆ ಇನ್ನೊಂದು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ಬೇಕಪ್ಪ ಅಂತಂದ್ರೆ, ಸ್ಟೇಟಸ್ ಒಳಗಡೆ ಬಹಳ ಇನ್ಫಾರ್ಮೇಶನ್ ಇರ್ತದೆ, ಮತ್ತೆ ಪ್ರತಿಯೊಂದು ಕ್ಷಣವನ್ನು ಅವ್ರು ಎಂಜಾಯ್ ಮಾಡ್ತಾರೆ. ಪ್ರತಿಯೊಂದು ಕ್ಷಣ ಅವರು ಸ್ಟೇಟಸ್ ಅಲ್ಲಿ ಹಾಕ್ತಿರ್ತಾರೆ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ, ಸಾಕಷ್ಟು ಜನರಿಗೆ ನಾಲೆಜ್ ಸಿಗ್ತಾ ಇದೆ. ಅದರಿಂದ ಬಹಳ ಒಳ್ಳೇದದು. ಮತ್ತೆ ನೀವು ಕೋವಿಡ್ ಅಲ್ಲಿ ಬಹಳ ಕೆಲಸ ಮಾಡಿದ್ದೀರಿ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಬಹಳಷ್ಟು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ? ಒಂದು ಕೋವಿಡ್ ವಾರಿಯರ್ ಆಗಿ ನಾನು ಒಬ್ಬನೇ ವಿಶೇಷವಾಗಿ ಮಾಡಿದ್ದೀನಿ ಅಂತ ನಾನು ಹೇಳಲ್ಲ. ಯಾಕೆಂದ್ರೆ ಎಲ್ಲರೂ ಮುಖ್ಯವಾಗಿ ಏನು ಫ್ರಂಟ್ ಲೈನ್ ವರ್ಕರ್ಸ್ ಹೇಳಿದ್ರೆ ಎಲ್ಲರೂ ಕೂಡ ವರ್ಕ್ ಮಾಡಿದ್ದಾರೆ. ಕೋವಿಡ್ನಲ್ಲಿ ಅಲ್ಲಿ ಕೋವಿಡ್ ಒಳಗೆ ಕೆಲಸ ಮಾಡೋದಕ್ಕಿಂತನೂ ಈ PPE ಕಿಟ್ಟು ಅದು ಇದು ಹಾಕೊಳ್ಳೋದು, ಅದೇ ಇವತ್ತಿಗೂ ನೀವು ನನ್ನ ಮೂಗ್ ಮೇಲೆ ಒಂದು ಸ್ಕಾರ್ ನೋಡ್ತಾ ಇರ್ಬೋದು. ಇಲ್ಲಿ ಈ ಸ್ಕಾರ್ ಆಕ್ಚುಲಿ ನಂದು ಕೋವಿಡ್ ಟೈಮಲ್ಲಿ ಮಾಸ್ಕ್ ಹಾಕಿ ಆಗಿದಂತ ಸ್ಕಾರ್. ಇದೇನಕ್ಕೆ ಅಂದ್ರೆ ನಾವು ಅಷ್ಟೊಂದು ಕೆಲಸ ಮಾಡಿದೀವಿ ಅಂತಲ್ಲ, ಕೋವಿಡೇ ಹೊಸದು, PPE ಕಿಟ್ ಹೊಸದು, N95 ಮಾಸ್ಕ್ ಯಾವ ರೀತಿ ಹಾಕ್ಬೇಕು ಅನ್ನೋದು ಕೂಡ ಹೊಸದು. ಫಸ್ಟ್ ಡ್ಯೂಟಿನಲ್ಲೇ ನಾನು ಹೋಗುವಾಗ ಮಾಸ್ಕ್ ಹಿಡಿದು ಟೈಟ್ ಆಗಿ ಎಳೆದು ಹಾಕಿದ್ರೆ ಇದೆಲ್ಲ ಗುಳೆ. ಇನ್ನು ನೆಕ್ಸ್ಟ್ 1 ವೀಕ್ ಡ್ಯೂಟಿ ಇದೆ, ಇದೆಲ್ಲ ಗಾಯ ಆಗಿ ಓಪನ್ ಆಗಿ ಅದ್ರ ಮೇಲೆನೆ ತಿರ್ಗಾ ಮಾಸ್ಕ್ ಹಾಕೊಳ್ಳೋದು, ಅದ್ರ ಮೇಲೆ ಡ್ಯೂಟಿ ಮಾಡೋವಂಥದ್ದು. ಇನ್ಫ್ಯಾಕ್ಟ್ ಈ ಸಂದರ್ಭದಲ್ಲಿ ನಾನು ನನ್ನ ಫ್ರೆಂಡ್ಸ್, ಆ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಇರ್ಬೋದು, ನಾನು ವಿಕ್ಟೋರಿಯಾ ಹಾಸ್ಪಿಟಲ್ ಇದ್ದಿಂದ ಅನಸ್ತಿಷಿಯಾ ಡಿಪಾರ್ಟ್ಮೆಂಟ್ ಇರ್ಬೋದು, ಮೆಡಿಸಿನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅವರು ನಮಗಿಂತನೂ ಇನ್ನೂ ಹೆಚ್ಚು ಕೋವಿಡ್ ಟೈಮ್ನಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಇನ್ಫ್ಯಾಕ್ಟ್ ಕೋವಿಡ್ ಟೈಮಿಂದು ನನಗೆ ಏನು ಅನಿಸ್ಬಿಡ್ತು ಅಂದರೆ, ಆ ಟೈಮ್ನಲ್ಲಿ ಈ ಡಾಕ್ಟರ್ಸ್ದು ಸ್ಟ್ರಗಲ್ ಎಲ್ಲ ನೋಡುವಾಗ, ಇಲ್ಲ ನಾವು ಇದಕ್ಕೋಸ್ಕರ ಫೈಟ್ ಮಾಡಲೇಬೇಕು ಅನ್ನೋಂಥದ್ದು. ಕೋವಿಡ್ ಒಳಗಿಂದ ಒಂದು ಸ್ಟ್ರಗಲ್ ಆದರೆ, ಕೋವಿಡ್ ಹೊರಗಡೆದು ಏನೋ PPE ಕಿಟ್ಗಳದು ಕ್ವಾಲಿಟಿ ಮೇಲೆ ಇರ್ಬೋದು, ಅಥವಾ ಕ್ವಾರಂಟೈನ್ ಫೆಸಿಲಿಟಿ ಇರ್ಬೋದು ಡಾಕ್ಟರ್ಗಳಿಗೆ, ಅಥವಾ ಕೋವಿಡ್ ರಿಸ್ಕ್ ಅಲಯನ್ಸ್ ಇರ್ಬೋದು. ಎಕ್ಸಾಮ್ಗಳು ಕೆಲವೆಲ್ಲ ಪೋಸ್ಟ್ಪೋನ್ ಆಗೋಯ್ತು, ಕೆಲವ್ರದ್ದು ಎಕ್ಸಾಮ್ಗಳು ಡಿಲೇ ಆಗೋಯ್ತು. ಜೊತೆಗೆ ಎಷ್ಟೊಂದು ಜನಕ್ಕೆ PG ಮಾಡೋದಕ್ಕೆ ಅಂತ ಸೇರ್ತೀವಿ ನಾವು, MD ಅಥವಾ MS. ಅಲ್ಲಿ ನಾವು ಕಲಿಬೇಕು, ಬಟ್ ಕಲಿಯೋದು ಬಿಟ್ಟು ಡೆಡಿಕೇಟೆಡ್ ಆಗಿ ಕೋವಿಡ್ ಹಾಸ್ಪಿಟಲ್ ಅಂತ ಕನ್ವರ್ಟ್ ಮಾಡಿಬಿಟ್ರೆ ಕಲಿಕೆಯಿಂದ ಅವ್ರು ವಂಚಿತರಾಗ್ತಾರೆ. ಇದಿಷ್ಟೆಲ್ಲದ್ರ ವಿರುದ್ಧ ನಾವು ಹೋರಾಟ ಮಾಡಿದ್ದು. ನನಗೆ ಆಕ್ಚುಲಿ UPSC ನಾನು ಮಾಡಲೇಬೇಕು, ಚಿಕ್ಕ ವಯಸ್ಸಲ್ಲಿ ನಾನು ಕನಸು ಕಂಡಿದ್ರು ಕೂಡ ಇಲ್ಲಿ ನಾನು ಅದನ್ನು ಮಾಡಲೇಬೇಕು ಅಂತ ನಾನು ಡಿಸೈಡ್ ಮಾಡೋದಕ್ಕೆ ಹೆಲ್ಪ್ ಆಯ್ತು. ಓಕೆ ತಾವು ಡಾಕ್ಟರ್ ಆದಮೇಲೆ ತಮ್ಮನ್ನ UPSC ಕಡೆಗೆ ಬರೋದಕ್ಕೆ ಕಾರಣ ಕೋವಿಡಲ್ಲಿ ಆದಂಥ ಕೆಲವೊಂದಷ್ಟು ಇನ್ಸಿಡೆಂಟ್. ಓಕೆ ಆಮೇಲೆ ನಿಮ್ಮ ಜರ್ನಿ ಹೇಗೆ ಶುರುವಾಯಿತು? ಯಾಕಂದರೆ ನೀವು ಈಗಾಗಲೇ ಡಾಕ್ಟರ್ ಇದ್ರಿ, ಡಾಕ್ಟರ್ ಇದ್ದುಕೊಂಡು ಹೆಕ್ಟಿಕ್ ವರ್ಕ್ ಇರ್ತದೆ, ನೈಟ್ ಡ್ಯೂಟಿ ಮತ್ತು ಡೇ ಟೈಮ್ ಡ್ಯೂಟಿ ಇದನ್ನೆಲ್ಲ ಮಾಡಿಕೊಂಡು, ಸೊ ಯಾವ ರೀತಿ UPSCಗೆ ಟೈಮ್ ಕೊಟ್ರಿ? ನಾನು UPSC ನಾನು 2 ಅಟೆಂಪ್ಟ್ ಬರೆದಿದ್ದೀನಿ, 2023 ಮತ್ತು 2024. ಓಕೆ 2023 ಬರೆದಾಗ ನಾನು ಸುಮಾರು ಒಂದು 10 ತಿಂಗಳ ಕಾಲ ರಜೆಯನ್ನು ತಗೊಂಡಿದ್ದೆ. ಆವಾಗ ಏನು ಒಂದು 10 ಮಂತ್ಸ್ ಇದೆ, ಅದು ಆವಾಗ ಫುಲ್ ಟೈಮ್ ಪ್ರಿಪೇರ್ ಮಾಡಿದೆ. ನಾನು 10 ತಿಂಗಳು ಫುಲ್ ಟೈಮ್ ಪ್ರಿಪೇರ್ ಮಾಡಿದ್ದೆ. ಅವಾಗ ನಾನು ಫುಲ್ ಟೈಮ್ ಪ್ರಿಪೇರ್ ಮಾಡಿದ್ದೆ. 2024 ಆ ಟೈಮ್ ನಾನು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದೆ. ನಾನು ಫಸ್ಟ್ ಅಟೆಂಪ್ಟ್ ಅಂದರೆ ಮೇನ್ಸ್ ಕೂಡ ಇನ್ನೇನು ಜಸ್ಟ್ ಕ್ಲಿಯರ್ ಮಾಡೋದಿತ್ತು. ಒಂದೇನೋ ನಾನು ಮಾಡ್ಕೊಂಡಂತ ಒಂದು ಎಡವಟ್ಟಿಂದ ಮೇನ್ಸ್ ಕ್ಲಿಯರ್ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ. ಸೊ ನನಗೆ UPSC ನಲ್ಲಿ ನನಗೆ ಬಹಳ ಅನ್ಪ್ರಿಡಿಕ್ಟಬಲ್ ಎಕ್ಸಾಮ್ ಇದು. ಇದ್ರ ಮೇಲೆ ಲೈಫ್ನೇ ನಾವು ಡಿಪೆಂಡ್ ಮಾಡಬಾರ್ದು. ಲೈಫ್ ಪಿಕ್ಚರು UPSC ಎಕ್ಸಾಮ್ಗಿಂತ ದೊಡ್ಡದಿದೆ. ಕರಿಯರ್ ಲೈಫ್ ಹಿಂದೆ ಕುಳಿದು ಬಿಡುತ್ತೆ ಅಂತ ನಾನು UPSC ಒಂದೇ ಅಟೆಂಪ್ಟಿಗೆ ನಾನು UPSC ಪರೀಕ್ಷೆನ ಬಿಟ್ಟು
ಓಹೋ. ತಿರ್ಗಾ ಬಂದು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದೆ ನಾನು ಓಕೆ ಸುಬ್ಬಯ್ಯ ಆಸ್ಪತ್ರೆಯಲ್ಲಿ. ಓಕೆ 2024 ಎಲ್ಲಾರು ಪ್ರತಿ ಸಲ ಪರೀಕ್ಷೆ ಬಂದಾಗ ಎಲ್ಲ UPSC ಬರೀತಾರ ಹುಡುಗರು ಕಟ್ತಾರೆ ಪರೀಕ್ಷೆ, ಕ್ಲಿಯರ್ ಮಾಡದೇ ಇರಲಿ, ಅಟೆಂಪ್ಟ್ ಬರೀದೇ ಇರಲಿ, ಬಟ್ ಕಟ್ತಾರೆ. ಓಕೆ ಯಾಕಂದ್ರೆ ಕಟ್ಟೋದ್ರಿಂದ ಅಟೆಂಪ್ಟ್ ಏನು ಕೌಂಟ್ ಆಗಲ್ಲ. ನಾನು 2024 ಕಟ್ಟಿದ್ದೆ. ಹೌದು 2024 ಪ್ರಿಲಿಮ್ಸ್ ನಾನು ಕ್ಲಿಯರ್ ಮಾಡಿದೆ. ಯಾಕಂದ್ರೆ 2023 ಪ್ರಿಲಿಮ್ಸ್ ನಾನು ಬಹಳ ಚೆನ್ನಾಗಿ ಓದಿದ್ದೆ. ಓಕೆ ಓಕೆ ಈ ಸಲ ಮೇನ್ಸ್ ಸ್ವಲ್ಪ ನಾನು ಬೇರೆ ಅಪ್ರೋಚ್ ಟ್ರೈ ಮಾಡಿದ್ರಿಂದ 2024 ನಾನು ಸಕ್ಸಸ್ಫುಲ್ ಆಯಿತು. ಓಕೆ ಸೊ ಮೊದಲನೇದು ಫಸ್ಟ್ ಫೌಂಡೇಶನ್ ನನಗೆ ಅರ್ಥ ಆಗುವಾಗ ನಾನು ಓದಿದ್ದು ಫುಲ್ ಟೈಮ್ 10 ತಿಂಗಳು. ಓಕೆ ಸೆಕೆಂಡ್ ಟೈಮ್ ಓದುವಾಗ ನನ್ನ ಫೌಂಡೇಶನ್ ಆಲ್ರೆಡಿ ಸ್ಟ್ರಾಂಗ್ ಇದ್ದಿದ್ದರಿಂದ ನನಗೆ ಈ ಸಲ ಕಡಿಮೆ ಓದಿ ಕೂಡ ಓದಿದ್ದನ್ನು ಎಕ್ಸಿಕ್ಯೂಟ್ ಮಾಡಿ ನಾನು ಈ ಸಲ ನಾನು ಕ್ಲಿಯರ್ ಮಾಡ್ಲಿಕ್ಕಾಯ್ತು. ಓಕೆ ಸೊ ಇದ್ರ ಜೊತೆಗೆ ನಾನೇನು ಮಾಡ್ತಾ ಇದ್ದೆ ಅಂದರೆ ಡ್ಯೂಟಿ ಅವರ್ಸ್ ಮುಗಿದ ನಂತರದಲ್ಲಿ ಒಂದು 2 to 3 hours ಎವ್ರಿ ಡೇ ಓದ್ತಾ ಇದ್ದೆ. ಎಕ್ಸಾಮ್ ಇನ್ನೇನು ಹತ್ರ ಬಂತು ಅನ್ನುವಾಗ ಒಂದು 15-20 ದಿವಸ ರಜಾ ತಗೊಂಡು ಓದ್ತಾ ಇದ್ವಿ. ಓಕೆ ಓಕೆ ಆಮೇಲೆ ನೀವು ಹೇಳಿದ್ರಿ ಫಸ್ಟ್ ಟೈಮ್ 2023 ಅಟೆಂಪ್ಟ್ ಬರೆದಾಗ ಮೇನ್ಸಲ್ಲಿ ಏನು ಮಿಸ್ಟೇಕ್ ಮಾಡಿದ್ರಿ? ಯಾಕಂದರೆ ನಮ್ಮ ವಿದ್ಯಾರ್ಥಿಗಳು ನಿಮ್ಮ ಸಕ್ಸಸ್ಸಿಂದಲೂ ಕಲಿಯೋದು ಭಾಳ ಇದೆ ಮತ್ತು ನಿಮ್ಮ ಮಿಸ್ಟೇಕ್ಸಿಂದಲೂ ಅವ್ರು ಕಲಿಯೋದು ಭಾಳ ಇದೆ. ಏನು ಮಿಸ್ಟೇಕ್ ಮಾಡಿದ್ರಿ? ನಾನು ಮಾಡಿದ ಮುಖ್ಯವಾದ ಮಿಸ್ಟೇಕ್ ಅಂದರೆ ಈ ಫಸ್ಟ್ ಟೈಮ್ ಯಾರ್ದು UPSC ಕ್ಲಿಯರ್ ಆಗಿಲ್ಲ, ಪ್ರಿಲಿಮ್ಸ್ ಯಾರ್ದು ಕ್ಲಿಯರ್ ಆಗಿಲ್ಲ, ಅವ್ರೆಲ್ಲರಿಗೂ ಪ್ರಿಲಿಮ್ಸೇ ದೊಡ್ಡ ಬೆಟ್ಟ ಅಂತ. ಓಕೆ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ನಾನು ಎಕ್ಸಾಮೇ ಕ್ಲಿಯರ್ ಮಾಡಿಬಿಡ್ತೀನಿ. ಓಕೆ ಸೊ ನಾನು ಕೂಡ ಅದೇ ಮೈಂಡ್ ಸೆಟ್ಟಿಂದ 2023 ಪ್ರಿಲಿಮ್ಸ್ ಬರೆದೆ ಫಸ್ಟ್ ಅಟೆಂಪ್ಟ್. ಪ್ರಿಲಿಮ್ಸ್ ಕ್ಲಿಯರ್ ಆಗುವಾಗ ಯಪ್ಪ ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟೆ ಅನ್ನೋ ಥರ ಮೈಂಡ್ ರಿಲ್ಯಾಕ್ಸ್ ಆಗ್ಬಿಡುತ್ತೆ. ಜೊತೆಗೆ ಇನ್ನೊಂದು ಎರಡನೇ ಮಿಸ್ಟೇಕ್ ಏನಂದರೆ ಈ ಮೇನ್ಸಿಗೆ ಪ್ರಿಪೇರ್ ಆಗಿರಲಿಲ್ಲ. ಪ್ರಿಲಿಮ್ಸ್ ಕ್ಲಿಯರ್ ಆಗದೆ ಇರೋ ಎಲ್ಲ ಹುಡುಗರು ಹೇಳೋದೇನೋ ಪ್ರಿಲಿಮ್ಸ್ ಒಂದು ಕ್ಲಿಯರ್ ಆಗಲಿ ನಾನು ಬೇಕಾದ್ ಮಾಡ್ಬಿಡ್ತೀನಿ ಅಂತ. ಮೇನ್ಸ್ ಏನಾಯ್ತು ಬರೆಯೋದೈತೆ, ಪ್ರಿಲಿಮ್ಸ್ ಏನೇ ಕಷ್ಟ ನನಗೆ ಅಂತ ನಾನು ಅದೇ ಮೈಂಡ್ ಸೆಟ್ಟಲ್ಲಿದ್ದೆ. ಬಟ್ ನಾನು ಮೇನ್ಸ್ ಪ್ರಿಪೇರ್ ಮಾಡಿರಲಿಲ್ಲ. ಜೊತೆಗೆ ಎಕ್ಸಾಮ್ ಟೈಮ್ನಲ್ಲೂ ಕೂಡ ನಾನು ಎಕ್ಸಾಮ್ಗೆ ಹೋಗುವಾಗ್ಲೂ ನಾನೇನು ಅನ್ಕೊಡ್ತಾ ಇದ್ದೆ, ಚೆನ್ನಾಗಿ ಓದ್ಬಿಟ್ರೆ ನಾವು ಬರಿಬೋದು ಅಂತ. ಸೊ ಎಕ್ಸಾಮ್ಗೆ ಇನ್ನೇನು ಎಕ್ಸಾಮ್ ಹಾಲ್ ಒಳಗೆ ಹೋಗ್ಬೇಕು ಅನ್ನೋವಾಗ್ಲೂ ಕೂತ್ಕೊಂಡು ಓದೋದು ಮಾಡೋದು. ಇಷ್ಟು ನಾನು ಟೆನ್ಷನ್ ಮೈಂಡ್ ಸೆಟ್ಟಿಂದ ಹೋಗಿರೋದ್ರಿಂದ ನಾನು ಆಪ್ಷನಲ್ ಪೇಪರ್ನಲ್ಲೂ ಸಣ್ಣ ಮಿಸ್ಟೇಕ್ ಮಾಡಿ ಒಂದು ಆಪ್ಷನಲ್ ಪೇಪರ್ ಒಂದಲ್ಲಿ ಸುಮಾರು ಒಂದು 70-80 ಮಾರ್ಕ್ಸ್ ಬಿಟ್ಬಿಟ್ಟಿದ್ದೆ ನಾನು. ಬಿಟ್ಟು ಬಂದಿದ್ದೆ ಅಂದ್ರೆ ಈ ನವೋದಯ ಸಾಹಿತ್ಯ ಕೆಳಗೆ ನವ್ಯ ಸಾಹಿತ್ಯದ 20 ಮಾರ್ಕ್ ಉತ್ತರ ಬರೆದು, ನವ್ಯ ಸಾಹಿತ್ಯದ ಕೆಳಗೆ ನವೋದಯ ಬರೆದು 2 ಪ್ರಶ್ನೆ ಕೇಳಿದ್ರು. ಅದ್ರದ್ದು ಅದಕ್ಕೆ ಬರೆದು ಅಯ್ಯೋ ಬೇಡ. ಅದೇ ಇಷ್ಟೆಲ್ಲ ಆಗಿದ್ರಿಂದ ಬರೀ ಒಂದು ವರ್ಡಿಂದ 1-1.5 ವರ್ಷ ನಿನ್ನ ಜೀವನದ ಹಾಳಾಗತ್ತೆ ಅಂದ್ರೆ ಇದು ಪರೀಕ್ಷೆನೇ ಇದು ಅನ್ಪ್ರಿಡಿಕ್ಟಬಲ್ ಅಂತ ಬೇಡ ಅಂತ ಬಿಟ್ಟು ಕೆಲ್ಸಕ್ಕೆ ಹೋಗಿ ಸೇರ್ಕೊಂಡಿದ್ದೆ ನಾನು 2023 ಮೇನ್ಸ್ ಬರೆದ್ಮೇಲೆ. ಕರೆಕ್ಟ್. ಆಮೇಲೆ ಅದರ ಜೊತೆಗೆ ತಮ್ಮ ಆಪ್ಷನಲ್ ಭಾಳ ನಮ್ಮಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಇವತ್ತು ಕನ್ನಡ ಲಿಟ್ರೇಚರ್ ತಗೋಬೇಕಂತಿದೆ. ನಮ್ಮ ದಯಾನಂದ್ ಅವರು ಕೂಡ ಕನ್ನಡ ಲಿಟ್ರೇಚರ್ ತಗೊಂಡಿದ್ದಾರೆ ಮತ್ತು ಕನ್ನಡ ಸಾಹಿತ್ಯದ ಮೇಲೆ ಅವ್ರಿಗೆ ಸ್ವಲ್ಪ ಪ್ರೀತಿನೂ ಜಾಸ್ತಿ ಇದೆ. ಬರೀ ಆಪ್ಷನಲ್ ತಗೊಳ್ಳೋದು ಅಷ್ಟೇ ಅಲ್ಲ. ಸೊ ಕನ್ನಡ ಲಿಟ್ರೇಚರ್ ಆಪ್ಷನಲ್ ನೀವು ಯಾಕೆ ಸೆಲೆಕ್ಟ್ ಮಾಡಿದ್ರಿ? ಕನ್ನಡ ಲಿಟ್ರೇಚರ್ ನಾನು ತಗೊಳ್ಳೋದಕ್ಕೆ ಮುಖ್ಯವಾದ ಕಾರಣ ಏನಂದರೆ, ನನಗೆ ಲೈಫಲ್ಲಿ ನಾನು ಸುಮಾರು MBBS ಮಾಡಿ, ಡಿಪ್ಲೊಮಾ ಮಾಡಿ, ವರ್ಕ್ ಮಾಡಿ, MD ಮಾಡಿ, ಇದೆಲ್ಲ ಮಾಡಿ ನನಗೆ ಅನ್ಸಿದ್ದು ಇಷ್ಟೇ, ನಾನು ಏನು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, 1 ವರ್ಷ ಕೂತ್ಕೊಂಡು ನಾನು ಓದಬೇಕು, ಏನನ್ನಾದರೂ ಓದಬೇಕು. ಆವಾಗ ನನಗೆ ಸಾಹಿತ್ಯದ ಮೇಲೆ ಮೊದಲಿಂದ ಆಸಕ್ತಿ ಇದ್ದಿದ್ದರಿಂದ ನಾನು ಆ್ಯಕ್ಚುಲಿ ಕನ್ನಡ ಸಾಹಿತ್ಯ ಆಪ್ಷನಲ್ ತಗೊಂಡಿದ್ದು UPSC ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಲ್ಲ. ಇದು ಕನ್ನಡ ಸಾಹಿತ್ಯ ಓದೋದಕ್ಕೆ ನನಗೊಂದು ಅವಕಾಶ ಅನ್ನೋ ಕಾರಣಕ್ಕೋಸ್ಕರ. ಯಾಕಂತಂದ್ರೆ UPSC ಎಕ್ಸಾಮ್ದು ಸಕ್ಸಸ್ ರೇಟ್ ಏನಿದೆಯಲ್ಲ ತುಂಬಾ ಕಡಿಮೆ. ಎಲ್ಲರೂ ಸಕ್ಸಸ್ ಆಗ್ಬೇಕು ಅನ್ಕೊಳ್ತೀವಿ, ಬಟ್ ಆಗ್ತೀವಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಆದ್ರೆ ನನಗೆ ಕನ್ನಡ ಓದಿದ್ದು ಏನು ರಸಾನುಭವ ಇದೆ, ಅದನ್ನ ನಾನು ದಕ್ಕಿಸ್ಕೊಳ್ಬಹುದು ಅನ್ನೋ ಒಂದು ಅಭಿಪ್ರಾಯ, ಅದೊಂದೇ ಅಭಿಪ್ರಾಯದಿಂದ ನಾನು ತಗೊಂಡಿದ್ದು. ಯಾರೋ ಒಬ್ರು ಕ್ಲಿಯರ್ ಮಾಡ್ತಾರಂದ್ರೆ ನಾನು ಕೂಡ ಕ್ಲಿಯರ್ ಮಾಡ್ಬೋದು ಅಂತ. ಸುಮಾರು ಬೇರೆ ಆಪ್ಷನ್ಗಳು ಇದ್ವು ನನಗೆ ಸೂಟ್ ಆಗ್ತಾ ಇದ್ದಿದ್ದು. ನಾನು ಈಗ ತೆಗೆದಿರೋದಕ್ಕಿಂತ ಮೋಸ್ಟ್ಲಿ ಹೆಚ್ಚು ಮಾರ್ಕ್ಸ್ ತೆಗಿಯಕ್ಕೆ ಅವಕಾಶ ಇದ್ದಂಥದ್ದು ಸಿಗ್ತಾ ಇತ್ತು. ಆದರೆ ನನಗೆ ಈ ಕನ್ನಡ ಓದೋ ಒಂದು ಅವಕಾಶ ಮಿಸ್ ಆಗೋದು. ಅದಕ್ಕೆ ಅದ್ರ ಬಗ್ಗೆ ನನಗೆ ಯಾವುದೇ ಬೇಜಾರಿಲ್ಲ, ನನಗೆ ಹೆಮ್ಮೆ ಇದೆ. ಅಂಡ್ ನಾನು ಕನ್ನಡ ಸಾಹಿತ್ಯಿಕ ತಗೊಂಡು ನಾನು ಪರೀಕ್ಷೆ ಕ್ಲಿಯರ್ ಮಾಡಿದ್ದೀನಿ ಅನ್ನೋದು ನನಗೆ ಒಂಥರ ಅದು ಜೀವಮಾನದ ಸಾಧನೆ ಇದೆ. ಮತ್ತೆ ಎಲ್ಲರಿಗೂ ಒಂದು ಹೆಮ್ಮೆನೂ ಇರ್ತದೆ, ನಮ್ಮ ಮಾತೃಭಾಷೆಯಲ್ಲಿ ನಾವು ಆ ಸಾಹಿತ್ಯವನ್ನು ತಗೊಂಡು ಬರ್ದಿದ್ದೀವಿ ಅಂತ ಹೇಳಿ. ಓಕೆ. ಮತ್ತೆ ಈಗ ನಮ್ಮ ವಿದ್ಯಾರ್ಥಿಗಳು ಬಹಳಷ್ಟು ಜನ ಕನ್ನಡ ಸಾಹಿತ್ಯವನ್ನು ತಗೋಬೇಕಂತ ಮಾಡಿದಾರ. ಸೊ ಅವರಿಗೆ ನೀವು ಏನು ಹೇಳಕ್ ಬಯಸ್ತೀರಿ? ಓಕೆ, ಕನ್ನಡ ಸಾಹಿತ್ಯ ನಾನು ಹೇಳೋ ಹಾಗೆ ಇದು ತುಂಬ ಈಸಿ ಆದಂತಹ ಸುಲಭವಾದಂಥದ್ದಲ್ಲ, ತುಂಬ ಕಷ್ಟವಾದಂಥದ್ದು ಅಲ್ಲ. ಇದು ಎರಡರ ಮಧ್ಯದ್ದು. ಆದರೆ ನಿಮಗೆ ಬೇಕಾಗಿರೋ ಮೊದಲನೇ ಬಹುಮುಖ್ಯವಾದ ಅಂಶ ಅಂದರೆ ಕನ್ನಡ ಸಾಹಿತ್ಯದ ಬಗ್ಗೆ ಆಸಕ್ತಿ ಮತ್ತು ಒಲವು. ಕರೆಕ್ಟ್.
ನನಗೆ ಸುಮಾರು ಜನ ಕನ್ನಡ ಸಾಹಿತ್ಯ ಎಲ್ಲರೂ ತಗೊಳ್ತಾರೆ ಅಂತ ತಗೊಂಡು ನಾವು ಬೆಂಗಳೂರಿನಲ್ಲಿ ಚಂದ್ರ ಲೇಔಟ್ ಎಲ್ಲ ನೋಡ್ಬಿಟ್ರೆ 30% ಐಚ್ಛಿಕ ವಿಷಯ, ಹುಡುಗರದ ಐಚ್ಛಿಕ ವಿಷಯ ಕನ್ನಡ ಸಾಹಿತ್ಯ. ಏನಕ್ಕೆ ಅಂದ್ರೆ ಎಲ್ಲರೂ ತಗೊಳ್ತಾ ಇದ್ದಾರೆ, ನಾನು ತಗೊಳ್ತಾ ಇದ್ದೀನಿ. ಆಸಕ್ತಿ ಇಲ್ಲದೆ ತಗೊಳ್ಳುವಾಗ ಏನಾಗುತ್ತೆ, ನೀವು ಕನ್ನಡ ಸಾಹಿತ್ಯವನ್ನು ನೀವು ಗಟ್ಟುಡಿಯೋದಾದ್ರೆ ಅದನ್ನ ತಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಮೊದಲನೇದು ಆಸಕ್ತಿ, ಎರಡನೇದು ಸರಿಯಾದ ಮಾರ್ಗದರ್ಶನ. ಓಕೆನಾ, ನೀವು ಕನ್ನಡ ಸಾಹಿತ್ಯಕ್ಕೆ ನೀವು ಕೋಚಿಂಗ್ ತಗೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ತಗೊಳ್ಳದೆ ಇದ್ರೂ ಕೂಡ ನೀವು ಓದ್ಬೋದು. ಆದ್ರೆ ನೀವು ಯಾರಾದ್ರೂ ಪರೀಕ್ಷೆ ಬರ್ದಿರೋರು ಅಥವಾ ಪಾಠ ಮಾಡೋರ ಹತ್ರ ಸ್ವಲ್ಪ ಮಾರ್ಗದರ್ಶನ ತಗೊಳ್ಳೋದು ಒಳ್ಳೇದು. ಇದು ಎರಡನೇದು. ಮೂರನೇದು, ನಿಮ್ಮ ಕನ್ನಡ ಸ್ವಲ್ಪ ಅಕ್ಷರ ಅರ್ಥ ಆಗೋ ತರ ಇರಬೇಕು. ಜೊತೆಗೆ ಕನ್ನಡ ಒತ್ತಕ್ಷರಗಳು ಅದು ಇದು ಮಿಸ್ಟೇಕ್ ಆಗಬಾರ್ದು. ಶರತ್ ಕಾಲ ಅಂತ ಬರೆದ್ರೆ ಒತ್ತು ಕಾಗೆ ಬರುತ್ತಾ ತಾಗ್ ಬರುತ್ತಾ ಅಂತ ನಿಮಗೆ ಗೊತ್ತಿರ್ಬೇಕು. ಯಾಕೆಂತಂದ್ರೆ ಅಲ್ಟಿಮೇಟ್ಲಿ ಓದುವಾಗ ಬಹಳ ಸುಲಭ ಅನ್ಸುತ್ತೆ. ನನಗೂ ಕೂಡ ಓದುವಾಗ ಬಹಳ ನಾನು ಎಂಜಾಯ್ ಮಾಡಿದೆ. ಬಟ್ ಕನ್ನಡ ಬರೆಯೋದಿದೆಯಲ್ಲ, ನಮ್ದು ಭಾಷೆ ಜಿಲೇಬಿಯಷ್ಟೇ ಸಿಹಿಯಾದ ಭಾಷೆ, ಜಿಲೇಬಿಯಷ್ಟೇ ಮುದ್ದಾಗಿರುವಂತಹ ನಮ್ಮ ಲಿಪಿ ಇರೋದ್ರಿಂದ ಬರೆಯೋದು ಕಷ್ಟ. ಇದು 4 ಕ್ರೈಟೀರಿಯಾ: ಆಸಕ್ತಿ, ಮಾರ್ಗದರ್ಶನ, ಮತ್ತೆ ನಿಮ್ಗೆ ಕನ್ನಡದ ಬಗ್ಗೆ ಸ್ವಲ್ಪ ಅಭಿರುಚಿ ಇರಬೇಕು. ಇದು ಮೂರನೇದು. 4ನೇದು, ನೀವು ಬರೆಯೋದಕ್ಕೆ ಸಿದ್ಧರಿರ್ಬೇಕು. ಇದು 4 ಕ್ರೈಟೀರಿಯಾ. ಮತ್ತೆ ಹಳೆಗನ್ನಡ ಐತಲ್ಲ, ಹಳೆಗನ್ನಡ ಬರ್ಬೇಕಾ ಅಥವಾ ಓದ್ಬೇಕಾ ಅಥವಾ ನಡೀತೈತ? ಹಳೆಗನ್ನಡಕ್ಕೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅದು ಒಂದು ಕ್ವಶನ್ ಇದೆ. ಹೊಸಗನ್ನಡ ಅವ್ರು ಮಾಡಿಬಿಡ್ತಾರ, ಹಳೆಗನ್ನಡ ಹೆಂಗ್ ಮಾಡೋದು ಅಂತ ಹೇಳಿ. ರೈಟ್. ಸೊ ಹಳೆಗನ್ನಡ ಯಾರಿಗೂ ಬರೋದಿಲ್ಲ ಮೊದ್ಲಿಂದನೂ. ಮೂಲತಃ ಹಳೆಗನ್ನಡ ಈವನ್ MA ಕನ್ನಡ ಮಾಡಿರೋರ್ಗು ಹಳೆಗನ್ನಡ ಬರೋದಿಲ್ಲ. ಹಳೆಗನ್ನಡದಲ್ಲಿ ಏನು ಅಕ್ಷರಗಳು ಜಂಟಿ ಇರುತ್ತೆ, ಅದನ್ನ ಬಿಡಿಸಿ ಓದೋದು ಹೇಗೆ ಅಂತ ಕಲಿಬೇಕು. ಅದಕ್ಕೆ ಹೇಗೆ ಬಿಡಿಸಿ ಓದ್ಬೇಕು ಅನ್ನೋದಕ್ಕೆ ಸ್ವಲ್ಪ ಮಾರ್ಗದರ್ಶನದ ಅವಶ್ಯಕತೆ ಇದೆ. ಅಥವಾ ನೀವೇ ಒಂದು 4-5 ಸಲ ತಿರ್ಗಾ ಮುರ್ಗಾ ಓದಿದ್ರೆ ಓದ್ಬೋದು. ಇಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಹಳೆಗನ್ನಡ ಇಸ್ ಓನ್ಲಿ ಸ್ವಲ್ಪ ಭಾಗ ಅಷ್ಟೇ. ಇದು ಏನು ಇಡೀ ಕನ್ನಡ ಸಾಹಿತ್ಯದ ಒಂದು 10-15% ಅಷ್ಟೇ ನಿಮಗೆ ಹಳೆಗನ್ನಡದಲ್ಲಿ ನೀವು ಓದಿ ಅದನ್ನ ನೀವು ನೆನ್ಪಿಟ್ಕೊಳ್ಳುವಂಥದ್ದು. ಅದು ಬಿಟ್ಟು ಇನ್ನು 80-85% ಬೇರೆನೇ ಇರ್ತದೆ. ಓಕೆನಾ? ಸೊ ಬಟ್ ಏನಂದ್ರೆ ಹಳೆಗನ್ನಡ ನೀವು ಓದುವಾಗ ನೀವು ಹೇಗೆ ಚಾಲೆಂಜ್ ತಗೊಂಡು ಗಣಿತವನ್ನ ಓದ್ತಾ ಇದ್ರೋ ಅಷ್ಟೇ ನಿಮಗೆ ಅದು ಏನೋ ಅನುಭವ ಆಗುತ್ತೆ. ಅದನ್ನ ನೀವು ಇವತ್ತಿಗೂ ನೀವು ಎಂಜಾಯ್ ಮಾಡ್ತೀರಾ. ಯಾಕಂದ್ರೆ ನಾನು ಕನ್ನಡ ಓದುವಾಗ ನಾನು ಕನ್ನಡ ಹಳೆಗನ್ನಡದ ಯಾವ್ದಾದ್ರು ಸಾಲುಗಳು ಬಂದ್ರೆ ನಾನು ಗಟ್ಟಿಯಾಗಿ ಓದುವಾಗ ನನಗೇನೆ ಅದು ಕನ್ನಡ ಭಾಷೆ ಕಿವಿಗೆ ಬೀಳೋದಿದೆಯಲ್ಲ, ಅದೊಂಥರ ಖುಷಿ ಅನ್ಸುತ್ತೆ. ಇದು ನೆನ್ಪಿಟ್ಕೋಬೇಕು, ನಾನು ಈ ಲೈನ್ ನೆನ್ಪಿಟ್ಕೋಬೇಕು, ಈ ಲೈನ್ ನಾನು ಉತ್ತರಕ್ಕೆ ಬರೀಬೇಕು ಅನ್ನುವಂಥದ್ದು. ಸೊ ಅದನ್ನ ಚಾಲೆಂಜ್. ಸೊ ಚಾಲೆಂಜ್ ಎಂಜಾಯ್ ಮಾಡ್ತಾ ಇದ್ರೆ ನೀವು ಇದನ್ನ ತುಂಬಾ ಚೆನ್ನಾಗೇನೆ ಇದನ್ನ ಆಸ್ವಾದಿಸ್ತೀರಿ. ಆಮೇಲೆ ನೆಕ್ಸ್ಟು, ಈಗ ಕನ್ನಡ ಲಿಟ್ರೇಚರ್ ಬಿಟ್ರೆ ಮತ್ತೆ ಯಾವ್ದು ನಿಮ್ ಪ್ರಕಾರ ಬೆಸ್ಟ್ ಆಪ್ಷನಲ್? ಬೆಸ್ಟ್ ಆಪ್ಷನಲ್ ಅಂತ ಯಾವ್ದು ಇಲ್ಲ. ಆಪ್ಷನಲ್ಲಿ ಬೆಸ್ಟ್ ವರ್ಸ್ಟ್ ಅನ್ನೋದು ಇಲ್ಲೇ ಇಲ್ಲ. ಏನಂದ್ರೆ ಆಪ್ಷನಲ್ ನೀವು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಒಂದು ಏನಂದ್ರೆ ನಿಮ್ಗೆ ಆಪ್ಷನಲ್ ಸಿಲೆಬಸ್ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇರಬೇಕು, ಸ್ವಲ್ಪ ಬ್ಯಾಕ್ ಗ್ರೌಂಡ್ ಇರಬೇಕು. ಓಕೆನಾ? ಅಥವಾ ನೀವು ಸಿಲೆಬಸ್ ನೋಡುವಾಗ ನಿಮ್ಗೆ ಅದ್ರಲ್ಲಿ ಕೆಲವು ವರ್ಡ್ಗಳಾದ್ರೂ ಗೊತ್ತಿದೆ ಅಂತ ಅನಿಸ್ಬೇಕು ಒಂದು. ಎರಡನೇದು, ನಿಮ್ಗೆ ಅನಿಸ್ತಾ ಇಲ್ವಾ, ಅಟ್ಲೀಸ್ಟ್ ಅದ್ರ ಮೇಲೆ ಆಸಕ್ತಿ ಇರಬೇಕು. ಓಕೆನಾ? ಅದ್ರ ಮೇಲೆ ನಿಮಗೆ ಆಸಕ್ತಿ ಇರಬೇಕು. ಇದು 2ನೇ ಕ್ರೈಟೀರಿಯಾ. ಮೂರನೇದು, ಮಾರ್ಗದರ್ಶನ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇರಬೇಕು. ಅಂದ್ರೆ ಕೋಚಿಂಗ್ ಅಂತಲ್ಲ, ಮೆಟೀರಿಯಲ್. ಉದಾಹರಣೆಗೆ ಸೈಕಾಲಜಿ ಕೂಡ ನಾನು ತಗೊಳ್ಬೋದಾಗಿತ್ತು. ಬಟ್ ಸೈಕಾಲಜಿ ನಾನು ಬೆಂಗಳೂರಿನಲ್ಲಿ ಇದ್ದ ಕಾಲದಲ್ಲಿ ಸೈಕಾಲಜಿ ಆಪ್ಷನಲ್ ತಗೊಂಡು ಬರೀತಾ ಇದ್ದವರು ಅಥವಾ ಅದ್ರ ನೋಟ್ಸ್ ಇರ್ಬೋದು, ಮೆಟೀರಿಯಲ್ ಇರ್ಬೋದು, ಅಷ್ಟಾಗಿ ಅವೈಲೇಬಲ್ ಇರಲಿಲ್ಲ. ಇದು 3ನೇದು. 4ನೇದು, ಇದಕ್ಕೆ ಟಾಪರ್ಸ್ ಅಥವಾ ಯಾರಾದ್ರೂ ಪರಿಚಯದವರಿದ್ರೆ ನಿಮ್ಗೆ ಅನುಕೂಲ. ಮತ್ತೆ ಇನ್ನೊಂದು ಏನಂದ್ರೆ, ಈ ಆಪ್ಷನಲ್ಗಳು ಎಲ್ಲ ಆಪ್ಷನಲ್ ಏನ್ ಮಾಡ್ತಾ ಇದ್ರೆ, ಕೆಲವು ಒಂದು ವರ್ಷ 300, 320, 330 ಬಂದ್ರೆ ನೆಕ್ಸ್ಟ್ ವರ್ಷದಲ್ಲಿ ಅದೇ ಐಚ್ಛಿಕ ವಿಷಯದಲ್ಲಿ ಅಷ್ಟು ಅಂಕ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಓಕೆನಾ? ಈ ಕನ್ನಡ ಸಾಹಿತ್ಯದಲ್ಲೇ ನೀವು ತಗೊಂಡ್ರೆ, ನಾನು ತಗೊಂಡಿದ್ದೆ ಆಸಕ್ತಿಗೆ. ನಾನು ಬರೀ ಅಂಕಗಳಿಗೋಸ್ಕರನೇ ನಾನು ಕನ್ನಡ ಸಾಹಿತ್ಯ ತಗೊಂಡಿದ್ರೆ ನಾನೇನ್ ಹೇಳ್ತಾ ಇದ್ದೆ, ಅಯ್ಯೋ ಬೇರೆ ಸಾಹಿತ್ಯದ ಬೇರೆ ಆಪ್ಷನಲ್ ಅಲ್ಲಿ ಸ್ಕೋರ್ ಆಗ್ತಾ ಇದೆ, ಕನ್ನಡದಲ್ಲಿ ಆಗ್ತಾ ಇಲ್ಲ, ಈ ತರ ಹೇಳ್ಬೋದಾಗಿತ್ತು ನಾನು. ಓಕೆನಾ? ಈಗ ಉದಾಹರಣೆಗೆ ಆಂಥ್ರೋಪಾಲಜಿ ಇರ್ಬೋದು, ಅದ್ರಲ್ಲಿ ಏನು ಆಪ್ಷನಲ್ ಇಲ್ಲಿ ಸ್ಕೋರ್ ಆಗ್ತಾ ಇದೆ, ಬಟ್ ಎಲ್ಲಾ ವರ್ಷನೂ ಆಗ್ತಾ ಇದೆಯಾ? ಇಲ್ಲ. ಸೊ ನಿಮ್ಮ ಆಸಕ್ತಿ ಮತ್ತು ಮಾರ್ಗದರ್ಶನ ಮತ್ತು ನೀವು ಅದಕ್ಕೆ ರೈಟ್ ಅಭ್ಯರ್ಥಿ ಅಂತ ನಿಮಗೆ ಅನ್ಸಿದ್ರೆ ನೀವು ಆ ಆಯ್ಕೆನ ಮಾಡಬಹುದು. ಯಾವುದೇ ಆಪ್ಷನಲ್ ಅನ್ನ ಚೂಸ್ ಮಾಡಬಹುದು. ಮೊದಲು ಅದಕ್ಕೆ ಆಸಕ್ತಿ ಇರಬೇಕು ವಿದ್ಯಾರ್ಥಿಗಳಿಗೆ. ಅವೈಲಬಿಲಿಟಿ ಆಫ್ ಮಟೀರಿಯಲ್, ಗೈಡೆನ್ಸ್ ಇದೆಲ್ಲ ಇದ್ದಾಗ ಬೇಕಾದ ಅವರು ಆಪ್ಷನಲ್ ಅನ್ನ ಚೂಸ್. ಒಂದು ಎಕ್ಸೆಪ್ಷನ್ ಏನಂದ್ರೆ, ಬಹಳಷ್ಟು ಆಪ್ಷನಲ್ಗಳು ಅವೈಲೇಬಲ್ ಇದೆ. ಲೈಕ್ ಇಂಜಿನಿಯರಿಂಗ್ ಅಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮೇಲೆ ಆಪ್ಷನ್ ಇದೆ, ಎಲೆಕ್ಟ್ರಿಕಲ್ ಆಪ್ಷನಲ್ ಇದೆ. ಓಕೆನಾ? ಅದು ಏನಂದ್ರೆ UPSC ನಲ್ಲಿ ಬಹಳಷ್ಟು ಜನ ಅವರ ಏನು ಸಬ್ಜೆಕ್ಟ್ ಅವರು ಓದಿರ್ತಾರೆ ಇಂಜಿನಿಯರಿಂಗ್ ಅಥವಾ ಡಿಗ್ರಿ ಮಾಡುವಾಗ, ಅವಾಗ್ಲೇನೆ ಕರಾರುವಕ್ಕಾಗಿ ಓದಿರೋದಿಲ್ಲ. ಯಾಕಂದ್ರೆ ಅವಾಗೇನೆ ತಲೆಯಲ್ಲಿ UPSC ನಡೀತಾ ಇದ್ರೆ ಅಥವಾ ಬೇರೆ ಏನೋ ನಡೀತಾ ಇದ್ರೆ ಕಾಲೇಜಲ್ಲಿ, ಆವಾಗ ಓದಿರಲ್ಲ. ಸೊ ಅವರು ಅದೇ ಬ್ಯಾಕ್ ಗ್ರೌಂಡ್ ಇದ್ರು ಕೂಡ ಈ ಆಪ್ಷನಲ್ಗಳನ್ನ ಆಯ್ಕೆ ಮಾಡ್ತಾ ಇಲ್ಲ.
ಯಾಕಂತಂದ್ರೆ ಸ್ವಲ್ಪ ಕ್ಲಿಷ್ಟಕರ ಇದೆ ಅಂತ. ಸೊ ಅದನ್ನು ತಲೆನಲ್ಲಿ ಇಟ್ಕೋಬೇಕು. ಅಂದ್ರೆ ಸೈನ್ಸ್ ಬೇಸ್ಡ್ ಆದಂತ ಆಪ್ಷನಲ್ಗಳು, ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಮೆಡಿಕಲ್ ಇರ್ಬೋದು, ಇದನ್ನೆಲ್ಲ ತಗೊಂಡ್ರೆ ಇದು ಹೆವಿ ಇರ್ತದೆ. ಮತ್ತು ಅದ್ರ ಜೊತೆಗೆ ಜನರಲ್ ಸ್ಟಡೀಸು ಓದ್ಬೇಕಾಗುತ್ತೆ. ಅಂದ್ರೆ ಸಿಲೆಬಸ್ಸು ಸ್ವಲ್ಪ ಆದಷ್ಟು ಕಡಿಮೆ ಇರಬೇಕು, ಆಮೇಲೆ ಸ್ಕೋರಿಂಗು ಇರಬೇಕು, ಆಸಕ್ತಿ, ಇವೆಲ್ಲ ಕೂಡಿದಾಗ ನಮಗೊಂದು ಬೆಸ್ಟ್ ಆಪ್ಷನ್ ಬರ್ಬೋದು. ಸೈನ್ಸ್ ಅಂತ ಕೂಡ ಹೇಳೋದಕ್ಕಾಗಲ್ಲ. ಎಷ್ಟೊಂದು ಜನ ಸುಮಾರು ಜನ ಮ್ಯಾಥಮೆಟಿಕ್ಸ್ ತಗೊಳ್ತಾರೆ, ಹೈ ಸ್ಕೋರಿಂಗ್ ಇದು, ಅಟ್ ದ ಸೇಮ್ ಟೈಮ್ ಲೋ ಸ್ಕೋರಿಂಗ್ ಕೂಡ ಮ್ಯಾಥಮೆಟಿಕ್ಸ್. ಸೊ ನಿಮಗೆ ಆ ಎಕ್ಸ್ಟ್ರಾ ಎಡ್ಜ್ ಇರಬೇಕು. ನೀವು ಮಾಡಿದ್ರೆ ನೀವು ಎಲ್ಲ ಸಾಲ್ವ್ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್, ಪ್ಲಸ್ ನೀವು ಆಲ್ರೆಡಿ ಮ್ಯಾಥ್ಸ್ ಅಲ್ಲಿ ನಿಮ್ಗೆ ಆಪ್ಟಿಟ್ಯೂಡ್ ಅಂತ ಕರಿತೀವಿ ನಾವು, ಇಂಡಿವಿಜುವಲ್ ಆಪ್ಟಿಟ್ಯೂಡ್ ಅಂತ ಕರಿತೀವಿ. ಇಂಡಿವಿಜುವಲ್ ಅಂದ್ರೆ ಪ್ರತಿಯೊಬ್ಬನಿಗೂ ಒಂದೊಂದು ಸಬ್ಜೆಕ್ಟ್ ಮೇಲೆ ಒಲವಿರುತ್ತೆ, ಜೊತೆಗೆ ಅವ್ರ ಬ್ರೈನ್ ಆ ಸಬ್ಜೆಕ್ಟ್ ಅಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ನಿಮ್ದು ಮ್ಯಾಥ್ಸ್ ಬ್ಯಾಕ್ ಗ್ರೌಂಡ್ ಇಲ್ಲ, ನೀವು ಮ್ಯಾಥ್ಸ್ ತಗೊಂಡ್ಬಿಡ್ತೀರಾ ಅಂದ್ರೆ ನಿಮ್ಮದು ಮಾಡ್ಕೊಂಡು ಬರ್ಬೇಕಂದ್ರೆ ಟೈಮ್ ಭಾಳ ಹಿಡಿತದೆ. ಓಕೆ ಕರೆಕ್ಟ್. ಈಗ ಸ್ವಲ್ಪ ನೆಕ್ಸ್ಟು ಪ್ರಿಲಿಮ್ಸ್ ಬಗ್ಗೆ ಸ್ವಲ್ಪ ನೋಡೋಣ. ಸೊ ಪ್ರಿಲಿಮ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಯಾಕಂದರೆ ಲಕ್ಷಗಟ್ಟಲೆ ಜನ ಎಕ್ಸಾಮ್ ಬರೀತಿರ್ತಾರೆ, ಅದರಲ್ಲಿ 1000 ಗಂಟಲೆ ಜನ ಮೇನ್ಸಿಗೆ ಕ್ವಾಲಿಫೈ ಆಗ್ತಾರೆ. ಮ್ಯಾಕ್ಸಿಮಮ್ ನಮ್ಗೆ ಅಲ್ಲೇ ಒಂದು ಈ ಏನು ಡಿವೈಡ್ ಆಗೋದು ಅಂದರೆ ಭಾಳಷ್ಟು ಜನ ಅಲ್ಲೇ ಹೊರಗಡೆ ಹಾಕುವಂಥ ಒಂದು ಪ್ರೊಸೆಸ್ ಅದು. ಸೊ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನಂದ್ರೆ UPSC ನಲ್ಲಿ ಯು ಅಂದರೆ ಅನ್ಪ್ರಿಡಿಕ್ಟಬಲ್, ಎಲ್ಲರೂ ಅದನ್ನ ಹೇಳ್ತಾರೆ. ಏನಾಗತ್ತೆ, ಪ್ರಿಲಿಮ್ಸ್ ಏನಿದೆಯಲ್ಲ, ಸುಮಾರು ಜನಕ್ಕೆ ನಾನು 2-3 ವಿಷಯ ಹೇಳ್ಬಿಡ್ತೀನಿ. ಮೊದಲನೇದು ಏನಪ್ಪಾ ಅಂತಂದ್ರೆ, UPSC ಪ್ರಿಲಿಮ್ಸ್ ಅಂದ್ರೆ ದೊಡ್ಡ ಗುಡ್ಡ ಅಂತ ಕ್ಲಿಯರ್ ಮಾಡೋವರೆಗೂ ಅನ್ಸುತ್ತೆ. ಓಕೆನಾ? UPSC ಪ್ರಿಲಿಮ್ಸ್ ಪರೀಕ್ಷೆ ಬರೀ ನಿಮಗೆ ಮೇನ್ಸ್ ಪರೀಕ್ಷೆ ಬರೆಯೋದಕ್ಕೆ ಒಂದು ಹಾಲ್ ಟಿಕೆಟ್ ಇದ್ದಂಗೆ ಅಷ್ಟೇ. ನೀವು ಕ್ಲಿಯರ್ ಮಾಡೋದು. ಓಕೆನಾ? ಬರೀ ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದು ಸಾಧನೆ ಅಲ್ಲ. ಓಕೆ, ನಾನು 2 ಪ್ರಿಲಿಮ್ಸ್ ಬರ್ದಿದ್ದೀನಿ, 2 ಪ್ರಿಲಿಮ್ಸ್ನು ಕೂಡ ನಾನು ಕ್ಲಿಯರ್ ಮಾಡಿದ್ದೀನಿ. ಅದರ ಅರ್ಥ ನಾನು ಭಾರಿ ಬುದ್ಧಿವಂತ ಅಂತಲ್ಲ, ಆದ್ರೆ ಅದರ ಅರ್ಥ ನಾನು ಪ್ರಿಲಿಮ್ಸ್ ಪರೀಕ್ಷೆಗೆ ಏನ್ ಬೇಕಿತ್ತೋ ಅದನ್ನಷ್ಟೇ ಮಾಡಿದ್ದೀನಿ ನಾನು, ಅದು ಬಿಟ್ಟು ಹೆಚ್ಚಿಗೆ ಮಾಡಿಲ್ಲ. ಇದು ಎಲ್ಲಾ ಸಬ್ಜೆಕ್ಟ್ಗಳು ನಾವು ಓದೋದು ಜನರಲಿಸ್ಟ್ ಸಬ್ಜೆಕ್ಟ್ಗಳಾಗಿರೋದ್ರಿಂದ ಇವಕ್ಕೆ ಕೊನೆ ಇಲ್ಲ. ಈ ವಿಷಯಗಳಿಗೆ ಕೊನೆ ಇಲ್ಲ. ಇದು ಇಂಥದೇ ಬುಕ್ ಓದ್ಬೇಕು. ಈಗ ಉದಾಹರಣೆಗೆ ಈ SLC ಮಕ್ಕಳದು ಪರೀಕ್ಷೆ ಆದ್ರೆ 1-2 ಪ್ರಶ್ನೆ ಸಿಲೆಬಸ್ ಇಂದ ಹೊರಗೆ ಬಂದ್ರೆ ಎಲ್ಲಾ ನ್ಯೂಸ್ ಚಾನಲ್ ಒಳಗೆ ಅದೇ ತೋರಿಸ್ತಾರೆ. ಇಲ್ಲಿ 100 ಪ್ರಶ್ನೆಗಳಲ್ಲಿ 60-80 ಪ್ರಶ್ನೆಗಳು ಹೊರಗಡೆನೆ ಇರುತ್ತೆ, ಬುಕ್ಸ್ ಯಾವ್ದು ಬುಕ್ಸ್ ಒಳಗೆ ಇರೋದಿಲ್ಲ. ಸೊ ಪರೀಕ್ಷೆ ನೇಚರ್ ಇರೋದ್ರಿಂದ ನೀವು ಸ್ಮಾರ್ಟ್ ಇರಬೇಕು. ಏನನ್ನ ನಾನು ಓದ್ಬೇಕು, ಎಷ್ಟು ಓದ್ಬೇಕು, ಪ್ರಾಕ್ಟೀಸ್ ಎಷ್ಟು ಮಾಡ್ಬೇಕು ಅನ್ನೋದು. ಅದು ಮಾಡಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಎಲ್ಲರೂ ಕೂಡ ಕ್ಲಿಯರ್ ಮಾಡ್ಬೋದು. ಓನ್ಲಿ ಸಾಕಷ್ಟು ಅದ್ರ ಬಗ್ಗೆ ಇನ್ನೂ ಕೆಲವು ಮಾಹಿತಿಗಳನ್ನ ಮೋಸ್ಟ್ಲಿ ನಾವು ನಿಮ್ಮ ಇನ್ನೊಂದು ವಿಡಿಯೋಸ್ ಮಾಡೋಣ ಅಂತೆ. ನಾನು ನನ್ನ ಗ್ರಹಿಕೆ ಮತ್ತು ನಾನು ಈ ಪರೀಕ್ಷೆನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನೋ ಅದರಲ್ಲಿ ಕೆಲವಷ್ಟು ಮಾಹಿತಿನ ನಾನು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ಥರ ಮೋಸ್ಟ್ಲಿ ಶೇರ್ ಮಾಡ್ತೀನಿ ನಾನು. ಓಕೆ. ದಯಾನಂದ್ ಅವರು ಕೆಲವೊಂದು ವಿಡಿಯೋಗಳನ್ನು ಕೂಡ ಮಾಡಿದ್ದಾರೆ. ಅದರೊಳಗಡೆ ಭಾರತದ ಸಂವಿಧಾನ, ಅರ್ಥಶಾಸ್ತ್ರ, ಜಿಯೋಗ್ರಫಿ ಇವಕ್ಕೆಲ್ಲ ಪರ್ಟಿಕ್ಯುಲರ್ಲಿ ಹೆಂಗೆ ಓದಬೇಕು ಪ್ರಿಲಿಮ್ಸ್ಗೆ, ಮೇನ್ಸ್ಗೆ ಅನ್ನುವಂಥ ವಿಡಿಯೋ ಕೂಡ ಮಾಡಿದ್ದಾರೆ. ಇದು ಪಾಡ್ಕಾಸ್ಟ್ ವಿಡಿಯೋ ಆದಮೇಲೆ 1-2 ದಿವಸದಲ್ಲಿ ಆ ವಿಡಿಯೋಗಳು ಕೂಡ ಯೂಟ್ಯೂಬಲ್ಲಿ ಬರ್ತಾ ಹೋಗ್ತವೆ. ಆಮೇಲೆ ಇನ್ನೊಂದು, ನಾ ಪ್ರಿಲಿಮ್ಸ್ ಬಗ್ಗೆ ಯಾಕೆ ದಯಾನಂದ್ ಅವರಿಗೆ ಸ್ಪೆಸಿಫಿಕ್ ಆಗಿ ಕೇಳಿದೆ ಅಂತಂದರೆ, 2023 ಒಳಗಡೆ ನೀವು ಕ್ಲಿಯರ್ ಮಾಡಿದ್ದೀರಿ ಪ್ರಿಲಿಮ್ಸು. ನಮ್ಮ UPSC ಹಿಸ್ಟ್ರಿ ಒಳಗಡೆ 2023 ಬಂದಂಥ ಪ್ರಿಲಿಮ್ಸ್ ಒನ್ ಆಫ್ ದ ಟಫೆಸ್ಟ್ ಪ್ರಿಲಿಮ್ಸ್. ಅದು ಮೊದಲೇ ಪ್ರಿಲಿಮ್ಸು ಅನ್ಪ್ರಿಡಿಕ್ಟೇಬಲ್ಲು, ಅದರಲ್ಲೇ 2023 ಅದು ಡಬಲ್ ಅನ್ಪ್ರಿಡಿಕ್ಟೇಬಲ್ ಇತ್ತು. ಅಲ್ಲಿ ತಮ್ಮ ಎಕ್ಸಾಮ್ ಹಾಲಲ್ಲಿ ಹೋದಾಗ ಆ ಒಂದು ಶಾಕ್ ಇದ್ದೇ ಇರ್ತೈತಿ ಎಲ್ಲರಿಗೂ, ಅಥವಾ ಕೆಲವು ಜನ ಪ್ರಿಪೇರ್ ಆಗಿ ಹೋಗಿರ್ತಾರೆ ಅದಕ್ಕೆ. ಅಲ್ಲಿ ಯಾವ ರೀತಿ ಇತ್ತು ಮನಸ್ಥಿತಿ? ನಾನು 2023 ಫಿಲಿಮ್ಸ್ ನಾನು ಒಳ್ಳೆ ಮೈಂಡ್ ಸೆಟ್ ಅಲ್ಲಿ ಹೋಗಿದ್ದೆ. ನಾನು ಒಳ್ಳೆ ಮೈಂಡ್ ಸೆಟ್ ಅಂದ್ರೆ ಫಸ್ಟ್ ಅಟೆಂಪ್ಟ್ ನಾನು ಅನ್ಕೊಂಡಿದ್ದು ನಾನು ಒಂದೇ ಅಟೆಂಪ್ಟ್ ಬರೀಬೇಕಂತ. ಸೊ ಆಗಿದ್ದಾಗ್ಲಿ ನಂದು 100% ನಾನೆಲ್ಲ ಕೊಡ್ತೀನಿ ಅಂತ. ಎಕ್ಸಾಮ್ಗೆ ಹೋಗೋಕೆ ಮುಂಚೆನೆ ನನಗೆ ಗೊತ್ತಿತ್ತು ಬೌನ್ಸರ್ಸ್ಗಳಿರುತ್ತೆ ಅಂತ. ಬೌನ್ಸರ್ಸ್ಗಳಂದ್ರೆ ನೀವು ಕೆಲವು ಏನು ಟೆಸ್ಟ್ ಬೌಲಿಂಗ್ ಅಲ್ಲಿ ಬೌನ್ಸರ್ಸ್ ಅಂದ್ರೆ ಐದರ್ ನೀವು ಬಗ್ಬೇಕು ಇಲ್ಲ ಸೈಡ್ಗೆ ಹೋಗ್ಬೇಕು, ಈ ತರದ್ದು ಇದ್ದೇ ಇರುತ್ತೆ. ಅದನ್ನ ನಾನು ಸ್ಕಿಪ್ ಮಾಡ್ತೀನಿ. ನನಗೆ ಏನು ತುಂಬಾ ಕಷ್ಟ ಆಯ್ತಾ ಸ್ಕಿಪ್ ಮಾಡ್ತೀನಿ. ಆಪ್ಷನ್ ಏನಾದ್ರು ಎಲಿಮಿನೇಟ್ ಮಾಡಕ್ ಸಾಧ್ಯ ಆಯ್ತಾ ಎಲಿಮಿನೇಟ್ ಮಾಡ್ತೀನಿ. 50-50 ಬಂತ ನಂದು ಇನ್ಸ್ಟಿಂಕ್ಟ್ ಮೇಲೆ ನನ್ನ ಚಾನ್ಸ್ ತಗೊಳ್ತೀನಿ. ಈ ಮೈಂಡ್ ಸೆಟ್ ಅಲ್ಲಿ ಹೋಗಿದ್ದೆ ನಾನು. ಪೇಪರ್ ನೋಡಿದಾಗ ಕೂಡ ನಾನು ಫಸ್ಟ್ 5 ನಿಮಿಷ ಮಾಡಿದ್ದೆ, ಪೇಪರ್ನ ಹಾಳಾಗಿ ನನ್ನ ಫ್ಲಿಪ್ ಮಾಡಿ ನನಗೆ ಗೊತ್ತಿರೋದು ಯಾವ್ದಾದ್ರು ಟಾಪಿಕ್ಸ್ ಇದೆಯಾ ಏನು ಅಂತ ಒಂದು ರೌಂಡ್ ಸ್ಕ್ರೀನ್ ಮಾಡಿ ಪ್ರಿಲಿಮ್ಸ್ ಪೇಪರು. ಅದಾದ್ಮೇಲೆ ನಾನು ಮಾರ್ಕ್ ಮಾಡ್ತಾ ಹೋದೆ. ನಂದು ಏನಪ್ಪ ಪಾಲಿಸಿ ಅಂದ್ರೆ, ಈ ಪ್ರಿಲಿಮ್ಸ್ 2023 ಹೋಗಕ್ ಮೊದಲು ನಾನು ಸುಮಾರು 50-60 ಮಾರ್ಕ್ ಟೆಸ್ಟ್ಗಳನ್ನ ಬರ್ದಿದ್ದೆ. ಓಕೆನಾ? 2023 ನಾನು ಹೈಯೆಸ್ಟ್ ನಾನು ಎಫರ್ಟ್ ಹಾಕಿರೋ ವರ್ಷ ಅದು 2022-23. ಓಕೆನಾ? ಸೊ ಒಂದು 50-60 ನಾನು ಮಾರ್ಕ್ ಟೆಸ್ಟ್, ಫುಲ್ ಲೆಂತ್ ಮಾರ್ಕ್ ಟೆಸ್ಟ್ ನಾನು ಬರ್ದಿದ್ದೆ. ಅದರಿಂದಾಗಿ ನನಗೆ ಏನ್ ಗೊತ್ತಾಯ್ತು ಅಂದ್ರೆ, ನಾನು ಎಂಥದೇ ಪೇಪರ್ ಬರಲಿ, ಎಷ್ಟು ಈಸಿ ಬರಲಿ ಎಷ್ಟು ಟಫ್ ಬರಲಿ, ನಾನು ಮಾರ್ಕ್ ಮಾಡೋದು
ಒಂದು 88ರಿಂದ 95 96 ಓಕೆ ಎಷ್ಟೇ ಟಫ್ ಬರಲಿ ಪೇಪರ್ ಇದು ನಂದು ರೇಂಜ್ ಅಂತ ನನಗೆ ಅನಿಸ್ತು. ಓಕೆ ಓಕೆ ಸೊ ನಾನು ಇದನ್ನ ಬೇರೆ ಬೇರೆ ಪೇಪರ್ಗಳ ಜೊತೆಗೆ ಎಕ್ಸ್ಪೆರಿಮೆಂಟ್ ಕೂಡ ಮಾಡಿ ನೋಡಿದೆ ನಾನು ಫ್ರೀ ಓಪನ್ ಮಾರ್ಕ್ ಟೆಸ್ಟ್ಗಳಲ್ಲಿ. ಸೊ ಪೇಪರ್ ಹೆಂಗೆ ಬರಲಿ ನಾನಂತೂ 90 ಅಟೆಂಡ್ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟಲ್ಲಿ ಇತ್ತು. ಓಕೆ ಓಕೆ ಸೊ ಪೇಪರ್ ಓದುವಾಗ ಏನಾಯಿತು ಅಂದರೆ ಇದು ಏನೋ ಓನ್ಲಿ 2 ಕರೆಕ್ಟ್, ಓನ್ಲಿ 3 ಕರೆಕ್ಟ್, ಓನ್ಲಿ 4 ಕರೆಕ್ಟ್ ಅಂತ ಬಂತು. ಇದರಲ್ಲಿ ಏನಾಗೋಯ್ತು ಅಂದರೆ ನನಗೆ 50-50 ಕನ್ಫ್ಯೂಷನ್ ಇತ್ತಲ್ಲ, ಅದು ನನಗೆ ಆ್ಯಕ್ಚುಲಿ ಹೆಲ್ಪ್ ಆಯಿತು. ಈಗ ನನಗೆ ಓನ್ಲಿ 2 ಕರೆಕ್ಟ್ ಅಂತಿದ್ದು 2 ರಾಂಗ್ ಇದೆ, 2ರಲ್ಲಿ ಯಾವುದು ಅಂತ ಗೊತ್ತಿಲ್ಲ ಅಂದ್ರೆ ಇಟ್ ಇಸ್ ಓಕೆ, ಓನ್ಲಿ 2 ಕರೆಕ್ಟ್ ಅಂತ ಹಾಕಿದ್ರೆ ಮುಗೀತು. ಓಕೆನಾ? ಇದು ಒಂದು. ಇದು ನಾನು ಎಕ್ಸಾಮ್ ಹಾಲ್ನಲ್ಲಿ ಓಡಿಸಿದಂತಹ ಏನು ಬ್ರೈನ್ ಇದು. ಓಕೆ ಓಕೆ ಜೊತೆಗೆ ಎಲ್ಲೆಲ್ಲ ಆಪ್ಷನ್ ಎಲಿಮಿನೇಟ್ ಮಾಡಬೇಕಾಯಿತು ಅದನ್ನೆಲ್ಲ ಆಪ್ಷನ್ ಎಲಿಮಿನೇಟ್ ಮಾಡಿ 50-50 ಇದ್ದಿದ್ದೆಲ್ಲ ನಾನು ರಿಸ್ಕ್ ತಗೊಂಡೆ. ಓಕೆ ಇದು ನನಗೆ GSCಗೆ ಹೆಲ್ಪ್ ಆದಂಥ ಸ್ಟ್ರಾಟಜಿ. ಓಕೆ ಓಕೆ ಏನಾಗುತ್ತೆ, ಹುಡುಗರು ಪೇಪರ್ ನೋಡ್ತಾ ಇದ್ದಂಗೆ ಫಸ್ಟ್ 10 ಮಿನಿಟ್ಸಲ್ಲೇ ಗಾಬರಿ ಆಗ್ಬಿಟ್ರೆ ಏನಾಗುತ್ತೆ ಅಂದರೆ ಎಲ್ಲರೂ ಓದಿರ್ತಾರೆ, ನಮ್ಮ ಬ್ರೈನ್ದು ಎಷ್ಟು % ನಾವು ಎಕ್ಸಾಮ್ ಹಾಲಲ್ಲಿ ಉಪಯೋಗಿಸ್ತೀವಿ ಅಂತ. ಓಕೆ ನೀವು ನಿಮ್ದು ನಾಲೆಡ್ಜಿಂದ 60-70% ನೀವು ಎಕ್ಸಾಮ್ ಹಾಲಲ್ಲಿ ಉಪಯೋಗಿಸ್ಬಿಟ್ರೆ ನೀವು ಗೆದ್ದಂಗೆ. ಓಕೆ ಓಕೆ ಇದೇ ಪೇಪರ್ನ ಎಕ್ಸಾಮ್ ಹಾಲ್ ಹೊರಗಡೆ ಕುತ್ಕೊಂಡವ್ರು ಈ ಪೇಪರ್ ನೋಡಿ ಇದೇನು ಕಷ್ಟ ಇಲ್ಲ, ಈಸಿ ಇದೆ ಅಂತ ಹೇಳ್ಬಿಡ್ತಾರೆ. ಎಕ್ಸಾಮ್ ಹಾಲ್ ಒಳಗೆ ಪೇಪರ್ ಕಷ್ಟ ಅನ್ಸುತ್ತೆ, ಯಾಕೆಂದ್ರೆ ಟೆನ್ಷನ್. ಕರೆಕ್ಟ್ ಕರೆಕ್ಟ್ ಓಕೆನಾ? ಬಟ್ ಇಷ್ಟೆಲ್ಲ ಮಾಡಿ ಕೂಡ ನನಗೆ ಅನಿಸ್ತು 2023 ನನ್ನ ಪ್ರಿಲಿಮ್ಸ್ ಪೇಪರ್ ಚೆನ್ನಾಗಾಗಲಿಲ್ಲ ಅಂತ ಅನ್ನಿಸ್ತು ನನಗೆ ಎಕ್ಸಾಮ್ ಹಾಲಿಂದ ಹೊರಗೆ ಬಂದಮೇಲೆ. ಬಟ್ ನಮ್ದು ಏನು ಫಾಲೋ ಅಂದರೆ ಎಕ್ಸಾಮ್ ಹಾಲಿಂದ ಹೊರಗೆ ಬಂದಮೇಲೆ ಆ ಪೇಪರ್ ಮುಟ್ಬಾರ್ದು, ನೋಡಬಾರ್ದು, ಆ ಕ್ವಶನ್ ಡಿಸ್ಕಸ್ ಮಾಡಬಾರ್ದು. ಇದು ನನ್ನ ಪ್ರಿನ್ಸಿಪಲ್. ಇದು 2 ಗಂಟೆ ಪೇಪರ್ ಬರ್ದಿದ್ದೆ ನನಗೆ ಬಹಳ ಟೈರ್ಡಿಂಗ್ ಅನ್ಸ್ಬಿಡುತ್ತೆ. ಬಿಕಾಸ್ ತುಂಬಾ ಥಿಂಕ್ ಮಾಡ್ಬೇಕಾಯ್ತು ಈ ಪೇಪರಲ್ಲಿ. ತುಂಬಾ ಆಪ್ಷನ್, 100 ಕ್ವಶನ್, 4 ಆಪ್ಷನ್, ಅದ್ರೊಳಗೆ 3 ವೇರಿಯೇಬಲ್. ಓಕೆನಾ? ಇಷ್ಟು ವೇರಿಯೇಬಲ್ ಇದ್ದಂತ ಪೇಪರ್ ಮಾಡಿ ಮೆಂಟಲಿ ಟೈರ್ಡ್ ಆಗ್ಬಿಟ್ಟು ಮಲಗ್ಬಿಟ್ಟೆ ನಾನು ಅಲ್ಲೇ ಎಕ್ಸಾಮ್ ಅಲ್ಲೇ ಒಂದು ಬೆಂಚಲ್ಲಿ ಮಲಗಿ ಸಿಸೆಟ್ ಬರ್ದೆ. ಸಿಸೆಟ್ ಬರೆಯೋಕೆ ಹೋಗುವಾಗಲೇ ಟೈರ್ಡ್ ಇದ್ದೆ ನಾನು. ಸೊ ಹಂಗಾಗಿ ನಾನು ಸಿಸೆಟ್ ಕೂಡ ಅಷ್ಟು ಚೆನ್ನಾಗಾಗಿಲ್ಲ 2023. ಒನ್ ಆಫ್ ದಿ ಟಫೆಸ್ಟ್ ಪೇಪರ್ ಅದು ಸಿಸೆಟ್. ಯೂಶಲಿ ನಾನು ಸಿಸೆಟ್ ಅಲ್ಲಿ ನಾನು 90+ ಸ್ಕೋರ್ ಮಾಡ್ತೀನಿ. ನಾನು ಒಳ್ಳೆ ಸ್ಕೋರ್ ಏನಲ್ಲ ಇದು. ಓಕೆನಾ? ನೀವು ಇನ್ ಕೇಸ್ ನೀವು ಆಸ್ಪಿರೆಂಟ್ ಆಗಿ ವಿಡಿಯೋ ನೋಡ್ತಾ ಇದ್ರೆ ಯಾವುದೇ ಮಾಕ್ ಟೆಸ್ಟ್ ಅಲ್ಲಿ ನಿಮ್ದು ಸಿಸೆಟ್ ಸ್ಕೋರ್ 100 ಮೇಲೆ ಬರ್ಬೇಕು. 100 ಮೇಲೆ. ಓಕೆ. ಅಲ್ಲಿವರೆಗೂ ನೀವು ಎಫರ್ಟ್ ಹಾಕ್ತಾ ಇರಬೇಕು. ನೀವು ಟೆಸ್ಟ್ ಅಲ್ಲಿ 100 ಮೇಲೆ ಬಂದ್ರೆ ಎಕ್ಸಾಮ್ ಅಲ್ಲಿ 80 ಮೇಲೆ ಬರುತ್ತೆ. ಓಕೆ ಓಕೆ ಓಕೆನಾ? ನೀವು ಟೆಸ್ಟ್ ಅಲ್ಲಿ 70 ಬಂದು ನಾನು ಪಾಸ್ ಆಗ್ತಾ ಇದೀನಿ ಅಂತ ಅನ್ಕೊಂಡ್ರೆ ಎಕ್ಸಾಮ್ ಅಲ್ಲಿ ಬರೋದು ನಿಮಗೆ 55ರಿಂದ 60. ಆದ್ರೆ ಪಾಸ್ ಆಗಕ್ಕೆ 66 ಮಾರ್ಕ್ಸ್ 66 ಬೇಕು. 33%. ಹಾ. ಸೊ ಬಟ್ ಸಿಸೆಟ್ ಕೂಡ ನಾನು ಕ್ಲಿಯರ್ ಮಾಡಿದೀನಿ. 74 ಬಂತು ನನಗೆ ಆ ವರ್ಷ ಪೇಪರ್ ಸಿಸೆಟ್. ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ನಾನು ಎಕ್ಸ್ಪೆಕ್ಟೆಡ್ ಬೆಟರ್. ಓಕೆನಾ? ಸೊ ಸಿಸೆಟ್ ನಾನು ಡೌಟಲ್ಲೇ ಇದ್ದ ಆಗುತ್ತಾ ಇಲ್ವಾ ಅಂತ. ಆ ಕಾರಣಕ್ಕೆ ನನಗೆ ಆ ವರ್ಷದ ಮೇನ್ಸ್ ಹೋಗ್ಲಿಕ್ಕೆ ಇದು ಒಂದು ಎಫೆಕ್ಟ್. 15 ದಿವಸ ನಾನು ಸ್ವಲ್ಪ ಲ್ಯಾಗ್ ಮಾಡಿದೆ. ಕರೆಕ್ಟ್. ಓಕೆ. ಆಮೇಲೆ ಇನ್ನೂ ಒಂದು ಏನಪ್ಪಾ ಅಂತಂದ್ರೆ ಐ ಥಿಂಕ್ 2022ರಲ್ಲಿ ನೀವು ನನಗೆ ಮೆಸೇಜ್ ಮಾಡಿದ್ರಿ. 2022ರಲ್ಲಿ ಮೆಸೇಜ್ ಮಾಡಿದ್ರಿ. ಈಗ 2025ರಲ್ಲಿ ರಿಸಲ್ಟ್ ಬಂದಿದೆ. ಭಾಳ ಶಾರ್ಟ್ ಸ್ಪ್ಯಾನ್ ಒಳಗಡೆ ನಿಮ್ಮ ರಿಸಲ್ಟ್ ಬಂದಿದೆ. ಯಾಕಂದರೆ ಇಷ್ಟು ಶಾರ್ಟ್ ಸ್ಪ್ಯಾನ್ ಒಳಗಡೆ ಮತ್ತು ಅದು ಫಸ್ಟ್ ಅಟೆಂಪ್ಟಲ್ಲಿ ಪ್ರಿಲಿಮ್ಸ್ ಮಾಡಿಕೊಂಡು ಸೆಕೆಂಡ್ ಅಟೆಂಪ್ಟಲ್ಲಿ ರ್ಯಾಂಕೇ ಬರೋದು ಸ್ವಲ್ಪ ವಿದ್ಯಾರ್ಥಿಗಳಿಗೆ ಕಷ್ಟ ಅನ್ನಿಸ್ಬೋದು. ಅದನ್ನು ನೀವು ಹೆಂಗೆ ಹೇಳ್ತೀವಿ? ಯಾಕಂದರೆ ನನ್ನ ಪ್ರಕಾರ ನೀವು ಭಾಳಷ್ಟು ಟ್ರಿಕ್ಸ್ಗಳನ್ನು ಮಾಡಿದ್ದೀರಿ, ಭಾಳಷ್ಟು ಶಾರ್ಟ್ಕಟ್ಗಳನ್ನು, ಎಲ್ಲಿ ಏನು ಓದಬೇಕು ಬಹಳ ತರವಾಗಿ ಯೋಚನೆ ಮಾಡಿದ್ದೀರಿ. ಅದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ನಾಲೆಜ್ ಕೊಡ್ಬೋದಾ? ಓಕೆ. ನಾನು ನಿಮಗೆ ಕಾಲ್ ಮಾಡಿದ್ದು ಮೋಸ್ಟ್ಲಿ ಸೆಪ್ಟೆಂಬರ್ ಅಕ್ಟೋಬರ್ 2022. ಸೆಪ್ಟೆಂಬರ್ ಅಕ್ಟೋಬರ್ 2022. ಇನ್ನು ಫಸ್ಟ್ ಡೇ ಸ್ಟಾರ್ಟಿಂಗ್ ಹೋಗುವಾಗ್ಲೇನೆ ನಾನು ನನ್ನ ಫ್ರೆಂಡ್ ಹರ್ಷ ಅಂತ ಇದ್ದಾನೆ, ಅವನಿಗೆ ಇಲ್ಲ ಕಣೋ ನಾನು UPSC ಮಾಡ್ಬೇಕಂತ ಇದ್ದೀನಿ. ನನ್ನ ಫ್ರೆಂಡ್ ಭರತ್ ಅಂತ ಇದ್ದಾರೆ, ಅವರು ಏನೋ ಕೋಚಿಂಗ್ ಕೂಡ ನಡೆಸ್ತಾ ಇದ್ದಾರೆ, ನನಗೆ ಬಹಳ ಕ್ಲೋಸ್ ಫ್ರೆಂಡ್, ಅವ್ರು ಮಾತಾಡಿ ಅಂತ. ಇನ್ಫ್ಯಾಕ್ಟ್ ಆ ಸ್ನೇಹ, ವಿಶ್ವಾಸ ಮತ್ತೆ ಅಭಿಮಾನದಿಂದ ನಾನು ಇವತ್ತು ಇಲ್ಲಿ ಪಾಡ್ಕಾಸ್ಟ್ ಮಾಡ್ತಾ ಇರುವಂತದ್ದು. ಯಾಕೆಂತಂದ್ರೆ ನೀವು ಮಾಡ್ತಾ ಇರೋ ಕೆಲಸದ ಬಗ್ಗೆ ನಮ್ಗೆ ಅತೀವ ಅಭಿಮಾನ ಇದೆ. ದೋ ನಾನು ಕೋಚಿಂಗ್ ಇಂಡಸ್ಟ್ರಿನ ನಾನು ತುಂಬಾ ಹತ್ರದಿಂದ ನೋಡಿದ್ರು ಕೂಡ ಅಂದ್ರೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗ್ಬೇಕು ಅನ್ನೋ ಒಂದು ಮನೋಭಾವ, ಅಡಿಷನಲ್ ಮನೋಭಾವ ಇಟ್ಕೊಂಡು ವ್ಯಾಪಾರ ಮನೋಭಾವವನ್ನು ಸೈಡ್ಗಿಟ್ಟು ಇದು ನಿಮ್ದು ಫಸ್ಟ್ ಉದ್ದೇಶ ಆಗಿರೋದ್ರಿಂದ ಇವತ್ತು ಪಾಡ್ಕಾಸ್ಟ್ ಅಲ್ಲಿ ಕೂರೋದಕ್ಕೆ ಕೂಡ ಅದೊಂದು ಮುಖ್ಯವಾದ ಕಾರಣ. ಸೊ ಅವಾಗ ನಾನು ಮಾತಾಡುವಾಗ ನನಗೆ ಏನು ಐಡಿಯಾ ಇರಲಿಲ್ಲ. ನೀವು ಆಕ್ಚುಲಿ ನನಗೆ ಹೇಳಿದ್ರಿ ಏನ್ ಸಬ್ಜೆಕ್ಟ್ ಓದ್ಬೇಕು, ಏನ್ ಮಾಡ್ಬೇಕು, ಟೈಮ್ ಟೇಬಲ್ ಹಾಕೊಂಡ್ಬಿಟ್ರಿ, ಟೈಮ್ ಟೇಬಲ್ ಡಿಸ್ಕಸ್ ಮಾಡಿದ್ರಿ. ಅಂಡ್ ಇನ್ಫ್ಯಾಕ್ಟ್ ನಾನ್ ನಿಮಗೆ ಬರೆದು ಒಂದು PDF ಮಾಡಿ ನಾನು ನಿಮಗೆ ಕಳಿಸಿದ್ದೆ ಅಂತ. ರೈಟ್. ಇದ್ರಲ್ಲಿ 2 ಅರ್ಥ ಮಾಡ್ಕೊಳ್ಬೇಕು. ಏನಂದ್ರೆ ನಾನು ನಿಮ್ಗೆ ಆವತ್ತು ನಾನು ನಿಮಗೆ ಒಂದು ಫೋನ್ ಕಾಲ್ ಬಿಟ್ಟು ನಾನು ನಿಮ್ಗೆ ಯಾವುದೇ ರೀತಿಯಾದಂತಹ ಸಬ್ಸ್ಕ್ರಿಪ್ಷನ್ ಆಗಲಿ ಇದಾಗಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ನಾನು ಸಬ್ಸ್ಕ್ರೈಬ್ ಮಾಡಲಿಲ್ಲ. ಆದರೆ UPSC ಫೀಲ್ಡ್ನಲ್ಲಿ ಹೆಲ್ಪ್ ಮಾಡೋರು ಸಿಗ್ತಾರೆ, ಹುಡುಕ್ಬೇಕು. ಓಕೆನಾ? ಒಂದು ಗೈಡೆನ್ಸ್ ಫ್ರೀ ಸಿಗುತ್ತೆ, ನೀವು ಕೇಳಬೇಕು. ಸೊ ನಾನು ನಿಮ್ಮ ಹತ್ರ ಅವತ್ತು ಗೈಡೆನ್ಸ್ ತಗೊಂಡೆ. ಇದು ಸ್ಟೆಪ್ 1.
ಎರಡನೇದು ತಗೊಂಡಿದ್ದ ಗೈಡೆನ್ಸ್ನ ಅಪ್ಲೈ ಮಾಡಬೇಕು. ಸೊ ನಾನು ಇವತ್ತು ಡಿಸ್ಕಸ್ ಮಾಡಿದ್ಮೇಲೆ ಅಪ್ಲಿಕೇಶನ್ ಅಲ್ಲಿ ಫೇಲ್ ಆಗ್ತಾರೆ ನಮ್ಮ ವಿದ್ಯಾರ್ಥಿಗಳಿಗೆ, ಇವತ್ತು ಅದೇ ಪ್ರಾಬ್ಲಮ್ ಬಂದಿದೆ. ಸೊ ನಾನು ನಿಮ್ಮ ಹತ್ರ ಗೈಡೆನ್ಸ್ ತಗೊಂಡು ಏನು ಮಾಡಿದೆ, ಅದನ್ನೆಲ್ಲ ಬರೆದೆ ನಾನು. ಬರೆದು ನಂದು ಒಂದು ಟೈಮ್ ಟೇಬಲ್ ಮಾಡಿದೆ ನಾನು. ಕರೆಕ್ಟ್. ಅದನ್ನ ನಾನು ನಿಮಗೆ ಶೇರ್ ಮಾಡಿದೆ. ಕರೆಕ್ಟ್. ಇದು 3 ಸ್ಟೆಪ್. ಒಂದು ಅಪ್ರೋಚ್ ಮಾಡೋದು, ಹೆಲ್ಪ್ ತಗೊಳ್ಳೋದು, ಹೆಲ್ಪ್ ತಗೊಂಡಿದ್ದನ್ನ ಮತ್ತೆ ಪ್ರಾಸೆಸ್ ಮಾಡೋದು, ಪ್ರಾಸೆಸ್ ಮಾಡಿದ್ದನ್ನ ಮತ್ತೆ ರಿಫ್ಲೆಕ್ಟ್ ಮಾಡೋದು. ಸೊ ನಾನು ಈ ಮೈಂಡ್ ಸೆಟ್ ಅಲ್ಲಿ ನಾನು ಯಾರಿಗೆ ಅಪ್ರೋಚ್ ಮಾಡಿದ್ರು ಗೈಡೆನ್ಸ್ಗೆ ಅಥವಾ ಹೆಲ್ಪ್ಗೆ, ನಾನು ಈ ಫ್ರೇಮ್ ವರ್ಕ್ನೇ ಹಾಕೊಳ್ತಾ ಇದ್ದೆ ನಾನು. ಸುಮಾರು ಜನ ಹುಡುಗರು ಈ ಕೋಚಿಂಗ್ಗಳಿಗೆ ಹೋಗ್ತಾರೆ, ನನಗೆ ಗೊತ್ತಿರೋರೆ, ಅಲ್ಲಿ ಫ್ರೀ ಮೆಂಟರ್ಶಿಪ್ ಅಂತ ಕೊಡ್ತಾರೆ, ಅಥವಾ ನಿಮ್ಮಲ್ಲೇ ಬಹಳಷ್ಟು ಜನ ಕೋಚಿಂಗ್ ಅಂತ ಬರ್ತಾ ಇರ್ಬೋದು. ಏನ್ ಮಾಡ್ತಾರೆ ಅಂದ್ರೆ ಓನ್ಲಿ ಒನ್ ವೇ ಕಮ್ಯುನಿಕೇಶನ್. ಟೀಚರ್ಗಳು ಹೇಳ್ತಾರೆ, ಅದನ್ನ ಅಷ್ಟೇ ಕೇಳಿಸ್ಕೊಳ್ತಾರೆ. ಇವ್ರು ಹೋಗಿ ವಾಪಸ್ ಅಪ್ರೋಚ್ ಮಾಡುವಂಥದ್ದು ತುಂಬಾ ಕಡಿಮೆ. ಓಕೆನಾ? ಸೊ ಈ ಥರದ್ದು ಒಂದು ನಾನು ಮಾಡಿದಂತಹ ಡಿಫ್ರೆಂಟ್ ಏನಪ್ಪಾ ಅಂತಂದ್ರೆ, ನಾನು ಮಾಡಿದ ಒಂದು ಮೂಲ ಮಂತ್ರ ನಂದು ಏನಂದ್ರೆ, ನಾನು ಶಾರ್ಟ್ ಆಫ್ ರಿಸೋರ್ಸ್. ನಾನು UPSCಗೆ ಲೇಟಾಗಿ ಬಂದೆ. ಎಲ್ಲರೂ 5 ಅಟೆಂಪ್ಟ್ 6 ಅಟೆಂಪ್ಟ್ ತಗೊಳ್ತಾರೆ. ನನಗೆ ಅಷ್ಟು ಅಟೆಂಪ್ಟ್ಗಳು ಇಲ್ವೇ ಇಲ್ಲ. ಯಾಕೆಂದ್ರೆ ನಾನು ಒಂದು ದಿನ ನಾನು ಕಳೆದ್ರೆ ನಾನು ವೈದ್ಯಕೀಯ ಸೇವೆಯಿಂದ ವಂಚಿತನಾಗ್ತಾ ಇದ್ದೀನಿ. ಅಥವಾ ಅಲ್ಲಿ ಅರ್ನಿಂಗ್ ಇರ್ಬೋದು ಅಥವಾ ಸರ್ವಿಸ್ ಇರ್ಬೋದು, ಎರಡೂ ಕೂಡ ನನಗೆ ಎಫೆಕ್ಟ್ ಆಗ್ತಾ ಇದೆ. ಸೊ ನಾನು ಈ ಟೈಮ್ ಫ್ರೇಮ್ ಒಳಗೆ ಹೆಂಗೆ ಕ್ಲಿಯರ್ ಮಾಡಬೇಕು ಅನ್ನೋದಷ್ಟೇ. ಸೊ ಈಗ ನಾನು ಒಂದು ಪೇಜ್ ಓದ್ತಾ ಇದ್ದೀನಿ ಅಂದ್ರೆ ಅದರಿಂದ ನನಗೆ ಲಾಭ ಎಷ್ಟಾಗತ್ತೆ ಅಂತ ಯೋಚನೆ ಮಾಡ್ತೀನಿ ನಾನು. ಸೊ ನಾನು ಓದೋ ವಿಷಯದಲ್ಲಿ ಬಹಳ ಜಿಪುಣ ನಾನು. ದಯಾನಂದ್ ಅವರು, ಈಗ ಪ್ರಿಲಿಮ್ಸ್ಗೆ ತಾವು ಯಾವ್ಯಾವ ಬುಕ್ ರೆಫರ್ ಮಾಡಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನಾನು ಫಿಲ್ಮ್ಸ್ಗೆ ಓದಿದ್ದು ಅಥವಾ ರೆಫರ್ ಮಾಡಿದ್ದು ಬಹಳಷ್ಟು ಕಡಿಮೆ. ಸೊ ಮಾಡರ್ನ್ ಇಂಡಿಯಾ, ಸ್ಪೆಕ್ಟ್ರಮ್, ಅದಾದ್ಮೇಲೆ ನಾನು ಎಕಾನಮಿ ವಿವೇಕ್ ಸಿಂಗ್ ಮಾಡಿದೆ. ವಿವೇಕ್ ಸಿಂಗ್. ಪಾಲಿಟಿ ಲಕ್ಷ್ಮೀಕಾಂತ್. ಆರ್ಟ್ ಅಂಡ್ ಕಲ್ಚರ್ ಕ್ಲಾಸ್ 11 NCERT. ಏನ್ಷಿಯಂಟ್ ಮೆಡಿವಲ್ ನಾನು ಓದಿದ್ದನೇ ಥೀಮ್ಸ್ ಇನ್ ಇಂಡಿಯನ್ ಹಿಸ್ಟ್ರಿ ಅಂತ ಐತಲ್ಲ, ಆ ಬುಕ್ ಓದಿದೆ. ಅದು ಬಿಟ್ಟು ನಾನು ಬೇರೆ ಯಾವುದು ಓದಿರ್ಲಿಲ್ಲ. ಸೈನ್ಸ್ ಅಂಡ್ ಟೆಕ್ ನಾನು ಕರೆಂಟ್ ಅಫೇರ್ಸ್ ನಾನು ನೋಡಿದ್ದೆ. ಪ್ಲಸ್ ಆನ್ಲೈನ್ ಅಲ್ಲಿ ಶಿವನ್ ಚೌಧರಿ ಫ್ರೀ ವಿಡಿಯೋ ಒಂದು ಯಾವುದೋ ಇತ್ತು, ಅದು ಒಂದು ನೋಡಿದ್ದೆ ನಾನು. ಸೈನ್ಸ್ ಅಂಡ್ ಟೆಕ್. ಎನ್ವಿರಾನ್ಮೆಂಟ್ ನಾನು ಅದೇ ಶಂಕರ್ ಓದಿದ್ದೆ ನಾನು. 2023 ಬರ್ದಾಗ ನಾನು ಶಂಕರ್ ಅಷ್ಟೇ ಓದಿದ್ದೆ. ಯಾಕೆ ಆರ್ಟ್ ಅಂಡ್ ಕಲ್ಚರ್ ಬಹಳಷ್ಟು ಜನ UPSC ಆಸ್ಪಿರೆಂಟ್ಸ್ ನೆಗ್ಲೆಕ್ಟ್ ಮಾಡ್ತಾರಲ್ಲ, ಯಾಕೆ, ಏನ್ ಕಾರಣ ಅದಕ್ಕೆ? ಅಲ್ಲ, ಕಾರಣ ಅದು ನೆಗ್ಲೆಕ್ಟ್ ಅನ್ನೋದಕ್ಕಿಂತ ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ, ಆರ್ಟ್ ಅಂಡ್ ಕಲ್ಚರ್ ಏನ್ಷಿಯಂಟ್ ಮೆಡಿವಲ್ ಏನಿದೆಯಲ್ಲ, ಇದು ಇವ್ರಿಗೆ ಏನ್ ಓದ್ಬೇಕು ಏನಂತ ಗೊತ್ತಾಗಲ್ಲ. ಅದಕ್ಕೇನೆ ಇದು ಏನು ಏನ್ಷಿಯಂಟ್ ಮೆಡಿವಲ್ ದೊಡ್ಡ ದೊಡ್ಡ ಬುಕ್ ಬರ್ತಾವ, 500 ಪೇಜ್ 600 ಪೇಜ್. ಅದನ್ನೇ ಓದ್ತಾ ಒಂದ್ 6 ತಿಂಗಳು ಓದ್ತಾರೆ. ನಂದು ರೀಡಿಂಗ್ ಅಂದಾಗ ನಂದು ಪಕ್ಕದಲ್ಲಿ ಇದ್ದವನು ಅದನ್ನ ಸುಮಾರು 1 ವರ್ಷ ಇವನೇ ಓದಿದ. ಅದರಿಂದ ಬರೋದು 3 ರಿಂದ 4 ಪ್ರಿಲಿಮ್ಸ್ ಕ್ವಶನ್ ಬರುತ್ತೆ. ಅದಕ್ಕೆ ಎಷ್ಟು ಟೈಮ್ ಕೊಡ್ಬೇಕು ಅಷ್ಟು ಕೊಡ್ಬೇಕು. ಬೇಸಿಕ್ ಏನಿದೆ, ಒಂದು ಓಲ್ಡ್ NCERT ಓದೋದಿದ್ರೆ ಓಲ್ಡ್ NCERT ಓದಿ ಮುಗಿಸ್ಬಿಡ್ಬೇಕು, ಆಪ್ಷನ್ 1. ಇಲ್ಲ ತಮಿಳ್ನಾಡು NCERT ಓದ್ತೀರಾ, ಅದನ್ನಾರು ಓದ್ಬೇಕು, ಆಪ್ಷನ್ ನಂಬರ್ 2. ಇದು ಯಾವ್ದಿಲ್ಲ, ಇದೇನು ರಿಸ್ಕೇ ಬೇಡ, ಸಾಹಸನೇ ಬೇಡಪ್ಪ. ಥೀಮ್ಸ್ ಇನ್ ಇಂಡಿಯನ್ ಹಿಸ್ಟ್ರಿ ಒಳಗೆ ಚೆನ್ನಾಗಿ ಕೊಟ್ಟಿದ್ದಾನೆ. ಕ್ಲಾಸ್ 11 ಇಂಟ್ರೊಡಕ್ಷನ್ ಟು ಇಂಡಿಯನ್ ಆರ್ಟ್ಸ್ ಇದೆಯಲ್ಲ, ಅದ್ರಲ್ಲಿ ಚೆನ್ನಾಗಿ ಕೊಟ್ಟಿದ್ದಾನೆ. ಹುಡುಗರು ಏನ್ ಮಾಡ್ತಾರೆ, ಇದು ಮಾಡಲ್ಲ, ಎಲ್ಲ ತಂದು ಬುಕ್ ತಂದು ಗುಡ್ಡೆ ಹಾಕಿ ಓದೋದ್ನಾಗ ಏನಾಗುತ್ತೆ ಅಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಕೂಡ ಅನಿಸ್ತದೆ. ನೀವು ಆರ್ಟ್ ಇದು ರಾಜ ಬಂದ, ಅದು ಬಂದ, ಇವನ್ ಡಿಫೀಟ್ ಮಾಡ್ದ, ಈ ಬ್ಯಾಟಲ್ ಆಯ್ತು, ಇದಾಯ್ತು, ಬಟ್ ಇನ್ಫಾರ್ಮೇಶನ್ ಎಷ್ಟಾಗ್ತದ ರಿಕಾಲ್ ಮಾಡೋದಾಗಲ್ಲ. ಪ್ಲಸ್ ಕ್ವಶನ್ಸ್ ಏನ್ ಮಾಡ್ತಾರ ಅಂದ್ರೆ, ಇಷ್ಟೆಲ್ಲ ಓದಿದ್ರು ಕೂಡ ನೀವ್ ಏನ್ ಒಂದ್ 5 ರಿಂದ 6 ಕ್ವಶನ್ ಕೇಳಿದ್ರೆ ನೀವು ಓದಿರೋ ರಿಸೋರ್ಸ್ ಇಂದ ಬರೋದು 1-2 ಕ್ವಶನ್ ಅಷ್ಟೇ ಆನ್ಸರ್ ಮಾಡಕ್ಕಾಗುತ್ತೆ. ಸೊ ಇಲ್ಲಿ ಇನ್ವೆಸ್ಟ್ ಮಾಡೋ ಟೈಮ್ನ ಕರೆಂಟ್ ಅಫೇರ್ಸ್ಗೆ, ಎಕಾನಮಿಗೆ, ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ, ಪಾಲಿಟಿಗೆ ಇನ್ವೆಸ್ಟ್ ಮಾಡಿದ್ರೆ ಹೈ ಈಲ್ಡ್ ಮತ್ತೆ ಹೈ ಸ್ಕೋರಿಂಗ್. ಅಂದ್ರೆ ಸಿಲೆಬಸ್ ಅಲ್ಲಿ ಇದ್ದಿದ್ದನ್ನ ಎಲ್ಲ ಓದೋದಕ್ಕಿಂತ ಎಲ್ಲಿ ನಮಗೆ ಈಲ್ಡ್ ಜಾಸ್ತಿ ಇದೆ, ಎಲ್ಲಿ ಎಫರ್ಟ್ ಹಾಕಿದ್ರೆ ರಿಸಲ್ಟ್ ಜಾಸ್ತಿ ಬರ್ತದೆ, ಅಲ್ಲಿ ನಾವು ಎಫರ್ಟ್ ಹಾಕೋದು ಬೆಸ್ಟ್ ಅಂತ ತಮ್ಮ ಒಂದು ಅಭಿಪ್ರಾಯ. ಯಾಕಂದ್ರೆ ಸಿಲೆಬಸ್ ನೆವರ್ ಎಂಡಿಂಗ್. ಒಂದು ಈಗ ಇಂಡಿಯನ್ ಡ್ಯಾನ್ಸ್ ಫಾರ್ಮ್ಸ್ ಅಂತ ಇಟ್ಕೊಳ್ಳಿ, ಇಂಡಿಯನ್ ಡ್ಯಾನ್ಸ್ ಫಾರ್ಮ್ಸ್ ಮೇಲೆ ಎಷ್ಟು PhD-ಗಳಾಗಿದಾವೋ, ಎಷ್ಟು ಥೀಸಿಸ್ ಆಗಿದಾವೋ, ಅದ್ರೊಳಗೆ ಮುಳುಗ್ ಹೋಗೋದಕ್ಕಿಂತ we can read Indian Constitution is a better option. ಸೊ ಈಗ ನೀವು ದೇಶಕ್ಕೆ 615ನೇ ರ್ಯಾಂಕ್ ಬಂದಿದ್ದೀರಿ. ನಿಮಗೆ ಅನಿಸ್ತಾ ಇದೆಲ್ಲ ನಾ UPSC ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದೆ ಅಂತ ಹೇಳಿ? ಇಲ್ಲ, UPSC ಸಿಲೆಬಸ್ ಯಾರು ಕಂಪ್ಲೀಟ್ ಮಾಡಕ್ ಸಾಧ್ಯ ಇಲ್ಲ. ಬಿಕಾಸ್ ಪ್ರತಿದಿನ ಒಂದೊಂದು ಹೊಸ ಕರೆಂಟ್ ಅಫೇರ್ಸ್ ಗಳು ಆಡ್ ಆಗ್ತಾ ಇರುತ್ತೆ. ಸಿ ಎವ್ರಿಥಿಂಗ್ ಅಂಡರ್ ದಿ ಸನ್, ಇನ್ಕ್ಲೂಡಿಂಗ್ ದ ಸನ್ ಇಟ್ ಸೆಲ್ಫ್, ಈಸ್ ಎ ಪಾರ್ಟ್ ಆಫ್ UPSC ಸಿಲೆಬಸ್.
ಅಂದ್ರೆ ಅದು ನೆವರ್ ಎಂಡಿಂಗ್. ಇಟ್ ಇಸ್ ನೆವರ್ ಎಂಡಿಂಗ್ ಸಿಲೆಬಸ್. ಅದೇ ಹೇಳದ್ನಲ್ಲ, UPSC ಸಿಲೆಬಸ್ ದೊಡ್ಡ ಸಮುದ್ರ ಇದ್ದಂಗೆ. ನಾವು ಫಸ್ಟ್ ಈ ಪ್ರಿಪರೇಷನ್ ಸ್ಟಾರ್ಟ್ ಮಾಡುವಾಗ ಏನ್ ಅನ್ಕೊಳ್ತೀವಿ, ನಾವು ಮುಗಿಸ್ಬಿಡ್ತೀವಿ ಅಂತ. ಸಮುದ್ರ ನೀರು ನಾನು ಕುಡಿದು ಹಾಕಿ ಮುಗಿಸ್ಬಿಡ್ತೀನಿ ಅಂತ. ಬಟ್ ನಾನು 2024 ನಾನು ಅರ್ಥ ಮಾಡ್ಕೊಂಡಿದ್ದು, ಕುಡಿದು ಖಾಲಿ ಮಾಡೋದಲ್ಲ ಇದು, ನಾವು ಈಜತ್ ಕಲಿಬೇಕಿದ್ರಲ್ಲಿ ಅಂತ. ಬರೋ ಕ್ವಶನ್ ಟ್ಯಾಕಲ್ ಮಾಡೋದಷ್ಟು ಕಲ್ತ್ರೆ ಸಾಕು. ಓಕೆ ಓಕೆ. ಮತ್ತೆ ಡೈಲಿ ಎಷ್ಟು ಅವರ್ ಓದ್ತಾ ಇದ್ರಿ ನೀವು? ನಾನು ಫುಲ್ ಟೈಮ್ ನಾನು ಯಾವಾಗ ಓದಿದ್ದೀನಿ ಅವಾಗ ನಾನು ಟೈಮ್ ಟೇಬಲ್ ಹಾಕ್ತಾ ಇದ್ದೆ. ನಾನು ಎವ್ರಿ ಡೇ ನಾನು ಪ್ಲಾನ್ ಮಾಡಿ ಓದೋದು. ನಾನು ಹಂಗೆ ರ್ಯಾಂಡಮ್ ಆಗಿ ಕೂರ್ತಾ ಇದ್ದಿಲ್ಲ ನಾನು. ಸೊ ಇವತ್ತು ನಾಳೆ ದಿವಸ ಏನು ಓದ್ಬೇಕು ಅನ್ನೋದನ್ನ ನಾನು ಹಿಂದಿನ ದಿವಸ ನೈಟೇ ಬರೆದು ನಾನು ಕೂರ್ತಾ ಇದ್ದೆ. ನಾನು 10 ಅವರ್ಸಿಗೆ ಪ್ಲಾನ್ ಮಾಡ್ತಾ ಇದ್ದೆ ಯೂಶಲಿ. ಆ್ಯಂಡ್ ನಾನು 7 ರಿಂದ 8 ಗಂಟೆ ಓದ್ತಾ ಇದ್ದೆ. ನಾನು 10 ಅವರ್ಸ್ ಪ್ಲಾನ್ ಮಾಡ್ತೀವಿ, ಬಟ್ ಓದೋಕ್ಕಾಗಲ್ಲ. ಬಟ್ ಎಷ್ಟು ತಾಸು ಓದ್ತೀವಿ ಅನ್ನೋದಕ್ಕಿಂತ ಎಷ್ಟು ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್. ಕ್ವಾಲಿಟಿ ಆಫ್ ಸ್ಟಡಿ. ಬೆಳಗ್ಗೆ 6 ಗಂಟೆಯಿಂದ ನೈಟ್ 12 ಗಂಟೆವರೆಗೂ ಒಂದ್ ಕೈಲಿ ಫೋನು ಒಂದ್ ಕೈಲಿ ಬುಕ್ ಇಟ್ಕೊಂಡು ಓದಿದ್ರೆ ಅದು ಹೆಲ್ಪ್ ಆಗ್ಲಿಕ್ಕಿಲ್ಲ. ಸೊ ಎಫೆಕ್ಟಿವ್ ಅಂಡ್ ಕ್ವಾಲಿಟಿ ರೀಡಿಂಗ್ ಮುಖ್ಯ. ಕರೆಕ್ಟ್. ಎಫೆಕ್ಟಿವ್ ಇರಬೇಕು ಮತ್ತೆ ಕ್ವಾಲಿಟಿ ರೀಡಿಂಗ್ ಇರಬೇಕು. ಓಕೆ ಓಕೆ. ಅಂದ್ರೆ ನೀವು ಫಸ್ಟ್ ಕೋಚಿಂಗು ಅಥವಾ ನೀವು ಓದಬೇಕಾದಾಗ ಒಂದು 10 ಅವರ್ಸ್ ಅಥವಾ 7 to 8 ಅವರ್ಸ್ ರೆಗ್ಯುಲರ್ ಆಗಿ ಸ್ಟಡಿ ಮಾಡಿದ್ರಿ. ಒಮ್ಮೆ ನಿಮ್ದೆಲ್ಲ ಸಿಲೆಬಸ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ನೀವೇನು ಮಾಡಿದ್ರಿ, ಜಾಬ್ ಮಾಡ್ತಾ ಇದನ್ನ ಮಾಡ್ಕೊತಾ ಹೋದ್ರಿ. ಯಾಕಂದ್ರೆ ಬಹಳಷ್ಟು ಜನರಿಗೆ ಇದು ಒಂದು ಸಮಸ್ಯೆ ಇದೆ, ಎಷ್ಟು ಅವರ್ ಓದ್ಬೇಕನ್ನುವಂಥ ಕ್ವಶನ್ ಇದು ನೆವರ್ ಎಂಡಿಂಗ್. ಇದು ಯಾವಾಗ ಮೊದಲಿಂದನೂ ವಿದ್ಯಾರ್ಥಿಗಳು ಕೇಳ್ತಾನೆ ಬಂದಿದ್ದಾರೆ, ಇನ್ನು ಮುಂದನೂ ಕೇಳ್ತಾನೆ ಹೋಗ್ತಾರೆ. ಬಟ್ ಅದಕ್ಕೆ ಒಂದು ಬೆಸ್ಟ್ ಆನ್ಸರ್ ಅವ್ರು ಕೊಟ್ಟಿದ್ದೀರಿ ನೀವು. ಓಕೆ, ಕ್ವಾಲಿಟಿ ಸ್ಟಡಿ ಇರಬೇಕು ಎಷ್ಟು ಅವರ್ ಅನ್ನೋಕ್ಕಿಂತ. ಓಕೆ. ಆಮೇಲೆ ಇನ್ನು ಪ್ರಿಲಿಮ್ಸ್ಗೆ ನೋಟ್ಸ್ ಮಾಡ್ಕೊಳ್ಳೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಪ್ರಿಲಿಮ್ಸ್ಗೆ ನೋಟ್ಸ್ ಮಾಡೋದು ಯಾವುದೇ ಅವಶ್ಯಕತೆ ಇಲ್ಲ. ಓಕೆ. ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ನಿಮಗೋಸ್ಕರ ನೋಟ್ಸ್ ಮಾಡೋದಕ್ಕೆ ಸುಮಾರು ಜನನ ಹೈಯರ್ ಮಾಡಿ ರೆಡಿ ಇಟ್ಟಿದ್ದಾರೆ. ಉದಾಹರಣೆಗೆ ಈಗ ಲಾ ಎಕ್ಸಲೆನ್ಸ್ ಅಂತ ಒಂದು ಇನ್ಸ್ಟಿಟ್ಯೂಟ್, ಅವ್ರದ್ದು RRP ಅಂತ ಇದೆ, ರ್ಯಾಪಿಡ್ ರಿವಿಷನ್ ಅಂತ ಒಂದಷ್ಟು ಮಾಡುತ್ತೆ. ಎಲ್ಲ ಇನ್ಸ್ಟಿಟ್ಯೂಟ್ನು ಲಾಸ್ಟಿಗೆ ನೋಟ್ಸ್ ಬಿಡ್ತಾರೆ ರ್ಯಾಪಿಡ್ ರಿವಿಷನ್ ಅಂತ. ಓಕೆನಾ? ಸುಮಾರು ಜನ ಕರೆಂಟ್ ಅಫೇರ್ಸ್ ಕೂಡ ನೋಟ್ಸ್ ಮಾಡ್ತಾರೆ. ಏನು ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ಕೊಡ್ತಾರೆ. ನೋಟ್ಸ್ ಮಾಡೋದಿದ್ರೆ ಮೇನ್ಸಿಗೆ ಮಾಡಬೇಕು. ಏನಕ್ಕಂದ್ರೆ ಪ್ರತಿಯೊಬ್ಬೊಂದು ಮೇನ್ಸ್ ಆನ್ಸರ್ ಡಿಫ್ರೆಂಟ್ ಇರ್ತದೆ. ನೀವು ಟಾಪರ್ಸ್ ಕಾಪಿ ನೋಡಿದ್ರು ಕೂಡ ನಿಮ್ಗೆ ಗೊತ್ತಾಗುತ್ತೆ ಆನ್ಸರ್ ಡಿಫ್ರೆಂಟ್ ಇರುತ್ತೆ. ಮೇನ್ಸಿಗೆ ನೋಟ್ಸ್ ಮಾಡಬೇಕು. ಪ್ರಿಲಿಮ್ಸಿಗೆ ಮಾಡಕ್ ಹೋಗ್ಬೇಡ್ರಿ. ನಿಮ್ ಸ್ಟ್ಯಾಂಡರ್ಡ್ ಬುಕ್ಸ್ ನೀವು ರಿವೈಸ್ ಮಾಡಿದ್ರೆ ಸಾಕು. ಯಾವ್ದೋ ಒಂದು ಬುಕ್ ನಿಮ್ ಸ್ಟ್ಯಾಂಡರ್ಡ್ ಬುಕ್ ಇಂದ ಓದೋದು ಕಷ್ಟ ಆಗುತ್ತಪ್ಪ. ಅವಾಗ ಏನ್ ಮಾಡ್ರಿ ಅಂದ್ರೆ ಯಾವ್ದಾದ್ರು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಒಂದು ಪ್ರಿಲಿಮ್ಸ್ ರಿವಿಷನ್ ಪ್ರೋಗ್ರಾಮ್ದು ಒಂದು ನಿಮ್ಗೆ ಒಂದು ದೊಡ್ಡ ಸಬ್ಜೆಕ್ಟ್ ಇದ್ದಿದ್ನೆ ಅವ್ರೊಂದು 60-70 ಪೇಜ್ನಲ್ಲಿ ಹೇಳಿದಾರೆ ಅಂದ್ರೆ ಎಕ್ಸಾಮಿಗೆ ಇನ್ನೊಂದು ತಿಂಗಳು ಇರ್ಬೇಕಾದ್ರೆ ಅದನ್ನ ಬೇಕಾದ್ರೆ ನೀವು ಫ್ಲಿಪ್ ಮಾಡ್ಬೋದು. ಓಕೆ ಓಕೆ. ಸೊ ಪ್ರಿಲಿಮ್ಸ್ ಬಗ್ಗೆ ನಾವು ಸಾಕಷ್ಟು ಡಿಸ್ಕಷನ್ ಎಲ್ಲ ಮಾಡಿದ್ದೀವಿ. ಇನ್ನು ಮುಖ್ಯ ಪರೀಕ್ಷೆ, ಅದಕ್ಕೆ ಹೆಸರೇ ಇಟ್ಬಿಟ್ಟಿದ್ದಾರೆ ಅವ್ರು, ಮುಖ್ಯ ಪರೀಕ್ಷೆ ಅಂತೇಳಿ. ಯಾಕಂದರೆ ಮುಖ್ಯ ಪರೀಕ್ಷೆಯಲ್ಲಿ ತೆಗೆದಂಥ ಅಂಕಗಳೇ ನಾಳೆ ನಮ್ಮ ರ್ಯಾಂಕಿಂಗು, ನಮ್ಮ ಸರ್ವಿಸ್ ಅಲಾಟ್ಮೆಂಟ್ ಮೇಲೆ ಡಿಪೆಂಡ್ ಆಗುವಂಥ. ಸೊ ಮುಖ್ಯ ಪರೀಕ್ಷೆ ಬಗ್ಗೆ ತಮ್ಮ ಮಾಹಿತಿ. ನೀವು ನಮ್ಮ ಸ್ಟೂಡೆಂಟ್ಸ್ CSAT ಇಗ್ನೋರ್ ಮಾಡಂಗೆ ನೀವು CSAT ಬಗ್ಗೆ ಕ್ವಶನ್ ಕೇಳಿ. ಓಕೆ ಓಕೆ. CSAT ಬಗ್ಗೆ ಒಂದು ಹೇಳಿ. ಯಾಕಂದ್ರೆ ಬಹಳಷ್ಟು ಜನ ನಮ್ಮ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದವ್ರು ಇದಾರ, ಆಮೇಲೆ BA ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದಾರೆ, ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದಾರೆ. CSAT ಬಹಳಷ್ಟು ಜನರಿಗೆ ಕಬ್ಬಿಣದ ಕಡಲೆ, ಅದ್ರ ಬಗ್ಗೆ ಹೇಳಿ. ಈಗ ಹೊಸ ಟ್ರೆಂಡ್ ಏನಪ್ಪಾ ಅಂದ್ರೆ CSAT ಇಂದು ಜನ ಪ್ರಿಲಿಮ್ಸ್ ಒಳಗೆ 30 ಬರಲಿ 40 ಬರಲಿ, GS1 ಪೇಪರ್ 1 ಎಷ್ಟಾರು ಬರಲಿ, ಏನಾಯ್ತು ಎಕ್ಸಾಮ್ ಅಂದ್ರೆ CSAT ಭಾಳ ಟಫ್ ಇತ್ತು. ಪ್ರಿಲಿಮ್ಸ್ ಏನಾಗ್ತದೆ, ಪೇಪರ್ 1 ಏನು ಆರಾಮಾಗತ್ತೆ, 100 ಬರ್ತೈತಿ, CSAT ಬಾರ್ಡರ್ ಐತಿ ಅಂತ ಹೇಳೋದು ಇದು ಹೊಸ ಟ್ರೆಂಡ್ ಇದೆ. ಪ್ರಿಲಿಮ್ಸ್ ಜನರಲ್ ಸ್ಟಡೀಸ್ 1 ಎಷ್ಟಾರು ಬರಲಿ, CSAT ಏನ್ ಭಾಳ ಟಫ್ ಕೊಡತ್ತೆ. ಒಂದೇನಂದ್ರೆ ಈ ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂದ್ರೆ CSAT ತರೋ ಇರ್ಲೇಬೇಕು. ಹೌದು. ಓಕೆನಾ? ನನಗೆ ಭಾಳ ಬೇಜಾರಾಗದ ಏನಂದ್ರೆ ಹುಡುಗರು CSAT ಇಂಪಾರ್ಟೆನ್ಸ್ ಕೊಡಲ್ಲ. ಯಾಕಂತ ಗೊತ್ತಿಲ್ಲ, ಟಫ್ ಬರುತ್ತಂತ ಗೊತ್ತು, ಪ್ರಿಪೇರ್ ಮಾಡಲ್ಲ. ಎಕ್ಸಾಮ್ ಕ್ಲಿಯರ್ ಮಾಡ್ಬೇಕಂದ್ರೆ ಟಫ್ ಇದ್ದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಂಡು ನೀವು ಅದನ್ನ ಕ್ಲಿಯರ್ ಮಾಡ್ಲೇಬೇಕು. ಬಟ್ ಇದು ನೀವು ಬ್ಯಾಕ್ಗ್ರೌಂಡ್ ಎಲ್ಲ ಹೇಳಿದ್ರಿ, ನೀವು BCom BA ಅದ್ ಹೇಳಿದ್ರಿ. IIT ಇಂದ ಬಂದವರು ಕೂಡ CSAT ಕ್ಲಿಯರ್ ಮಾಡ್ತಾ ಇಲ್ಲ ಬಹಳ ಜನ. ಏನಕ್ಕಂದ್ರೆ ಇದು ಇಂಟೆಲಿಜೆನ್ಸ್ ನಾಲೆಡ್ಜ್ ಕೊರತೆ ಅಲ್ಲ, ಇದು ಮೈಂಡ್ ಸೆಟ್ ಕೊರತೆ, ಇದು ಅಥವಾ ಪ್ರಿಪರೇಷನ್ ಕೊರತೆ. ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ, ನಾನೇನು ಮ್ಯಾಥ್ಸ್ ಒಳಗೇನು ಬಹಳ, ನಾನು ಓದಿದ್ ಬಯಾಲಜಿ ಅಲ್ಲ, ಮ್ಯಾಥ್ಸ್ ಒಳಗೆ ನಾನು ಏನು ಬಹಳ ಬುದ್ಧಿವಂತ ಅಂತ ಏನಿಲ್ಲ. ಆದ್ರೆ ನಾನು ಫಸ್ಟ್ ಅಟೆಂಪ್ಟ್ ನಾನು ಬರೆಯುವಾಗ ನಾನು ಏನ್ ಮಾಡ್ತಾ ಇದ್ದೆ, ಎವ್ರಿ ಸಂಡೇ ಕುತ್ಕೊಂಡು ಒಂದು CSAT ಪೇಪರ್ ಮಾಡ್ತಾ ಇದ್ದೆ. CSAT ಒಳಗೆ ಏನಂದ್ರೆ ನೀವು ಫಾರ್ಮುಲಾ ಮಾಡೋದು ಅಥವಾ ಕೋಚಿಂಗ್ ವಿಡಿಯೋಸ್ ನೋಡಿ ನೀವು ಕ್ಲಾಸ್ ಕೇಳಿ ನೋಟ್ಸ್ ಮಾಡೋದು ಬಹಳ ಹೆಲ್ಪ್ ಆಗಲ್ಲ. ಯಾಕಂದ್ರೆ ಎಕ್ಸಾಮ್ ಒಳಗೆ ಕ್ವಶನ್ಸ್ ಒಂದ್ ಸ್ವಲ್ಪ ತುಂಬಾ ಟ್ರಿಕ್ಕಿ ಬರುತ್ತೆ. ನೀವು ಯಾವ ಫಾರ್ಮುಲಾ ಹಾಕ್ಬೇಕು ಏನಂತ ಯೋಚನೆ ಮಾಡಲ್ಲ. ಓಕೆನಾ? ಸೊ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ನಾನು ಎವ್ರಿ ಸಂಡೇ ಬರೀತಾ ಇದ್ದೆ. ನಾನೊಂದು 25 CSAT ಪೇಪರ್ ನಾನು ಮಾಡಿದ್ದೀನಿ, ಸಾಲ್ವ್ ಮಾಡಿದ್ದೀನಿ. ಎರಡನೇದು ಏನಂದ್ರೆ ಇಂಪಾರ್ಟೆನ್ಸ್ ಆಫ್ ಇಂಗ್ಲಿಷ್. ಯಾಕಂದ್ರೆ ಇದರಲ್ಲಿ ಇರೋದು 3 ಥರ ರೀಡಿಂಗ್ ಕಾಂಪ್ರಿಹೆನ್ಷನ್ ಕ್ವಶನ್ಗಳು ನೀವು ಟ್ಯಾಕಲ್ ಮಾಡಲೇಬೇಕು. ನೀವು ಈ ವಿಡಿಯೋ ಬಹಳ ಜನ ಕನ್ನಡ ಮೀಡಿಯಂ ಅವ್ರು ನೋಡ್ತಾ ಇರ್ಬೋದು. ನನಗೆ ಬೇಜಾರಾಗುತ್ತೆ ಹೇಳೋದು, ನಾನು ಒಬ್ಬ ಕನ್ನಡಾಭಿಮಾನಿ ಆಗಿದ್ರು ಕೂಡ
ಇಂಗ್ಲೀಷ್ ನಿಮಗೆ ಗೊತ್ತಿಲ್ದಲೆ ಎಂಟೈರ್ ಪ್ರಾಸೆಸ್ ಆಫ್ ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡೋದು ಕಷ್ಟ ಆಗುತ್ತೆ. ನೀವು ಇಂಗ್ಲೀಷ್ ಇಂಪ್ರೂವ್ ಮಾಡ್ಕೊಳ್ಳೇಬೇಕು, ಅನಿವಾರ್ಯ. ಎನಿ ಸೆಂಟ್ರಲ್ ಎಕ್ಸಾಮ್. ಓಕೆನಾ? ಸ್ಟೇಟ್ಗೂ ಇನ್ನೇನು KPSC ಒಳಗೂ ಟ್ರಾನ್ಸ್ಲೇಷನ್ ಇವ್ರು ತಪ್ಪು ಮಾಡ್ತಾ ಇದ್ದಾರೆ. ಅಲ್ಲಿಯೂ ಈಗ ಇಂಗ್ಲೀಷ್ ಅಲ್ಲಿವರೆಗೂ ಇಂಗ್ಲೀಷ್ ಅನಿವಾರ್ಯ ಆಗ್ಬಿಟ್ಟಿದೆ. ಓಕೆನಾ? ಕನ್ನಡದವರಿಗೆ ಈ ತರ ಅನ್ಯಾಯ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಬಟ್ ನೀವು ಇಂಗ್ಲೀಷ್ ನಿಮ್ದು ಸ್ಟ್ರಾಂಗ್ ಮಾಡ್ಕೊಂಡ್ರೆ ಎಲ್ಲ ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ. ಸೊ ಅಟ್ಲೀಸ್ಟ್ ಪೇಪರ್ ಓದೋದಿರ್ಬೋದು ಅಥವಾ ಪ್ರಾಕ್ಟೀಸ್ ಮಾಡೋದಿರ್ಬೋದು ಇಂಗ್ಲೀಷು, ಇದು ಕಂಪಲ್ಸರಿ. ಇದೆರಡೇ ಅಪ್ರೋಚ್. ಪೇಪರ್ ಸಾಲ್ವ್ ಮಾಡಬೇಕು, ಸೊಲ್ಯೂಷನ್ ನೋಡಬೇಕು, ಇಂಗ್ಲೀಷ್ ಚೆನ್ನಾಗಿ ಓದ್ಬೇಕು. ಓಕೆ, ದಿನಕ್ಕೆ 1 ಗಂಟೆ ಏನಾದ್ರು ಪೇಪರ್ ಬುಕ್ ಏನಾದ್ರು ಓದಿದ್ರೆ ನಿಮಗೆ ಇದು ಲಾಂಗ್ ಟರ್ಮ್ ಹೆಲ್ಪ್ ಆಗುತ್ತೆ. ನೀವು ಇವತ್ತು ಒಂದು ಪೇಪರ್ ಓದಿದ್ರಿ ನೀವು ಅಂದ್ರೆ ಇವತ್ತು ಏನ್ ಸಿಕ್ತು, ನನಗೆ ಏನ್ ಇನ್ಫಾರ್ಮೇಶನ್ ಬಂತು ಅಂತ ಅನ್ಸುತ್ತೆ. ಆದ್ರೆ ನೀವು ಅದೇ ಹ್ಯಾಬಿಟ್ ನ ನೀವು 1 ವರ್ಷ ಕಂಟಿನ್ಯೂ ಮಾಡಿದ್ರೆ ನೀವು ಒಬ್ಬ ವ್ಯಕ್ತಿಯಾಗಿ ಕೂಡ ನೀವು ಬಹಳಷ್ಟು ಬದಲಾಗಿ ಕಂಪ್ರಿಹೆನ್ಷನ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ. ಓಕೆ. ಮತ್ತೆ ಈಗ ಪ್ರಿಲಿಮ್ಸ್ ಒಳಗಡೆ ಪರ್ಟಿಕ್ಯುಲರ್ಲಿ ನಾವು CSAT ಬಗ್ಗೆ ಮಾತಾಡ್ತಾ ಇದ್ದೀವಿ. CSAT ಒಳಗಡೆ 80 ಕ್ವಶನ್ ಇರ್ತಾವ. ಸೊ 80 ಕ್ವಶನ್ ಒಳಗಡೆ ನಾವು 30 ಕ್ವಶನ್ ಕರೆಕ್ಟ್ ಮಾಡಬೇಕು. ಆ 30 ಕ್ವಶನ್ ಎಲ್ಲಿದಾವ, 30 ಕ್ವಶನ್ ಕರೆಕ್ಟ್ ಆಗ್ಬೇಕಂದ್ರೆ ಒಂದು 40 ಕ್ವಶನ್ ಆದರೂ ನಾವು ಮಾರ್ಕ್ ಮಾಡಿ ಬರಬೇಕು. ಆ 40 ಕ್ವಶನ್ ಹುಡುಕೋದ್ರ ಮೇಲೆ ನಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕು, ಅಥವಾ ಎಲ್ಲ ಕ್ವಶನ್ ನಾವು ಬಿಡಿಸೋಕ್ಕೆ ಟ್ರೈ ಮಾಡಬೇಕಾ? ಯಾಕೆ ಭಾಳಷ್ಟು ಜನ ಏನು ಮಾಡ್ತಾರೆ, ನಾವು ಎಲ್ಲ ಕ್ವಶನ್ ಬಿಡಿಸಕ್ಕೆ ಬಂದಿದ್ದೀವಿ ಅನ್ನೋ ಅಪ್ರೋಚಲ್ಲೇ ಹೋಗಿರ್ತಾರೆ. ಸೊ ನಾವು ಪ್ರಿಲಿಮ್ಸ್ಗೆ ಏನು ಹುಡುಗರು ಸ್ಟ್ರಾಟಜಿ ಮಾಡ್ತಾರೋ ಅಷ್ಟು CSAT ಮಾಡೋದಿಲ್ಲ. ನನಗೆ ಯಾರೋ ಒಬ್ರು ಹೇಳಿದ್ರು, ಸರ್ 26 ಪ್ರಶ್ನೆ ಅಷ್ಟೇ ಕರೆಕ್ಟ್ ಆಗ್ಬೇಕಲ್ವಾ, ನಾನು 27 ಅಟೆಂಡ್ ಮಾಡಿ ಬಂದೀನಿ ಅಂತ ನನಗೆ ಯಾರೋ ಒಬ್ರು ಹೇಳಿದ್ರು. ನೆಗೆಟಿವ್ ಮಾರ್ಕಿಂಗ್ ಬಿಟ್ಟೇ ಬಿಡ್ತಾರೆ ಆಯ್ತಾ? ಇದು ಒಂದು. ಎರಡನೇದು, ನೀವು 40 ಅಂತ ಹೇಳಿದ್ರಿ, 40 ಕೂಡ ಸಾಕಾಗಲ್ಲ. ಒಂದು 50 ಕ್ವಶನ್ ಆದ್ರೂ ಅಟೆಂಪ್ಟ್ ಮಾಡ್ಬೇಕು. ಒಂದು 50 ಆದ್ರೂ ಕೂಡ ಅಟೆಂಪ್ಟ್ ಮಾಡ್ಬೇಕು. ಇದ್ರೊಳಗೆ ಏನಾಗುತ್ತೆ, ಫಸ್ಟಿಗೆ ಡಿಫಿಕಲ್ಟ್ ಕ್ವಶನ್ ಬಂತಂತ ಇಟ್ಕೊಳ್ರಿ, ಏನಾಗುತ್ತೆ ಅದೇ ಪ್ರಶ್ನೆ ಸಾಲ್ವ್ ಮಾಡ್ಕೊಳ್ತಾ ಮುಳುಗೋಗ್ಬಿಟ್ರೆ ಎಷ್ಟು ಟೈಮ್ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಏನು ಎಕ್ಸಾಮ್ ಅಪ್ರೋಚ್ ಏನಪ್ಪಾ ಅಂತಂದ್ರೆ, ನೀವು ಎಷ್ಟು ಅಟೆಂಪ್ಟ್ ಮಾಡಬೇಕು, ನಾನು ಹೇಳ್ದಂಗೆ 50 ಅಟೆಂಪ್ಟ್ ಮಾಡಬೇಕು. ನೀವು 50 ಅಟೆಂಪ್ಟ್ ಮಾಡಿದ್ರು ನೀವು ಕ್ವಶನ್ ನಂಬರ್ 80 ಏನಿದೆ ಅದ್ರಲ್ಲಿ ಅಲ್ಲಿವರೆಗೂ ನೀವು ಹೋಗ್ಬೇಕು. ಔಟ್ ಆಫ್ 80 ಒಳಗೆ 50 ಮಾಡಬೇಕು. ಫಸ್ಟ್ 50ಕ್ಕೆ 50 ಮಾಡೋದು ತಪ್ಪು. ಯಾಕೆಂದ್ರೆ ಬಹಳಷ್ಟು ಸಲ ನನಗೆ ನಾವು ಹೋದ್ಸಲ ಬರೆದು ಬಂದಾಗ್ಲೂ ಹೇಳಿದ್ರು, ಎಲ್ಲ ಈಸಿ, ನಂದು ಏನಂದು B ಸೀರೀಸ್ ಒಳಗೆ ಎಲ್ಲ ಈಸಿ ಕ್ವಶನ್ ಲಾಸ್ಟಿಗೆ ಕೊಟ್ಟಿದ್ದಾರೆ, ನನಗೆ B ಸೀರೀಸ್ ಬರ್ಬೇಕಂತ. ಸೊ UPSC ಒಳಗೆ ನೀನು ಲಾಸ್ಟಿಂದನಾರು ಮಾಡೋ ಫಸ್ಟಿಂದನಾರು ಮಾಡೋ, ಅವ್ರೇನು ಕೇಳೋದಿಲ್ಲ. ಸೊ ಏನಂದ್ರೆ ಮುಖ್ಯವಾಗಿ ರೀಡಿಂಗ್ ಕಾಂಪ್ರಹೆನ್ಷನ್ ನಿಮ್ಗೆ ಇಂಗ್ಲಿಷ್ ಇಂಪ್ರೂವ್ ಇದ್ರೆ ಗೊತ್ತಾಗ್ಬಿಡುತ್ತೆ. 50-50 ಅಂತೂ ಎಲ್ಲಾ ಕ್ವಶನ್ಗೆ ನೀವು ಬರ್ಬೋದು. ಓಕೆನಾ? ಅಸಂಪ್ಷನ್ ಕ್ವಶನ್ ಸ್ವಲ್ಪ ಟ್ರಿಕ್ಕಿ ಅನ್ಸುತ್ತೆ, ಬೇರೆ ಎಲ್ಲ ಕ್ವಶನ್ 50-50 ಅಂತೂ ಬಂದೇ ಬರ್ತೀರಿ, ಇಲ್ಲ ಸಾಲ್ವ್ ಮಾಡ್ತೀರಿ. ಅದಾದ್ಮೇಲೆ ಏನೋ ಈ ಲಾಜಿಕಲ್ ರೀಸನಿಂಗ್ ಕೂಡ ನೀವು ಅಲ್ಲೇ ಆನ್ಸರ್ ಡಿಟೆಕ್ಟ್ ಮಾಡ್ಬೋದು. ಪ್ರಾಬ್ಲಮ್ ಎಲ್ಲಾಗತ್ತಂದ್ರೆ ಈ ಮ್ಯಾಥ್ಸ್ ಕ್ವಶನ್. ಓಕೆನಾ? ಈಗೇನೋ ಇದು ವಾಟರ್ ಪ್ರಾಬ್ಲಮ್ ಕೇಳಿದಾರೆ, ನಲ್ಲಿ ಒಳಗೆ 1/3 1 ಗಂಟೆ ಒಳಗೆ ತುಂಬುತ್ತೆ, ಈ ತರದ ಪ್ರಾಬ್ಲಮ್ ಕೇಳ್ತಾರೆ. ಈಗ 2-3 ಸ್ಟೆಪ್ ಕೇಳಿದಾರೆ. 2025 ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ರೆ 2-3 ಸ್ಟೆಪ್ ಕೇಳಿದಾರೆ. ನೀವು ಇಟ್ ಇಸ್ ನೀವು ಆಕ್ಚುಲಿ ಏನು ಅಂದ್ರೆ ಯು ಆರ್ ರನ್ನಿಂಗ್ ಅಗೇನ್ಸ್ಟ್, ನಾಟ್ ಅಗೇನ್ಸ್ಟ್ ಡಿಫಿಕಲ್ಟಿ ಆಫ್ ಕ್ವಶನ್. ನೀವು ಮ್ಯಾಥ್ಸ್ ಒಳಗೆ ನಿಮ್ ಕಾಂಪಿಟೇಷನ್ ಇಲ್ಲ, ನಿಮ್ದು ಕಾಂಪಿಟೇಷನ್ ಇರೋದೇ CSAT ಇರೋದು ಟೈಮ್ ಮ್ಯಾನೇಜ್ಮೆಂಟ್ ಕಾಂಪಿಟೇಷನ್. ಯಾಕೆ ನೀವು ಓಡ್ತಾ ಇರೋದು ಯು ಆರ್ ರನ್ನಿಂಗ್ ಅಗೇನ್ಸ್ಟ್ ಟೈಮ್. ನಿನಗೂ ಒಂದು ಪ್ರಶ್ನೆ ಗೊತ್ತಿದೆ, ಅದಕ್ಕೆ ಉತ್ತರನೂ ನೀನು ಮಾಡಬಲ್ಲೆ, ಆದ್ರೆ ನೀನು ಅದಕ್ಕೆ 5 ರಿಂದ 6 ನಿಮಿಷ ತಗೊಳ್ತೀಯ ಅಥವಾ ಅದಕ್ಕಿಂತ ಜಾಸ್ತಿ ತಗೊಳ್ತೀಯ ಅಂದ್ರೆ ಪ್ರಶ್ನೆ ಓದ್ತಾ ಇದ್ದಂಗೆ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗ್ಬೇಕು. ಒಂದೇ ಕ್ವಶನ್ ಒಳಗೆ ಸ್ಟಕ್ ಆಗ್ಬಾರ್ದು. 50-50 ಬರ್ತಾ ಇದೆ ನಿನಗೆ ಆನ್ಸರ್ ರೀಡಿಂಗ್ ಕಾಂಪ್ರಹೆನ್ಷನ್ಗೆ, ಅದಕ್ಕೆ ನೀನು ಆಲ್ರೆಡಿ 2 ಸಲ ಓದ್ಬಿಟ್ಟಿದ್ಯಾ ಪ್ಯಾಸೇಜ್ನ ಅಂದ್ರೆ ತಿರ್ಗಾ 3-4 ಸಲ ಓದೋದು 2ರಲ್ಲಿ 1 ಹಾಕ್ಬೇಕು ಅಂತ, ಅದು ನೀನು ಮಾಡ್ತಾ ಇರೋದು ತಪ್ಪು. 2 ಸಲ ನೀನು ಓದಿದ್ಯಾ ಅಂದ್ರೆ ಅಲರ್ಟ್ ಇರ್ಬೇಕು. ಸೊ ನಾನೇನ್ ಮಾಡ್ತಾ ಇದ್ದೆ ಅಂದ್ರೆ 1 ಅವರ್ ಕ್ವಾಂಟ್ ಅಂತ ಮಾಡ್ತಾ ಇದ್ದೆ ಮ್ಯಾಥ್ಸ್, 1 ಅವರ್ ರೀಡಿಂಗ್ ಕಾಂಪ್ರಹೆನ್ಷನ್ ಲಾಜಿಕಲ್ ರೀಸನಿಂಗ್ ಅಂತ ಮಾಡ್ತಾ ಇದ್ದೆ. ಇದು ಒಂದು ಅಪ್ರೋಚ್ ನಾನು ಮಾಡ್ತಾ ಇದ್ದಿದ್ದು. ಕೆಲವು ಸಲ ಮಾರ್ಕಲ್ಲಿ ಏನ್ ಮಾಡ್ತಾ ಇದ್ದೆ ಅಂದ್ರೆ ಟೈಮ್ ಅಪ್ರೋಚ್ ಮಾಡ್ತಾ ಇದ್ದೆ. 1 ಅವರ್ ಅಲ್ಲಿ 40 ಕ್ವಶನ್ ನಾನು ಸ್ಕ್ರೀನ್ ಮಾಡಿರ್ಬೇಕು ಫಸ್ಟ್ ಇಂದ, ಓಕೆನಾ, ಲಾಸ್ಟ್ ವರ್ಗು 40-45 ಕ್ವಶನ್. ಸೆಕೆಂಡ್ ಗಂಟೆನಲ್ಲಿ ಇನ್ನು 40 ಕ್ವಶನ್ ನಾನು ಫ್ಲಿಪ್ ಮಾಡಿ ಸ್ಕ್ರೀನ್ ಮಾಡ್ತಾ ಇದ್ದೆ. ಸೊ ನಾನು ಬಹಳಷ್ಟು ಪ್ರಶ್ನೆಗಳನ್ನು ಬಿಟ್ಟಿದ್ದೀನಿ, ನಾನು ಸಾಲ್ವ್ ಮಾಡಬಹುದು ಅಂತ ಗೊತ್ತಿದ್ರು, ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂತ ಗೊತ್ತಿರೋ ಪ್ರಶ್ನೆ ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗಿದ್ದೀನಿ. ಅಂದ್ರೆ ಸಾಲ್ವ್ ಮಾಡೋದು ಆಗ್ಬೇಕು. ಎರಡನೇದು ವಿದಿನ್ ಆ ಟೈಮ್ ಲಿಮಿಟ್ ಒಳಗಡೆ ಸಾಲ್ವ್ ಮಾಡಬೇಕು. ಆ ಕ್ವಶನ್ಗಳು ಇದ್ದೇ ಇರ್ತಾವ, ಅವುಗಳನ್ನ ನಾವು ಆ 80 ಕ್ವಶನ್ ಒಳಗಡೆ ಹುಡುಕ್ಬೇಕು. ಇದು ಜಾಣತನ. ಇಲ್ಲ ನಾವು 1ನೇ ಕ್ವಶನ್ ಇಂದಾನೆ ಎಲ್ಲಾನು ಬಿಡಿಸ್ಕೊಂತ ಹೋಗ್ತೀವಿ ಅಂತಂದ್ರೆ ಅಗೇನ್ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಸ್ವಲ್ಪ ಪ್ರಾಕ್ಟೀಸ್ ಬೇಕು. ಹುಡುಗರು ಒಂದು 10 ಪೇಪರ್ ನೀವು ಕಂಟಿನ್ಯೂಸ್ ಸಾಲ್ವ್ ಮಾಡೋದ್ರಿಂದ ನಿಮ್ದು ಸ್ಟ್ರೆಂತ್ ಯಾವುದು ವೀಕ್ನೆಸ್ ಯಾವ್ದು ಗೊತ್ತಾಗ್ಬಿಡುತ್ತೆ. ಕರೆಕ್ಟ್. ಅದು ಮಾಡ್ಬೇಕು. ನೀವು ಎಕ್ಸಾಮ್ ಒಳಗೆ ಹೋಗಿ CSAT ಮಾಡ್ತೀರಾ ಅಂದ್ರೆ ಆಗುದಿಲ್ಲ. ಕರೆಕ್ಟ್. ಪ್ರಿಲಿಮ್ಸ್ ಬಗ್ಗೆ ನಾವು ಸಾಕಷ್ಟು ಚರ್ಚೆ ಮಾಡಿದೀವಿ. ಇನ್ನು ನಾವು ಮೇನ್ಸಿಗೆ ಹೋಗೋಣ. ಮೇನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಯಾಕಂದ್ರೆ ಬಹಳಷ್ಟು ಲೆಂಗ್ದಿ ಪೇಪರ್ಸ್ ಇದಾವ, ಎಲ್ಲ ಡಿಸ್ಕ್ರಿಪ್ಟಿವ್ ಆಗಿ ಬರೆಯೋದಿರ್ತದೆ. ಅದ್ರ ಬಗ್ಗೆ ಓವರ್ ಆಲ್ ಒಂದು ಪಿಕ್ಚರ್ ಕೊಡ್ರಿ, ಆಮೇಲೆ ಒಂದೊಂದು ಪೇಪರ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಪ್ರಿಲಿಮ್ಸ್ ಒಳಗೆ ಏನಂದ್ರೆ ಇಟ್ ಇಸ್ ಓನ್ಲಿ ಬಬ್ಲಿಂಗ್ ಗೇಮ್.
ಓಕೆ ಆನ್ಸರ್ ನಿಮಗೆ ಅಲ್ಲೇ ಇರ್ತದೆ, ಪ್ರಶ್ನೆ ಒಳಗೇನೆ ಆನ್ಸರ್ 4 ಆಪ್ಷನ್ ಕೊಟ್ಟಿರ್ತಾನೆ, ನೀನು ಬರೀ ಒಂದು ಬಬಲ್ ಮಾಡಿದ್ರೆ ಸಾಕು. ಓಕೆನಾ, ಅದಕ್ಕೇನು ಪ್ರಾಕ್ಟೀಸ್ ಬೇಕಾಗಲ್ಲ. ಆ್ಯಂಡ್ ಇಟ್ ಈಸ್ ಓನ್ಲಿ ರೆಕಗ್ನಿಷನ್ ಗೇಮ್. ಬಟ್ ಮೇನ್ಸ್ ಇದೆಯಲ್ಲ, ಮೇನ್ಸ್ ಆಕ್ಚುಲಿ ರಿಯಲ್ ಚಾಲೆಂಜ್ ಇರೋದೇ ಮೇನ್ಸ್. ಒಂದ್ಸಲ ಫಿಲಿಮ್ಸ್ ಕ್ಲಿಯರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಆಕ್ಚುಲಿ ಚಾಲೆಂಜ್ ಇರೋದು ಮೇನ್ಸ್. ಏನಕ್ಕಂದ್ರೆ ನೀವು ಓದಿದ ಅಷ್ಟು ನೀವು ರೀಕಾಲ್ ಮಾಡಬೇಕು. ರೀಕಾಲ್ ಮಾಡಿದ್ದನ್ನ ನೀವು ಅಲ್ಲಿ ಎಕ್ಸಾಮ್ ಹಾಲ್ ಒಳಗೆ ರಿಪ್ರೊಡ್ಯೂಸ್ ಮಾಡಬೇಕು. ರಿಪ್ರೊಡ್ಯೂಸ್ ಮಾಡೋದನ್ನ ನೀವು ಒಂದು ಆರ್ಡರ್ಲಿ ಫ್ಯಾಷನ್ ಅಲ್ಲಿ ಮಾಡಬೇಕು. ನಿಮ್ಮ ಥಾಟ್ಸ್ನ ಕೂಡ ಆರ್ಗನೈಸ್ ಮಾಡಿ ಬರೀಬೇಕು. ಸೊ ಮೇನ್ಸ್ ಇಸ್ ಅ ವೆರಿ ಟ್ರಿಕ್ಕಿ ಗೇಮ್. ಅಂಡ್ ನಾನು ಹೇಳ್ದಂಗೆನೆ ನಿಮ್ದು ಫೈನಲ್ ರ್ಯಾಂಕ್ ನೀವು ರ್ಯಾಂಕ್ ಲಿಸ್ಟ್ ಒಳಗೆ ಬರ್ತಿರೋ ಬರಲ್ವೋ ಅಂತ ಡಿಸೈಡ್ ಆಗಿದೆ ಮೇನ್ಸ್ ಮೇಲೆ. ಓಕೆನಾ, ಇಂಟರ್ವ್ಯೂ 275 ಇರುತ್ತೆ, ಇದು 9 ಪೇಪರ್ 250 ಮಾರ್ಕ್ಸ್ ಈಚ್. ಸೊ ಇದ್ರದ್ದು ವೇಟೇಜ್ ಏನಿದೆಯಲ್ಲ ತುಂಬಾ ಜಾಸ್ತಿ. ಸೊ UPSC ಒಳಗೆ ಆ ಕೋಟ್ ನೀವು ಕೇಳಿರ್ತೀರಿ, ಯುವರ್ ಮೇನ್ಸ್ ವಿಲ್ ಡಿಸೈಡ್ ವೆದರ್ ಯು ವಿಲ್ ಗೆಟ್ ಅ ರ್ಯಾಂಕ್ ಆರ್ ನಾಟ್, ಯುವರ್ ಇಂಟರ್ವ್ಯೂ ಸ್ಕೋರ್ ವಿಲ್ ಡಿಸೈಡ್ ವಾಟ್ ಸರ್ವಿಸ್ ಯು ವಿಲ್ ಗೆಟ್. ಕರೆಕ್ಟ್. ಓಕೆ, ಸೊ ಇಟ್ ಇಸ್ ದ ಟ್ರಿಕಿ, ದಟ್ ಇಸ್ ದ ಮೋಸ್ಟ್ ಚಾಲೆಂಜಿಂಗ್ ಪಾರ್ಟ್ ಈ ಪ್ರೊಸೆಸ್. ಸೊ ಇದ್ರೊಳಗಡೆ ಎಸ್ಎ ಪೇಪರ್ ಬರ್ತದೆ. ಎಸ್ಎ ಪೇಪರ್ಗೆ ತಮ್ಮ ತಯಾರಿ ಹೇಗಿತ್ತು? ನಾನು ಎಸ್ಎಗೆ ನನ್ನ ಲಿಮಿಟೆಡ್ ಟೈಮ್ ಬೌಂಡ್ ಪೀರಿಯಡಲ್ಲಿ ನಾನು ಮಾಡಿರೋದ್ರಿಂದ ನಾನು ತುಂಬ ಎಸ್ಎಗೆ ಅಂತಾನೆ ಏನು ಪ್ರಿಪೇರ್ ನಾನು ಮಾಡ್ತಾ ಇರಲಿಲ್ಲ. ನಾನೇನು ಮಾಡ್ತಾ ಇದ್ದೆ ಅಂದರೆ ಲಾಸ್ಟ್ 5 years ಪೇಪರ್ನ ನೋಡ್ತಾ ಇದ್ದಲ್ಲ ನಾನು, ಅದರದ್ದು ಸಂಡೇಸ್ ಫ್ರೀ ಇರುವಾಗ ನಾನು ಪ್ರಿಲಿಮ್ಸ್ಗಿಂತ ಮುಂಚೆ ಏನು ಮಾಡ್ತಾ ಇದ್ದೆ ಅಂದರೆ ಸಂಡೇ ಒಂದು CSAT ಪೇಪರ್ ಮಾಡ್ತಾ ಇದ್ದೆ ನಾನು. ಪ್ರಿಲಿಮ್ಸ್ ಆದಮೇಲೆ ನಾನು ಸಂಡೇ ಒಂದು ಎಸ್ಸೆ ಬರೀತಾ ಇದ್ದೆ. ಎಸ್ಸೆ ಬರೆದು ನಮ್ಮ ಫ್ರೆಂಡ್ಸಿಗೆ ತೋರಿಸೋವಂಥದ್ದು ಅಥವಾ ಬೇರೆ ಯಾರು ಮೆಂಟರ್ ಇದ್ರೆ ಅವ್ರಿಗೆ ತೋರಿಸೋವಂಥದ್ದು ಇದು ಮಾಡ್ತಾ ಇದ್ದೆ. ಒಂದು ನಾವೇ ಎಸ್ಸೆ ಬರೆಯುವಂಥದ್ದು ಖುದ್ದಾಗಿ. ಓಕೆನಾ, ಹುಡುಗರು ಭಾಳ ಜನ ಎಸ್ಸೆ ಟಾಪಿಕ್ ನೋಡೋಣ ಗಾಬರಿ ಆಗ್ತಾರೆ. ನೀವು ಕೂಡ ಅಟೆಂಪ್ಟ್ ಮಾಡ್ಬೇಕು, ಟ್ರೈ ಮಾಡಬೇಕು. ಒಂದು ಎಸ್ಸೆ ಟಾಪಿಕ್ ಮೇಲೆ ಒಂದು 15 ಪಾಯಿಂಟ್ ಆದರೂ ಬರೀಬೇಕು ನೀವು ಏನಾದರೂ ಒಂದು. ಎರಡನೇದು, ನಾನು ಟಾಪರ್ಸ್ ಎಸ್ಸೆ ನೋಡ್ತಾ ಇದ್ದೆ. ನಾನು ಟಾಪರ್ಸ್ ಕಾಪಿ ಎಲ್ಲ ವೆಬ್ಸೈಟ್ ಒಳಗೆ ಫ್ರೀಲಿ ಅವೈಲೇಬಲ್ ಇದೆ. ಅದ್ರೊಳಗೆ ಅವ್ರು ಹೆಂಗೆ ಎಸ್ಸೆ ಬರೀತಾರಂತ ನೋಡ್ತಾ ಇದ್ದೆ. ಅದ್ರೊಳಗೆ ಯಾವ್ದಾದ್ರು ನಂದು ವಾವ್ ಫ್ಯಾಕ್ಟರ್ ಅಂತ ಅನ್ಸಿದ್ರೆ ನಾನು ಅದನ್ನ ತಲೆಗಿಟ್ಕೊಂತ ಇದ್ದೆ. ಅದು ಎರಡನೇದು. ಮೂರನೇದು, ನಾನು ಬರ್ದಿದ್ದ ಎಸ್ಸೆನ ನನ್ನ ಫ್ರೆಂಡ್ಸ್ಗಳು ಅಥವಾ ಬೇರೆಯವರು ಅವ್ರು ಯಾವ ಥರ ಅದನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಬರ್ದಿದ್ದಾರೆ ಅಂತ ನಾನು ನೋಡ್ತಾ ಇದ್ದೆ. ಇದು 3ನೇ ಪಾಯಿಂಟ್. 4ನೇದು, ನಾನು ಮಾಡಿದ್ದ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನಂದು ಆಪ್ಷನಲ್ ನಾನು ಏನು ಓದ್ತಾ ಇದ್ನಲ್ಲ ಕನ್ನಡ ಸಾಹಿತ್ಯ, ಅದರಲ್ಲಿ ಬಹಳಷ್ಟು ಪಾಯಿಂಟ್ಸ್ಗಳನ್ನ ನಾನು ಎಸ್ಸೆಗೆ ಅಳವಡಿಸಿದ್ದೀನಿ. ಇದ್ರಲ್ಲಿ ಏನಾಗುತ್ತೆ ನೀವು ಅಂದ್ರೆ, ಉದಾಹರಣೆ ಮಾಧವಿ ಅಂತ ಒಂದು ಕಾದಂಬರಿ ಬರುತ್ತೆ. ಮಾಧವಿ ಕನ್ನಡದ ಕಾದಂಬರಿ. ಕನ್ನಡದ ಕಾದಂಬರಿನ ನೀವು ಎಕ್ಸಾಕ್ಟ್ ಆಗಿ ರೀಜನಲ್ ಐಡೆಂಟಿಟಿ ತೋರಿಸ್ಬಾರ್ದು ನೀವು ಎಸ್ಸೆನಲ್ಲಿ. ಸೊ ಬಟ್ ಮಾಧವಿ ಕಾದಂಬರಿ ಇನ್ಸ್ಪೈರ್ ಆಗಿರೋದು ಈರಾವತಿ ಕರ್ವೆ ಅವ್ರದ್ದು ಒಂದು ಕಾದಂಬರಿಯಿಂದ. ಓಕೆನಾ, ಅದು ಇಟ್ ಇಸ್ ಅ ನ್ಯಾಷನಲ್ ಲೆವೆಲ್ ಕಾದಂಬರಿ. ಸೊ ನಾನು ಆಕ್ಚುಲಿ ಅದನ್ನ ಕೋಟ್ ಮಾಡಿ ಬರಿತಾ ಇದ್ದೆ. ಓಕೆನಾ, ಈಗ ಎಥಿಕ್ಸ್ ಅಂತ ಇಟ್ಕೊಳ್ಳಿ. ಈಗ ಎಥಿಕ್ಸ್ ಅಲ್ಲಿ ವ್ಯಾಲ್ಯೂಸ್ ಬರುತ್ತೆ. ಕರ್ಣಂದು ವ್ಯಾಲ್ಯೂಸ್ ಏನಪ್ಪಾ? ವ್ಯಾಲ್ಯೂಸ್ ಅಂದ್ರೆ ಒಂದು ಕರೇಜು, ಫಾರ್ಟಿಟ್ಯೂಡು, ಲಾಯಲ್ಟಿ, ಇದು ವ್ಯಾಲ್ಯೂ. ನಾನು ಕರ್ಣನನ್ನ ಪಂಪನಿಂದ ಓದಿರ್ಬೋದು, ಕುಮಾರವ್ಯಾಸನಿಂದ ಓದಿರ್ಬೋದು, ಆದ್ರೆ ಕರ್ಣ ಒಂದು ಯೂನಿವರ್ಸಲ್ ಇಂಡಿಯಾದು ಒಬ್ಬ ರೆಪ್ರೆಸೆಂಟೇಟಿವ್ ಐಕಾನ್. ಓಕೆನಾ, ಸೊ ಅವನ ವ್ಯಾಲ್ಯೂಗಳನ್ನ, ಅವನ ಎಥಿಕಲ್ ವ್ಯಾಲ್ಯೂಸ್ಗಳನ್ನ ನಾನು ಎಥಿಕ್ಸ್ ಅಲ್ಲೋ ಎಸ್ಸೆನಲ್ಲೋ ಯೂಸ್ ಮಾಡ್ತಾ ಇದ್ದೆ. ಸೊ ನಾನು ಹೇಳ್ದೆ ಅಲ್ಲ, ಕಡಿಮೆ ಓದಿದ್ರು ನಾವು ಓದಿರೋದ್ರಿಂದ ಎಲ್ಲಾ ಕಡೆನೂ ಯೂಸ್ ಆಗೋ ತರ ಬರಿಬೇಕು ಅಂತ. ಸೊ ಅದನ್ನ ನಾನು ಫೋಕಸ್ ಮಾಡ್ತಾ ಇದ್ದೆ. ಸೊ ಇದು 4 ಅಪ್ರೋಚ್ ಎಸ್ಸೆಗೆ. ಆಮೇಲೆ ಇತ್ತೀಚೆಗೆ ಒಂದು 4-5 ವರ್ಷದಿಂದ ನಾವು ಎಸ್ಸೆಗಳನ್ನು ನೋಡಿದ್ರೆ UPSC ಒಳಗಡೆ ಮೊದಲು ಡೈರೆಕ್ಟ್ ಆಗಿ ಎಸ್ಸೆ ಬರ್ತಾ ಇದ್ದು, ಈಗ ಒಂದು 2-3 ಟಾಪಿಕ್ಗಳನ್ನು ಅವನು ಕ್ಲಬ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ಆರ್ ಕಮಿಂಗ್ ಫ್ರಮ್ ಕರೆಂಟ್ ಅಫೇರ್ಸ್. ಈಗ ಮೊನ್ನೆನೇ 2025 ಒಂದು ಎಸ್ಸೆ ನಾವು ನೋಡಿದಾಗ ಈ ನೆಟ್ಫ್ಲಿಕ್ಸ್ ಬಗ್ಗೆ, ಆಮೇಲೆ OTT ಪ್ಲಾಟ್ಫಾರ್ಮ್ ಬಗ್ಗೆ ಕೇಳಿದ ಬಹಳ ಡೈನಮಿಕ್ ಆದಂಥ ಎಸ್ಸೆಗಳು ಬರ್ತಾ ಇದ್ದವು. ಸೊ ಮೊದಲು ಪ್ರಿಪೇರ್ ಆಗುವಂಥ ರೀತಿಗೂ ಇನ್ನು ನೆಕ್ಸ್ಟ್ ಪ್ರಿಪೇರ್ ಆಗುವಂಥ ಒಂದು ಮೆಥಡ್ಗೆ ಏನು ಡಿಫರೆನ್ಸು? 5 ವರ್ಷದ ಹಿಂದೆ ಇದ್ದಿದ್ದ ಟ್ರೆಂಡ್ ಸಿಂಪಲ್, ಎಸ್ಸೆಗೆ ನೀವು ಪ್ರಿಪರೇಷನೇ ಬೇಡ. GS ಒಳಗೆ ಏನು ಓದ್ತೀರಾ, GS ಕಂಟೆಂಟ್ ಇಂದಾನೆ ಎಸ್ಸೆ ಬರೀರಿ ಅಂತ ಹೇಳ್ತಾ ಇದ್ರು. ಇವಾಗ ಏನಾಗಿದೆ, ಎಸ್ಸೆನಲ್ಲಿ 2 ಥರ ಮಾಡಿದಾನೆ. GS ರಿಲೇಟೆಡ್ ಕಂಟೆಂಟ್ ಯಾವುದು ನಿಮ್ಮ ಎಸ್ಸೆಗಳಿಗೆ ಈಗ ಡೈರೆಕ್ಟ್ ಆಗಿ ಎಲ್ಲೂ ಹೆಲ್ಪ್ ಆಗಲ್ಲ. ನೀವೇನಾದ್ರು ತುಂಬಾ ಅಪ್ಲಿಕೇಶನ್ ಮಾಡಿ ಏನೋ ತಲೆ ಓಡಿಸಿ ಎಕ್ಸಾಂಪಲ್ಗಳಾಗಿ ಯೂಸ್ ಮಾಡ್ಬೋದು, ಆರ್ಗ್ಯುಮೆಂಟ್ ಆಗಿ ಯೂಸ್ ಮಾಡಕ್ ಆಗಲ್ಲ. ಇವಾಗ 2 ರೀತಿನಲ್ಲಿ ಮಾಡ್ತಾ ಇದ್ದಾನೆ. ಒಂದು ಫಿಲಾಸಫಿಕಲ್ ಎಸ್ಸೆ ಅಂತ ಕರಿತೀವಿ. ಫಿಲಾಸಫಿಕಲ್ ಕೋಟ್ ಇಸ್ ಲೈಕ್, ಫಾರ್ ಎಕ್ಸಾಂಪಲ್, ಎ ಶೋರ್, ಎ ಶಿಪ್ ಇಸ್ ಸೇಫ್ ಇನ್ ದ ಶೋರ್ ಬಟ್ ದಟ್ ಈಸ್ ನಾಟ್ ವಾಟ್ ಇಟ್ ಈಸ್ ಮೆಂಟ್ ಟು ಬಿ. ಅಂದ್ರೆ ಒಂದು ಹಡಗು ಬಂದರ್ನಲ್ಲಿ ಸೇಫ್ ಆಗಿದೆ, ಬಟ್ ಅದ್ರ ಉದ್ದೇಶ ಅಲ್ಲಿರೋದಲ್ಲ. ಕರೆಕ್ಟ್ ಆಯ್ತಾ? ಇದು ನೀನ್ ಎಕಾನಮಿನಾದ್ರೂ ಬರೀ, ಸೊಸೈಟಿನಾದ್ರೂ ಬರೀ, ಜಸ್ಟಿಸ್ ಆದ್ರೂ ಬರೀ, ದೇಶನಾದ್ರೂ ಬರೀ, ಒಬ್ಬ ರೈತನ ಎಕ್ಸಾಂಪಲ್ ಆದ್ರೂ ಕೊಡು, ಎಲ್ಲ ಓಪನ್ ಎಂಡೆಡ್. ನಿಂದು ಥಾಟ್ಸ್ ಹೆಂಗ್ ಬರುತ್ತೆ ನೀನ್ ಹಂಗ್ ಬರಿಬೋದು. ಎರಡನೇದು ಡೈನಾಮಿಸಮ್. ಈಗ ಉದಾಹರಣೆಗೆ ನೆಟ್ಫ್ಲಿಕ್ಸ್ ಕೇಳ್ಬೋದು, ಇಂಟರ್ನೆಟ್ ಕೇಳ್ಬೋದು. ಇದೇನ್ ನೋಡ್ತಾ ಇದೆ ಅಂದ್ರೆ, ಒಂದು ಕಾಮನ್ ಪ್ರಾಬ್ಲಮ್ನ ನೀನು ಅನಾಲಿಟಿಕಲ್ ಆಗಿ ಎಷ್ಟು ಚೆನ್ನಾಗಿ ನೀನು ಅಸೆಸ್ ಮಾಡಬಲ್ಲೆ.
ಅನಲೈಸ್ ಮಾಡಬಲ್ಲೆ ಮತ್ತೆ ಅದ್ರ ಬಗ್ಗೆ ಬರೀಬಲ್ಲೆ ಅಂತ ನೋಡ್ತಾ ಇದ್ದಾರೆ. ಫಿಲಾಸಫಿಕಲ್ ಎಸ್ಸೆ ನೀವು ಲಾಸ್ಟ್ 5 years ನೋಡಿದ್ರೆ ಒಂದು ಬೇಸಿಕ್ ಥೀಮ್ ನಿಮಗೆ ಅರ್ಥ ಆಗುತ್ತೆ, ಅದನ್ನ ನೀವು ಫಾಲೋ ಮಾಡ್ಬೋದು. ಎರಡನೇದು ನಿಮಗೆ ಪ್ರೆಸೆಂಟ್ ಸರೌಂಡಿಂಗ್ಸ್. ಈ ಬಹಳ ಜನ ಈ ಪೇಪರ್ ಓದೋದು ಅದ್ರ ಬಗ್ಗೆ ಎಲ್ಲ ಪ್ರಶ್ನೆ ಕೇಳ್ತಾರೆ, ಸರ್ ಎಕ್ಸಾಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ, ಪ್ರಶ್ನೆಗಳು ಎಷ್ಟು ಬರುತ್ತೆ ಇದು ಕೇಳ್ತಾರೆ. ನಾನು ಹೇಳೋದು ಪ್ರಶ್ನೆ ಬರಲಿ ಬಿಡದೇ ಇರಲಿ, ಎಕ್ಸಾಮ್ಗೆ ಹೆಲ್ಪ್ ಆಗಲಿ ಬಿಡ್ಲಿ, ಆಸ್ ಎ ಒಂದು ಸಮಾಜದ ಅವಿಭಾಜ್ಯ ಅಂಗ ಆಗಿರುವಂತ ನೀನು ಸಮಾಜದಲ್ಲಿ ಏನಾಗ್ತಾ ಇದೆ ಆಗು ಹೋಗು ಏನಿದೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಳಕ್ಕಾದ್ರೂ ನೀನು ಓದ್ಬೇಕು. ಇದ್ರಲ್ಲಿ ಬರುವಂತಹ ಕೆಲವೊಂದು ತುಂಬಾ ಉತ್ಕೃಷ್ಟವಾದಂತಹ ಏನು ಅಭಿಪ್ರಾಯಗಳು ಅದೆಲ್ಲ ಇದಾವಲ್ಲ, ಅದನ್ನ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನೀನು ಹಾಕೋದ್ರಿಂದ, ನೀನು ಓದೋದ್ರಿಂದ ಅದು ನಿನಗೆ ಎಸ್ಸೆನಲ್ಲಿ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಸೊ ಈ ರೀತಿಯಾಗಿ ಒಂದು ಎಸ್ಸೆ ಪ್ರಿಪರೇಷನ್ ಸ್ವಲ್ಪ ಡಿಫ್ರೆಂಟ್ ಹಾಕೊಂತ ಹೋಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಓಕೆ, ಇನ್ನು ನೆಕ್ಸ್ಟು ನಮ್ಮ GS1, GS2, GS3 ಮತ್ತು GS4 ಅಂತಂದರೆ ನಮ್ಮ ಎಥಿಕ್ಸ್ ಪೇಪರ್ ಬರ್ತದೆ. ಈ GS1, 2, 3 ಆಮೇಲೆ ಇನ್ಕ್ಲೂಡಿಂಗ್ 4 ಎಥಿಕ್ಸ್ ಇಟ್ಕೊಂಡ್ರೆ ಬಹಳಷ್ಟು ಜನರದ್ದು ಏನಿದೆ ಅಂತಂದರೆ ಇಲ್ಲಿ ಸ್ಕೋರ್ ಆಗಂಗಿಲ್ಲ. ನಾವು ಮೇನ್ಸಲ್ಲಿ ಸ್ಕೋರ್ ಮಾಡಬೇಕು, ಆಮೇಲೆ ಪರ್ಸ್ನಾಲಿಟಿ ಟೆಸ್ಟ್ಗೆ ನಮ್ಮದು ಸೆಲೆಕ್ಷನ್ ಆಗಬೇಕು ಅಂತಂದರೆ ಬರೀ ನಾವು ಆಪ್ಷನಲ್ಲು ಪ್ಲಸ್ ಎಸ್ಸೆ ಮಾತ್ರ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಬೇಕಂತಿದೆ. ಅದು ನಿಜಾನ? GS ಪೇಪರ್ ಮೇಲೆ ಸ್ಕೋರ್ ಆಗೋದೇ ಇಲ್ಲ ಎಷ್ಟು ಓದಿದ್ರು? ಇದು ನಂದು ಇದೇ ಅಪ್ರೋಚ್ ಇತ್ತು ನಂದು 2023 ಒಳಗೆ ಕೂಡ. ಏನಿತ್ತಂದ್ರೆ ಏನು ಎಸ್ಸೆ ಒಂದು, ಅದಾದ್ಮೇಲೆ ಎಥಿಕ್ಸ್ ಒಂದು, ಆಪ್ಷನಲ್ ಒಂದು, ಇದು 3 ಚೆನ್ನಾಗಿ ಮಾಡಬೇಕು ಅಂತ. ಸೊ ಎಸ್ಸೆ ಮತ್ತೆ ಎಥಿಕ್ಸ್ಗೆ ಇಂಥದ್ದೇ ಶಾರ್ಟ್ ಫಾರ್ಮುಲಾ ಅಂತ ಇಲ್ಲ. ಸೊ ನನ್ ಲಕ್ ಇದ್ರೆ ನಂದು ಆಗ್ಬಿಡುತ್ತೆ. ಆಪ್ಷನಲ್ ಒಂದು ಚೆನ್ನಾಗಿ ಮಾಡ್ಬೇಕು ಅನ್ನೋದು ನನಗೆ ಬಹಳ ಇತ್ತು. ಸೊ ಆಪ್ಷನಲ್ ಚೆನ್ನಾಗಾದ್ರೆ ಇದಾಗುತ್ತೆ ಅಂತ. ಇದು ಹೆಂಗ್ ಆಗ್ಬಿಡ್ತು, ಇದು ಯಾವ ಲೆವೆಲ್ ಅತಿರೇಕಕ್ಕೆ ಹೋಗ್ಬಿಡ್ತು ಅಂದ್ರೆ ನನ್ನಿಂದನೇ ನಾನು ಆಪ್ಷನಲ್ ಒಂದು 280 ಮಾರ್ಕ್ಸ್ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಕ್ ಶುರು ಮಾಡಿದೆ ನಾನು. ಏನಕ್ಕಂದ್ರೆ ಆಪ್ಷನಲ್ ಚೆನ್ನಾಗಿ ತೆಗಿಬೇಕಂತಲ್ಲ, ನಾನು GS ಒಳಗೆ ಮಾರ್ಕ್ಸ್ ತೆಗೆಯೋದಕ್ಕೆ ನನಗೆ ಎಲಿಜಿಬಿಲಿಟಿ ಅಷ್ಟಿಲ್ಲ ಅಂತ, ನಂದು ಪ್ರಿಪರೇಷನ್ ಅಷ್ಟಿಲ್ಲ ಅನ್ನೋ ಮೈಂಡ್ ಸೆಟ್ಗೆ. ನಾವು ಯಾವಾಗ ಆಪ್ಷನಲ್ ಮೇಲೆ ಅಷ್ಟೊಂದು ಪ್ರೆಷರ್ ಹಾಕ್ತೀವಿ, ನಾನು ಹೇಳ್ದಲ್ಲ ಅದೇ ವರ್ಷ ನಾನು 70 ಮಾರ್ಕ್ಸ್ ಬಿಟ್ಟು ಬಂದೆ ಅಂತ, ಏನಕ್ಕೆ ನಾನು ಆಪ್ಷನಲ್ ಮೇಲೆ ಹಾಕಿದಂತ ಅನ್ನೆಸೆಸರಿ ಬರ್ಡನ್ ಅಥವಾ ಪ್ರೆಷರ್. ಸೊ ನಾವು ಈ ವರ್ಷದ ನಂದು ಸ್ಕೋರ್ ಕಾರ್ಡ್ ನೀವು ನೋಡಿದ್ರೆ ನನಗೆ ಎಲ್ಲಾ ಪೇಪರ್ನಲ್ಲೂ ನನಗೆ ಆವರೇಜ್ ಮಾರ್ಕ್ಸ್ ಬಂದಿದೆ. ಅಂದ್ರೆ ಡೀಸೆಂಟ್ ಮಾರ್ಕ್ಸ್. ಯಾವ ಪೇಪರ್ನಲ್ಲೂ ಎಕ್ಸ್ಟ್ರಾರ್ಡಿನರಿ ಮಾರ್ಕ್ಸ್ ಅಂತ ಬಂದಿಲ್ಲ, ಯಾವ ಪೇಪರ್ನಲ್ಲೂ ವರ್ಸ್ಟ್ ಅಂತ ಮಾರ್ಕ್ಸ್ ಬಂದಿಲ್ಲ. ನಿಮ್ಮ ಜನರಲ್ ಸ್ಟಡೀಸ್ನ ಟೋಟಲ್ ಉದ್ದೇಶ ನಿಮ್ದು ಏನಿರ್ಬೇಕಂದ್ರೆ 450 ಅಂಕ ತೆಗೆಯುವಷ್ಟು ಉದ್ದೇಶ ಇರ್ಬೇಕು ನಿಮ್ಗೆ ಜನರಲ್ ಸ್ಟಡೀಸ್. ಎಲ್ಲಾ ಟಾಪರ್ಗಳು ಕೂಡ 110ರಿಂದ 120 ಆವರೇಜ್ ಅಂಕಗಳನ್ನ ತೆಗಿತಾ ಇದ್ದಾರೆ. GS1, 2, 3, 4 ತೆಗಿತಾ ಇದ್ದಾರೆ. ಅದು 1ನೇ ಪಾಯಿಂಟ್. 2ನೇ ಪಾಯಿಂಟ್ ಏನಾಗಿದೆ, ಈ ಆಪ್ಷನಲ್ ಮೊದ್ಲೇನು 320, 350 ಕೊಡ್ತಾ ಇದ್ರು ಮಾರ್ಕ್ಸ್, ಅದೇನಾಗಿದೆ ವರ್ಷದಿಂದ ವರ್ಷಕ್ಕೆ ಅದು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇವಾಗ ಏನ್ ಆವರೇಜ್ ಏನಾಗಿದೆ ಅಂದ್ರೆ 260ರಿಂದ 280 ಬಂದ್ರೆ ಅದು ಒಳ್ಳೆ ಅಂಕ. ಅಂದ್ರೆ 280 ಔಟ್ ಆಫ್ 500 ಅಷ್ಟು ಬಂದ್ರೆ ಅದು ಬಹಳ ಒಳ್ಳೆ ಅಂಕ ಅಂತ. ಸೊ ಇದರಿಂದಾಗಿ ನೀವು ಯಾವುದೇ ಒಂದು ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ರು ಕೂಡ, ನಾನು ನಿಮ್ಗೆ ಹೇಳ್ಬಿಡ್ತೀನಿ, ನನಗೆ ಸುಮಾರು ನಾನು ಆನ್ಸರ್ ಕಾಪಿಗಳನ್ನು ನೋಡಿದ್ದೀನಿ. ಒಬ್ಬ ಹುಡುಗಂದು ಎಲ್ಲಾದ್ರೊಳಗೂ 100+ ಇದೆ ಸ್ಕೋರ್ಸ್. ಎಸ್ಸೆ ಅವನಿಗೆ 56 ಬಂದಿದೆ. ಹಿ ಇಸ್ ಔಟ್ ಆಫ್ ದಿ ಲಿಸ್ಟ್. ಅದೇ ಎಸ್ಸೆ 56 ಬದಲಿ ಅವನಿಗೆ 120 ಬಂದಿದ್ರೆ ಒನ್ ಆಫ್ ದಿ ಟಾಪ್ 100 ಅಲ್ಲಿ ಇರ್ತಾ ಇದ್ದ ಅಂತ ಕಾಣ್ತದೆ. ಓಕೆನಾ? ಆಪ್ಷನಲ್ ಅಲ್ಲಿ ಕೆಲವರು ಪೇಪರ್ 1 140 ತೆಗೆದು, ಪೇಪರ್ 2 80 ತೆಗೆದು ಲಿಸ್ಟ್ ಇಂದ ಹೊರಗಾಗಿದ್ದಾರೆ. ಈ ಸ್ಕೋರ್ ಕಾರ್ಡ್ಗಳನ್ನೆಲ್ಲ ನಾವು ನೋಡಿದ್ರೆ ಏನಪ್ಪ ಟ್ರೆಂಡ್ ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಆವರೇಜ್ ಇರಬೇಕು. 1-2 ಪೇಪರ್ ನಿಮ್ದು ಎಕ್ಸೆಪ್ಷನಲ್ ಆಗಿ ಚೆನ್ನಾಗಾಯ್ತು ಅಂದ್ರೆ, ಅಥವಾ ಒಳ್ಳೆ ಮಾರ್ಕ್ಸ್ ಬಂತು, ಈಗ ಎಸ್ಸೆ 140 ಬಂತು ಅಂತ ಇಟ್ಕೊಳ್ಳಿ, ಬೇರೆಯವ್ರಿಗಿಂತ ನೀವು ಆಲ್ರೆಡಿ 30 ಮಾರ್ಕ್ಸ್ ಅಲ್ಲಿ ಅಡ್ವಾಂಟೇಜ್ ಇದ್ದೀರಾ. ಸೊ ಅದು ನಿಮಗೆ ಒಂದು 500 ರ್ಯಾಂಕ್ ಅಷ್ಟು ಅಡ್ವಾಂಟೇಜ್ ನಿಮ್ದು. ಓಕೆನಾ? ಸೊ ಎಲ್ಲಾ ಪೇಪರ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ಎಲ್ಲ ಪೇಪರ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಲೇಬೇಕು. ಆಮೇಲೆ ಇನ್ನು ಪರ್ಟಿಕ್ಯುಲರ್ಲಿ ನಮ್ಮ GS4 ಎಥಿಕ್ಸ್ ಪೇಪರ್, ಅದು 2012ರಿಂದ ಅಂದರೆ ಸುಮಾರು ಈಗ ಒಂದು 13 ವರ್ಷದ ಹಿಂದೆ ಆ ಪೇಪರ್ ಇಂಟ್ರಡ್ಯೂಸ್ ಮಾಡಿದರು, ಎಥಿಕ್ಸ್ ಇಂಟೆಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್ ಅಂತ ಹೇಳಿ. ಬಟ್ ಬರ್ತಾ ಇತ್ತೀಚೆಗೆ ಆ ಕೇಸ್ ಸ್ಟಡಿಗಳು ಎಲ್ಲ ಮೊದಲಿಂದನೂ ಬರ್ತಾ ಇದ್ದು. ಬಟ್ ಇತ್ತೀಚೆಗೆ ಆ ಪೇಪರ್ ಬಗ್ಗೆ ಭಾಳಷ್ಟು ಜನ ಹೇಳೋದು ಏನಂತಂದರೆ ಲೆಂಗ್ದಿ ಭಾಳ ಆಗ್ತಾ ಇದೆ, ಭಾಳ ಲೆಂಗ್ದಿ ಇದೆ. ಆ ಪೇಪರ್ ಕಂಪ್ಲೀಟ್ ಮಾಡೋಕ್ಕೆ ಬಹುತೇಕ ಜನರಿಗೆ ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತು ನೀವು ಆ ಪೇಪರ್ ಯಾವ ರೀತಿ ಟ್ಯಾಕಲ್ ಮಾಡಿದ್ರಿ? ಯಾಕಂದರೆ ಅದು ಭಾಳಷ್ಟು ಜನರಿಗೆ ಇತ್ತೀಚೆಗೆ ಸಮಸ್ಯೆ ಆಗ್ತಾ ಇದೆ. ಮೇನ್ಸ್ ಬರೆದು ಬಂದವರು ಅದನ್ನ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇದು ಈ ಎಥಿಕ್ಸ್ ಪೇಪರ್ ಬರೆದ್ಮೇಲೆ ನಮ್ಗೆ 4 ದಿವಸ ಗ್ಯಾಪ್ ಇರುತ್ತೆ. ಗ್ಯಾಪ್ ಇರಲಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ಪೇಪರ್ ಬರೆಯಕ್ಕೆ ಆಗ್ತಾ ಇರ್ತಿಲ್ಲ, ಗೊತ್ತಿಲ್ಲ. ಕೈ ಅಷ್ಟು ನೋವು ಬಂದ್ಬಿಟ್ಟಿತ್ತು ನಂದು. ಬಿಕಾಸ್ ಕಂಟಿನ್ಯೂಸ್ ಇರುತ್ತೆ ಪೇಪರ್. ನಾನು ಎಸ್ಸೆ ಬರೆದು 1 2 3 4 ಬರೆದು ಟೋಟಲ್ 5 ಪೇಪರ್ ಕಂಟಿನ್ಯೂಸ್ ಬರ್ದಿದ್ದೆ ನಾನು. ಎಥಿಕ್ಸ್ ಪೇಪರ್ ಅಗೇನ್
ಇಟ್ ಈಸ್ ಬೋತ್ ರೀಡಿಂಗ್ ಗೇಮ್, ರೈಟಿಂಗ್ ಗೇಮ್. ಓಕೆ. ಈ ವರ್ಷ ಅಂತೂ 2024 ನಾನು ಬರೆದಿದ್ದಂತೂ ಕೇಸ್ ಸ್ಟಡೀಸ್ ಒಂದೊಂದು ಪೇಜ್ ಒಂದು ಪೂರ್ತಿ ಕೇಸ್ ಸ್ಟಡಿ. ಸೊ ನಾನು ಅದಕ್ಕೆ ಇಂಗ್ಲಿಷ್ ಇಂಪಾರ್ಟೆನ್ಸ್ ಅಂತ ನಾನು ಹೇಳ್ತಾ ಇದ್ದೆಲ್ಲ, ಬಹಳಷ್ಟು ಕಡೆ ಕೆಲಸ ಮಾಡ್ತಿದ್ದು, ಒಂದು ಕಡೆ ಎರಡು ಕಡೆ ಎಲ್ಲ ಇದು. ಸೊ ಅಲ್ಲಿಂದ ಇಲ್ಲಿಗೆ ನೀವು ಓದೋದಕ್ಕೆ ಪ್ರಶ್ನೆ ಓದ್ಲಿಕ್ಕೆ 5 ನಿಮಿಷ ಬೇಕು. ಒಂದೊಂದು ಪೇಜ್ ಬರೀ ಕ್ವಶನ್ಸೇ ಆಗುತ್ತೆ, ಒಂದೊಂದು ಪೇಜ್ ಬರೀ ಕ್ವಶನ್ಸೇ ಕೇಳ್ತಾ ಇದ್ದೇನೆ. ಬಟ್ ಇವಾಗ ಏನಾಗಿದೆ, ಕ್ವಶನ್ಸ್ ಹೆಂಗೆ ಟಫ್ ಆಗ್ತಾ ಇದೆಯೋ ಪ್ರಿಪರೇಷನ್ ಹುಡುಗರು ಅದೇ ಲೆವೆಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ನಮ್ಮ ಕನ್ನಡದ ಹುಡುಗರಿಗೆ ಹೇಳೋದಿಷ್ಟೇ, ಪೇಪರ್ ಟಫ್ ಆಗ್ತಾ ಇರುತ್ತೆ ಬಟ್ ನಿಮ್ ಪ್ರಿಪರೇಷನ್ ಅದೇ ಲೆವೆಲ್ಗೆ ಇರ್ಬೇಕಂತ. ಸೊ ನಾನು ಈ ಬರೆಯಕ್ ಮುಂಚೆ ಇದಕ್ಕೆ ಒಂದು 4-5 ನಾನು ಫುಲ್ ಲೆಂತ್ ಎಥಿಕ್ಸ್ ಪೇಪರ್ ಬರ್ದಿದ್ದೆ ನಾನು. ಸೊ ಪೇಪರ್ ಟಫೇ ಬರುತ್ತೆ ಅನ್ನೋದು ಐಡಿಯಾ ಇರುತ್ತೆ, ಲೆಂದಿನೇ ಇರುತ್ತೆ ಅನ್ನೋದು ಐಡಿಯಾ ಇರುತ್ತೆ. ಏನು ಚಾಲೆಂಜ್ ಏನೋ, ನೀನು ಮಾರ್ಕ್ ಟೆಸ್ಟ್ ಅಲ್ಲಿ ಏನ್ ಮಾಡ್ತಾ ಇದೆಯೋ ಅದನ್ನ ನೀನು ಎಕ್ಸಾಮ್ ಆಲ್ ಕಂಡೀಷನ್ ಅಲ್ಲಿ ರಿಪ್ಲಿಕೇಟ್ ಮಾಡಬೇಕು. ಮಾರ್ಕ್ ಎಕ್ಸಾಮ್ಗಳಲ್ಲಿ ನೀನು ಮಿಸ್ಟೇಕ್ ಮಾಡ್ತಾ ಇದ್ರೆ ಮಿಸ್ಟೇಕ್ ಕರೆಕ್ಟ್ ಮಾಡ್ಕೋಬೇಕು. ನಿಮ್ದು ಬೆಸ್ಟ್ ಮಾರ್ಕ್ ಎಕ್ಸಾಮ್ ಪರ್ಫಾರ್ಮೆನ್ಸ್ ಏನಿದೆಯೋ ಅದ್ರದ್ದು ನೀನು 90% ಎಕ್ಸಾಮ್ ಅಲ್ಲಿ ಮಾಡಿದ್ರೆ ನೀನ್ ಗೆದ್ದಂಗೆನೆ. ಓಕೆನಾ? ಅಂಡ್ ಇವಾಗ ಏನ್ ಮಾಡ್ತಾ ಇದ್ರು ಅಂದ್ರೆ ಟಾಪರ್ಸ್ ಅಂದ್ರೆ ಟಾಪ್ 50, ಟಾಪ್ 10-20 ನಲ್ಲಿ ಇರೋರೆಲ್ಲ ಎಥಿಕ್ಸ್ 140 ಸ್ಕೋರ್ ಮಾಡ್ತಾ ಇದಾರೆ, 120-130 ವರೆಗೂ ಸ್ಕೋರ್ ಮಾಡ್ತಾ ಇದಾರೆ. ಸೊ ನಂದು ಎಥಿಕ್ಸ್ ಸ್ಕೋರ್ ಆವರೇಜ್ ಇದೆ. ನಂದು ಎಥಿಕ್ಸ್ ಸ್ಕೋರ್ಗೆ ನನ್ಗೆ ಸ್ವಲ್ಪ ಬೇಜಾರಿರೋದು, 100 ಬಂದಿದೆ ನನಗೆ. ಬಟ್ ಇನ್ನೊಂದು 15 ಮಾರ್ಕ್ಸ್ ಬರ್ಬೇಕಾಗಿತ್ತು ಅಂತ ಎಕ್ಸ್ಪೆಕ್ಟ್ ನಾನು ಮಾಡ್ತಾ ಇದ್ದೆ. ಬಟ್ ಎನಿವೆ ಲಕ್ ಆಲ್ಸೋ ಸ್ವಲ್ಪ ಮಟ್ಟಿಗೆ ಆಚೆ ಈಚೆ ವರ್ಕ್ ಆಗುತ್ತೆ. ಕೆಲವು ಕಡೆ ನಿಮಗೆ ಫೇವರ್ ಅಲ್ಲೂ ಆಗುತ್ತೆ, ಕೆಲವು ಕಡೆ ನಿಮ್ಗೆ ನೆಗೆಟಿವ್ ಆಗು ಕೂಡ ವರ್ಕ್ ಆಗುತ್ತೆ. ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು ಮೇನ್. ಇದು ಪೇಪರ್ ರೈಟಿಂಗ್ ಗೇಮ್, ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಜೊತೆಗೆ ನೀವೇನು ಓದಿದಿರಲ್ಲ, ಫಿಲಾಸಫರ್ಗಳು, ಥಿಂಕರ್ಸು ಅಥವಾ ಸಮ್ ಏನೋ ಕಾನ್ಸೆಪ್ಟ್ಗಳು, ಇದು ರಿವೈಸ್ ಮಾಡ್ಕೋಬೇಕು. ಜೊತೆಗೆ ನೀವು ಕೇಸ್ ಸ್ಟಡಿಗಳನ್ನ ಆಲ್ರೆಡಿ ಸುಮಾರು ನೋಡಿದ್ರೆ ಫಸ್ಟ್ 3 ಲೈನ್ ಓದ್ಬಿಟ್ರೆ ಕೇಸ್ ಸ್ಟಡಿ ಯಾವ್ದ್ರ ಬಗ್ಗೆ ಅಂತ ಗೊತ್ತಾಗ್ಬಿಡುತ್ತೆ. ಥೀಮ್ ಅಂಡರ್ ದಿ ಕೇಸ್ ಸ್ಟಡಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದಲ್ಲ, ನೀವು ಪ್ರಾಕ್ಟೀಸ್ನಲ್ಲಿ ಚೆನ್ನಾಗಿ ದ ಮೋರ್ ಯು ಸ್ವೆಟ್ ದ ಲೆಸ್ ಯು ಬ್ಲೀಡ್ ಇನ್ ದ ಎಕ್ಸಾಮ್ ಹಾಲ್. ಓಕೆ. ಹಾಗಂದ್ರೆ ಈಗ ಪ್ರಿಲಿಮ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಪ್ರಿಪ್ರೇಷನ್ ಮೇನ್ಸ್ಗಳೇ ಮೊದಲು ಶುರು ಮಾಡಬೇಕು, ಮತ್ತೆ ಡೇ 1 ಆನ್ಸರ್ ಬರಿಬೇಕು ಅಂತ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಪ್ರಿಲಿಮ್ಸ್ಗಿಂತ ಮುಂಚೆ ಮೇನ್ಸ್ ಬಗ್ಗೆ ಸ್ವಲ್ಪನಾದ್ರೂ ನಿಮಗೆ ಐಡಿಯಾ ಇರಬೇಕು. ಮೇನ್ಸ್ PYQs ಸಿಲೆಬಸ್ ಅದು. ಅಂದ್ರೆ ಏನಂದ್ರೆ ಈಗ ನಾನು 2023 ನಾನು ಬರೆದಾಗ ನನಗೆ ನನ್ನ ಸಕ್ಸಸ್ ಫೇಲ್ಯೂರ್ ಎರಡು ಒಟ್ಟೊಟ್ಟಿಗೆ ನಾವು ಮಾತಾಡೋಣ ಇವತ್ತು. ನನಗಿದ್ದಿದ್ದು ಏನೋ ಆಪ್ಷನಲ್ ನಾನು ಚೆನ್ನಾಗಿ ಓದಿದ್ದೆ. ಒಂದು ಆಪ್ಷನಲ್ ಎಥಿಕ್ಸು ಎಸ್ಸೆ ಪ್ಲಸ್ ಪ್ರಿಲಿಮ್ಸ್ ಕಂಟೆಂಟ್. ಇದು 4 ಸ್ಟ್ರಾಂಗ್ ಇದ್ರೆ ಕೂಡ ನೀವು ಮಾಡ್ಬೋದು. ಆಪ್ಷನಲ್, ಎಸ್ಸೆ, ಎಥಿಕ್ಸ್, ಓಕೆನಾ? ಇದಿಷ್ಟು ನಿಮಗೆ ಸ್ಟ್ರಾಂಗ್ ಇರಬೇಕು. ಓಕೆನಾ? ಜೊತೆಗೆ ಪ್ರಿಲಿಮ್ಸ್ ಕಂಟೆಂಟ್ ಏನಿದೆ ಅದ್ರ ನಿಮ್ಗೆ ಫುಲ್ ಎಲ್ಲ ಫಿಂಗರ್ ಟಿಪ್ಸ್ ಇರಬೇಕು. ಇಷ್ಟಿದ್ರೆ ಕೂಡ ನೀವು ಪ್ರಿಲಿಮ್ಸ್ ಆದ್ಮೇಲೆ ಮೇನ್ಸ್ಗೆ ಓದ್ಬೋದು. ಆದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಇದು ಯಾವ್ದು ಹುಡುಗರು ಮಾಡೋದೇ ಇಲ್ಲ. ಏನ್ ಮಾಡ್ತಾರೆ, ಆಪ್ಷನಲ್ ಅರ್ಧಕ್ಕೆ ಕ್ಲಾಸ್ ಬಿಟ್ಬಿಡ್ತಾರೆ. ಪ್ರಿಲಿಮ್ಸ್ ಹತ್ರ ಬರ್ತಾ ಇದ್ದಂಗೆ ಕ್ಲಾಸಿಗೆ ಹೋಗ್ತಾ ಇರ್ತಾರೆ, ಬಿಟ್ಬಿಡ್ತಾರೆ. ಅಥವಾ ಪ್ರಿಲಿಮ್ಸ್ ಹತ್ರ ಬಂತಂದ್ರೆ ಏನೋ ಓದ್ತಾ ಇರ್ತಾರೆ, ಎಲ್ಲ ಬಿಟ್ಟು ಪ್ರಿಲಿಮ್ಸ್ಗೆ ಓದ್ತಾರೆ. ಪ್ರಿಲಿಮ್ಸ್ ಕ್ಲಿಯರ್ ಆಗ್ಬಿಡುತ್ತೆ, ಆಮೇಲೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಟೈಮ್ ಬಹಳ ಶಾರ್ಟೇಜ್. ಸೊ ಒಂದು ಐಡಿಯಲ್ ಪ್ರಿಲಿಮ್ಸ್ ಅಟೆಂಪ್ಟ್ ನೀವು ಕೊಡ್ತಾ ಇದ್ದೀರಾ ಅಂದರೆ, ಮೇ ಅಲ್ಲಿ ಪ್ರಿಲಿಮ್ಸ್ ಬರುತ್ತೆ ಅಂದರೆ ನೀವು ಫೆಬ್ರವರಿ ಹಾಗೆ ನೀವು ಪ್ರಿಲಿಮ್ಸಿಗೆ ಪ್ರಿಪ್ರೇಷನ್ ಶುರು ಮಾಡ್ತೀರಾ ಅಂದರೆ ಅದಕ್ಕಿಂತ ಮುಂಚೆ ನೀವು ಮೇನ್ಸ್ ಓದಿರಬೇಕು. ಮೇನ್ಸ್ ಏನು ಸಿಲೆಬಸ್ ಇದೆ ಅದು ಓದಿರಬೇಕು. ಸಿಲೆಬಸ್ ರಿಲೇಟೆಡ್ ನಿಮಗೆ ನೋಟ್ಸ್ ಅವೈಲೇಬಲ್ ಇರಬೇಕು, ಅಥವಾ ನೀವು ನೋಟ್ಸ್ ಮಾಡ್ಕೊಂಡಿರ್ಬೇಕು. 10 ವರ್ಷದ ಪ್ರೀವಿಯಸ್ ಇಯರ್ ಪೇಪರ್ನ ನೀವು ಓದಿರಬೇಕು. ಅದಕ್ಕೆ ಅಟ್ಲೀಸ್ಟ್ ನಿಮಗೆ ಸ್ವಲ್ಪನಾರು ಆನ್ಸರ್ ಗೊತ್ತಿರಬೇಕು. ಬಟ್ ನಿಮ್ಮ ಆಪ್ಷನಲ್ ಥರ ಇರಬೇಕು. ಆಪ್ಷನಲ್ ನೀವು ಓದಿರಬೇಕು, ನಿಮ್ಮ ನೋಟ್ಸ್ ಇರಬೇಕು, ಪ್ಲಸ್ 10 ವರ್ಷದ ನಿಮ್ಮದು ಪೇಪರ್ ರೆಡಿ ಇರಬೇಕು. ಇದಿಷ್ಟು ಇದ್ದರೆ ಪ್ರಿಲಿಮ್ಸ್ಗೆ ನೀವು ಪ್ರಿಲಿಮ್ಸ್ ಮೋಡಿಗೆ ಹೋಗೋಕ್ಕಿಂತ ಮುಂಚೆನೇ ಇಷ್ಟು ರೆಡಿ ಇತ್ತಂದರೆ ನೀವು ಆ ವರ್ಷ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರಿ ಅಂದರೆ ಮೋರ್ ದೆನ್ 99% ಚಾನ್ಸ್ ನೀವು ಆ ವರ್ಷ ಕ್ಲಿಯರ್ ಮಾಡ್ತೀರಾ ಪರೀಕ್ಷೆನ ಅಂತ. ಓಕೆ. ಮತ್ತು ಆನ್ಸರ್ ರೈಟಿಂಗ್ ಸ್ಟ್ರಾಟಜಿ ಬಗ್ಗೆ? ಆನ್ಸರ್ ರೈಟಿಂಗ್ ನೀವು ಅವಾಗಲೇ ಹೇಳಿದ್ವಿ, ಫಸ್ಟ್ ಡೇಯಿಂದನೇ ಮಾಡ್ಬೇಕಾದ್ರೆ ಫಸ್ಟ್ ಡೇಯಿಂದ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನೀವು ಓದಬೇಕು. ಫಸ್ಟ್ ನಿಮ್ಮದು ಸಿಲೆಬಸ್ ಏನಿದೆಯಲ್ಲ ಅದು ಓದಬೇಕು, ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದಾದಮೇಲೆ ನೀವು ಅದ್ರ ಬೇಸಿಸ್ ಮೇಲೆ ಯಾವ್ಯಾವ ಟಾಪಿಕ್ ಓದ್ತೀರಿ ಅದ್ರ ಪ್ರೀವಿಯಸ್ ಇಯರ್ ಪೇಪರ್ ನೋಡ್ಕೊಂಡು ನೀವು ಅದ್ರ ಮೇಲೆ ಆನ್ಸರ್ ಬರಿತಾ ಹೋಗಬೇಕು. ಈ 10 ವರ್ಷದ ಪೇಪರ್ ಅಂತ ಏನು ಹೇಳಿದಲ್ಲ ನಾನು, ಅದ್ರದ್ದು ನೀವು ಕ್ವಶನ್ ಆನ್ಸರ್ಸ್ ನೀವು ಬರೆದು ಇಟ್ಟರೆ, ಅಥವಾ ನೀವು ಕ್ವಶನ್ ಆನ್ಸರ್ಸ್ ನೀವು ಥಿಂಕ್ ಮಾಡ್ತಾ ಇದ್ರೆ, ಒಂದು ಪ್ರಶ್ನೆ ನೀವು ಬರ್ದಿಲ್ಲ ಅಂದ್ರೂ ಅದ್ರ ಮೇಲೆ 5-6 ಪಾಯಿಂಟ್ ನೀವು ಥಿಂಕ್ ಮಾಡ್ತಾ ಇದ್ರೆ, ಆನ್ಸರ್ ಜನರೇಟ್ ಮಾಡ್ತಾ ಇದ್ರೆ, ಆ ಮೈಂಡ್ ಸೆಟ್ ಇದ್ರೆ ಸಾಕು. ನೀವು ಪ್ರಿಲಿಮ್ಸ್ ಕ್ಲಿಯರ್ ಮಾಡ್ತಾ ಇದ್ದಂಗೆ ನೀವು ಟೆಸ್ಟ್ ಸೀರೀಸ್ ಹಚ್ಚಿ ನೀವು ಟೆಸ್ಟ್ ಸೀರೀಸ್ ಥ್ರೂ ನೀವು ಕ್ಲಿಯರ್ ಮಾಡ್ಬೋದು. ಕೆಲವರು ಏನು ಮಾಡ್ತಾರೆ, ಪ್ರಿಲಿಮ್ಸ್ ಮೋಡ್ಗೆ ಹೋಗೋಕ್ಕಿಂತ ಮುಂಚೆ ಕೂಡ ಆನ್ಸರ್ ರೈಟಿಂಗ್ಗೆ ಟೆಸ್ಟ್ ಸೀರೀಸ್ ಅನ್ನ ಬರೀತಾರೆ, ಅದು ಕೂಡ ಒಳ್ಳೇದು.
ಕೆಲವು ಸಂಸ್ಥೆಯಿಂದ ಫ್ರೀ ಆನ್ಸರ್ ರೈಟಿಂಗ್ ಇನಿಷಿಯೇಟಿವ್ಗಳಿದೆ, ಇನ್ಸೈಟ್ಸ್ ಇರ್ಬೋದು ಅಥವಾ ಬೇರೆ ಇರ್ಬೋದು. ಅವ್ರು ಏನು ಮಾಡ್ತಾರೆ, ಡೈಲಿ 2 ಪ್ರಶ್ನೆ ಹಾಕ್ತಾರೆ. ಸೊ ನಿಮ್ಮ ದಿನದಲ್ಲಿ ಯಾವ್ದಾದ್ರು ಒಂದು ಅರ್ಧ ಗಂಟೆ ನೀವು ಎತ್ತಿಟ್ರೆ, ನೀವು ಆನ್ಸರ್ ಬರಿತಾ ಹೋದ್ರೆ ನಿಮಗೆ ಮೇನ್ಸ್ ಮೈಂಡ್ ಸೆಟ್ ಡೆವಲಪ್ ಆಗುತ್ತೆ. ನಿಮ್ಗೆ ಏನಂದ್ರೆ ಇದೊಂಥರ ಈ UPSC ನಲ್ಲಿ ಪ್ರಿಲಿಮ್ಸ್ ಬೇಕಾಗಿರೋ ವ್ಯಕ್ತಿನೇ ಬೇರೆ, ಮೇನ್ಸ್ಗೆ ಬೇಕಾಗಿರೋ ಮೈಂಡ್ ಸೆಟ್ಟೇ ಬೇರೆ, ಇಂಟರ್ವ್ಯೂ ಮೈಂಡ್ ಸೆಟ್ಟೇ ಬೇರೆ. ಪ್ರಿಲಿಮ್ಸ್ ಅಲ್ಲಿ ಕ್ವಶನ್ ರೆಕಗ್ನೈಸ್ ಮಾಡಬೇಕು, ಇಲ್ಲಿ ನೀನೇ ಏನು ಒಳ್ಳೇದೇನೋ ಕೆಟ್ಟದ್ದೇನೋ ಅಂತ ಹೇಳ್ಬೇಕು. ಇಂಟರ್ವ್ಯೂ ನಲ್ಲಿ ಒಳ್ಳೇದೋ ಕೆಟ್ಟದ್ದೋ ನಿಂದು ಒಪಿನಿಯನ್ ನೀನ್ ಕೊಡ್ಬೇಕು, ಅದಕ್ಕೆ ನೀನು ಸ್ಟಿಕ್ ಆನ್ ಆಗ್ಬೇಕು. ಸೊ ಬೇರೆ ಬೇರೆ ವ್ಯಕ್ತಿತ್ವ ಬೇಕಾಗುತ್ತೆ. ಅಂದ್ರೆ 3 ಹಂತಗಳಲ್ಲಿ ಒಬ್ಬನೇ ವಿದ್ಯಾರ್ಥಿ ಅಥವಾ ಆಸ್ಪಿರೆಂಟ್ ಇಂದ ಬೇರೆ ಬೇರೆ ವ್ಯಕ್ತಿತ್ವ, ಅದಕ್ಕೆ ಆ ಒಂದು ಸ್ಟೇಜ್ಗೆ ಸೂಟ್ ಆಗುವಂತ ಒಂದು ಇದನ್ನು ಬೇಕಾಗುತ್ತೆ. ಇನ್ನು ನೆಕ್ಸ್ಟು ಲಾಸ್ಟ್ 3ನೇ ಹಂತ ಪರ್ಸನಾಲಿಟಿ ಟೆಸ್ಟ್, ವ್ಯಕ್ತಿತ್ವ ಪರೀಕ್ಷೆ ಅಂತ ಕರಿತೀವಿ, ಅದನ್ನ ಇಂಟರ್ವ್ಯೂ ಅಂತ ಕೂಡ ಕರೀತಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು? ಸೊ UPSC ಅದನ್ನ ಇಂಟರ್ವ್ಯೂ ಅಂತ ಕರೆಯಲ್ಲ, ಅದು ಪರ್ಸನಾಲಿಟಿ ಟೆಸ್ಟ್ ಅಂತಾನೆ ಕರೀತಾರೆ. ಏನಕ್ಕೆ ಈ ಥರ ಕರೀತಾರೆ ಅಂದರೆ, ಈ ತುಂಬ ಕೆಲವು ಸಲ ಟಫ್ ಕ್ವಶನ್ಗಳು ತುಂಬ ಕೇಳ್ತಾರೆ. ನಾನು ಆ್ಯಕ್ಚುಲಿ ಇಂಟರ್ವ್ಯೂನಲ್ಲಿ ನಾನು ಪರ್ಸನಾಲಿಟಿ ಟೆಸ್ಟಲ್ಲಿ ಇಂಟರ್ವ್ಯೂ ಥರ ಪ್ರಶ್ನೆ ಕೇಳ್ತಾರೆ ಅಂತ ನಾನು ಅನ್ಕೊಂಡು ಹೋಗಿದ್ದೆ. ಬಟ್ ಅಲ್ಲೋಗಿ ಕೂತ್ಕೊಂಡಾಗ ಮಾತಾಡ್ತಾರೆ, ನಿಮ್ಮನ್ನ ಏನು ಹೆಸರು, ಯಾವ ಊರು, ಏನು ಅಂದರೆ ಅವ್ರಿಗೆ ಪ್ರಶ್ನೆಗಳು ಕೇಳ್ತಾ ಇದ್ರು. ಅವರು ಒಂದು ಸಂಭಾಷಣೆ ರೀತಿನಲ್ಲಿ ಇರುತ್ತೆ. ಪಾಡ್ಕಾಸ್ಟ್ ಅಲ್ಲಿ ಹೆಂಗೆ ಮಾತಾಡ್ತಾ ಇದೀವಲ್ಲ, ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ ಅಂತ ನಾನು ಹೆದರ್ಕೊಂಡು ಉತ್ತರ ಕೊಡೋದು ಅಥವಾ ಆ ಥರದ್ದೇನಿಲ್ಲ. ಬಿಕಾಸ್ ನಮ್ಮ ನಡುವೆ ಒಂದು ಸಂವಹನ ನಡೀತಾ ಇದೆ. UPSC ನಲ್ಲಿ ಕೂಡ ಅದೇ ಥರ ಇರುತ್ತೆ. ಆದರೆ ನಾವು ಸ್ವಲ್ಪ ನರ್ವಸ್ ಇರ್ತೀವಿ. ಏನಕ್ಕೆ ಅಂದರೆ, ಈ ಪರೀಕ್ಷೆಗೋಸ್ಕರ ನಮ್ದು ಜೀವನದ ಬಹುಪಾಲು ನಾವು ಮುಡಿಪಿಟ್ಟಿರ್ತೀವಿ. ಜೊತೆಗೆ 2 ಹಂತ ನಾವು ಅದು ಕ್ಲಿಯರ್ ಮಾಡಿ ಬಂದ್ಬಿಟ್ಟಿದೀವಿ. ಇಲ್ಲಿ ಏನು ಮಿಸ್ಟೇಕ್ ಮಾಡಬಾರ್ದು ಅನ್ನೋ ಅತಿ ಜಾಗರೂಕತೆ ನಮ್ಮೊಳಗಿರುತ್ತೆ. ಅದರಿಂದ ನಾವು ಸ್ವಲ್ಪ ನರ್ವಸ್ ಆಗ್ತೀವಿ. ಅದು ಬಿಟ್ರೆ ಇಂಟರ್ವ್ಯೂ ಚೆನ್ನಾಗಿರುತ್ತೆ. ಇಂಟರ್ವ್ಯೂ ಪ್ರಿಪರೇಷನ್ ಆಕ್ಚುಲಿ ನಾನು ಈ 3 ಹಂತದಲ್ಲಿ ನಾನು ಹೈಯೆಸ್ಟ್ ಎಂಜಾಯ್ ಮಾಡಿದ ಹಂತ ಅಂದ್ರೆ ಇಂಟರ್ವ್ಯೂ ಪ್ರಿಪರೇಷನ್. ಯಾಕೆ ಅಂದ್ರೆ ಇಂಟರ್ವ್ಯೂನಲ್ಲಿ ಏನಿರುತ್ತೆ ಅಂದ್ರೆ, ನಾವು DAF 2 ಅಂತ ಕೊಡ್ತೀವಿ, ನಾವು ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ 2 ಅಂತ ಕೊಡ್ತೀವಿ. ಇದ್ರೊಳಗೆ ಏನಿರುತ್ತೆ, ನಿಮ್ದು ಆಟೋಬಯೋಗ್ರಫಿಕಲ್ ಡೀಟೇಲ್ಸ್ ಇರುತ್ತಲ್ಲ, ನಿನ್ನ ಹೆಸರೇನು, ನಿಮ್ಮ ಊರೇನು, ನಿಮ್ಮ ಅಪ್ಪನ ಹೆಸರೇನು, ಏನ್ ಕೆಲಸ ಮಾಡ್ತಾರೆ, ನಿಂದು ಹಾಬೀಸ್ ಏನು, ನೀನ್ ಲೈಫಲ್ಲಿ ಏನಾರು ಅಚೀವ್ಮೆಂಟ್ ಮಾಡಿದ್ಯಾ, ಏನಾರು ಅಕಾಡೆಮಿಕ್ಸ್ ನೀನು ಗೆದ್ದಿದ್ರೆ, ಪ್ರೈಸ್ ಗೆದ್ದಿದ್ರೆ, ನಿನ್ನ ಇಂಟ್ರೆಸ್ಟ್ ಏನು, ಇದೆಲ್ಲ ಇರುತ್ತೆ. ಸೊ ಇದೇನಂದ್ರೆ ನಮಗೆ ವೈಯಕ್ತಿಕವಾಗಿ ಬಹಳ ಪರ್ಸನಲ್ ಟಚ್ ಇರುವಂತದ್ದು. ಜೊತೆಗೆ ಇದನ್ನ ನಾವೇ ಫಿಲ್ ಮಾಡಿ ನಾವೇ ಎಂಟ್ರಿ ಮಾಡೋದು. ಸೊ ನಾವ್ ಏನ್ ಪ್ರಿಪೇರ್ ಮಾಡಬೇಕು ಅಥವಾ ಪ್ರಶ್ನೆ ಯಾವ ತರ ಬರಬೇಕು ಅನ್ನೋದು ನಾವೇ ಆಕ್ಚುಲಿ ಡಿಸೈಡ್ ಮಾಡೋದ್ರಿಂದ ಬಹಳ ಚೆನ್ನಾಗಿರುತ್ತೆ. ಈಗ ಉದಾಹರಣೆಗೆ ಈಗ ನಾನು ಹೇಳಿದೆ ನಮ್ಮ ಊರು, ನಮ್ಮ ತಾಲೂಕು ಇದೆಲ್ಲ. ಈಗ ಉದಾಹರಣೆಗೆ ಯಾರೋ ಒಬ್ಬ ಈಗ ಧಾರವಾಡನೇ ಇದಾನೆ ಅಂತ ಇಟ್ಕೊಳ್ಳಿ, ಅಥವಾ ಬೆಂಗಳೂರು ಇದಾನೆ. ಈ ಊರಿಗೆ ಯಾಕೆ ಹೆಸರು ಬಂತು, ಅಥವಾ ಈ ಊರು ಕಲೆಗಷ್ಟೇ ಫೇಮಸ್, ಈ ಊರಿಂದ ಇಂಡಸ್ಟ್ರಿ ಪೊಟೆನ್ಶಿಯಲ್ ಏನಿದೆ, ಓಕೆನಾ? ಸೊ ನಮ್ಮ ಬೇರನ್ನ ನಾವು ಹುಡುಕಿ ಅದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಇಂಟರ್ವ್ಯೂನಲ್ಲಿ ಆಗುತ್ತೆ. ಸೊ ನಮ್ಮೂರಲ್ಲಿ ಬಹಳಷ್ಟು ಊರಲ್ಲಿ, ಈಗ ನಮ್ಮೂರಲ್ಲಿ ಏನೋ ಒಂದ್ ಯಾವ್ದೋ ಕೆರೆ ಇದೆ ಅಂತ ಇಟ್ಕೊ, ಅದು ಯಾರ್ದೋ ಮೇಲೆ ಹೆಸರು ಇರುತ್ತೆ, ಅವ್ನು ಯಾರು ಅನ್ನೋದು ನಮ್ಗೆ ಗೊತ್ತಿರಲ್ಲ. ಸೊ ನಾನು ನನ್ನ ಇಂಟರ್ವ್ಯೂದು ಜರ್ನಿ ಏನಿದೆ, ಇದು ನನ್ನ ಮೂಲವನ್ನ ನಾನು ಹುಡುಕಿ ಹೊರಟಂತಹ ಅನ್ವೇಷಣೆ. ಇದು ಒಂದು. ಎರಡನೇದು, ನಮಗ್ ಗೊತ್ತಿಲ್ಲದಲೇ ನಾವು ನಮ್ಗೆ ಎಷ್ಟೊಂದು ವಿಷಯಗಳಲ್ಲಿ ಆಸಕ್ತಿ ಇರುತ್ತೆ. ಉದಾಹರಣೆಗೆ ನನ್ನ ಆಸಕ್ತಿ ಹಾಕಿದ್ದು, ನಾನು ಜನಪದ ಸಾಹಿತ್ಯದಲ್ಲಿ ಸ್ವಲ್ಪ ಆಸಕ್ತಿ ಇದೆ ನನಗೆ. ಜೊತೆಗೆ ಈ ಲ್ಯಾಂಡ್ಸ್ಕೇಪ್ ಫೋಟೋಗ್ರಫಿನಲ್ಲಿ ಸ್ವಲ್ಪ ಆಸಕ್ತಿ ಇದೆ. ಜೊತೆಗೆ ನಾನು ಈ ಸ್ಕೌಟ್ಸ್ ಅಂಡ್ ಗೈಡ್ಸ್ ಇದೆಯಲ್ಲ, ಅದ್ರಲ್ಲಿ ನಾನು ಆಕ್ಟಿವ್ ಆಗಿದ್ದೆ. ಈ ತರದ್ದೆಲ್ಲ ಹಾಕಿದ್ದೆ. ಇದೇನಾಯ್ತು ಅಂದ್ರೆ, ನನಗೆ ಇಂಟ್ರೆಸ್ಟ್ ಇದ್ದಿದ್ದು ನಾನು ಹಾಕಿದ್ದೆ. ನನ್ನ ಇಂಟ್ರೆಸ್ಟ್ ಬಗ್ಗೆ ನಾನು ಓದೋ ತರ ಆಯ್ತು. ಓಕೆನಾ? ಸೊ ನಾನು ಜನಪದ ಸಾಹಿತ್ಯ ಹಾಕುವಾಗ ನಾನು ಮತ್ತೆ ಅದರಲ್ಲಿ ಯಾವ ಪ್ರಕಾರಗಳಿದೆ, ಏನಿದೆ. ಸೊ ನನಗೆ ಬರೀ ಆಸಕ್ತಿ ಅಂತ ಇದ್ದಿದ್ರ ಮೇಲೆ ನಾನು ಅಕಾಡೆಮಿಕ್ ಇಂಟ್ರೆಸ್ಟ್ ನ ಬೆಳೆಸ್ಕೊಂಡೆ. ಬಹಳ ಜನ ಹುಡುಗರಿಗೆ ಹಾಬೀಸೇ ಇರೋದಿಲ್ಲ. ಓಕೆನಾ? ಸೊ ಫಸ್ಟ್ ಕ್ವಶನ್, ಏನು ಹಾಬೀಸ್ ಹಾಕ್ಬೇಕು ಅನ್ನುವಂಥದ್ದು. ಓಕೆನಾ? ಸೊ ಹಾಬೀಸ್ ಇಲ್ಲದೆ ಇರೋರು ಕೂಡ ಈ ಇಂಟರ್ವ್ಯೂಗೋಸ್ಕರನಾರು ಕೆಲವೊಂದು ಮನೋರಂಜನೆ ಮೇಲೆ ತಿಳ್ಕೊಳ್ಳೋದು, ಅದ್ರ ಮೇಲೆ ಆಸಕ್ತಿಗಳನ್ನ ಬೆಳೆಸ್ಕೊಳ್ಳುವಂಥದ್ದು. ಹಾಗಾಗಿ ಇದು ನಾನು ತುಂಬಾ ಎಂಜಾಯ್ ಮಾಡಿದಂತಹ ಒಂದು ಘಟ್ಟ. ಅಂದರೆ ಡಿಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಒಳಗಡೆ ನಾವು ಯಾವ ರೀತಿ ತುಂಬುತ್ತೀವಿ ಅನ್ನೋದ್ರ ಮೇಲೆ ಬಹುತೇಕ ನಮ್ಮ ಈ ಒಂದು ಸಂದರ್ಶನದಲ್ಲಿ ಬರುವಂಥ ಕ್ವಶನ್ಗಳು ಡಿಪೆಂಡ್ ಆಗುತ್ತೆ. ಸೊ ಅವರವ್ರ ಹಾಬಿಗಳು ಮತ್ತು ಅದ್ರ ಮೇಲೆ ಅವರು ವರ್ಕ್ ಮಾಡಿ ಇಟ್ಕೊಂಡಿರೋಕ್ಕೆ ಸಾಧ್ಯ ಆಗಿರ್ಬೇಕು. ಓಕೆ. ಸೊ ಇದಾದಮೇಲೆ ಇನ್ನೊಂದು, ತಾವು ಕವಿತೆ ಎಲ್ಲ ಭಾಳ ಚೆನ್ನಾಗಿ ಹೇಳ್ತೀರಿ ಅಂತ ಕೇಳ್ಪಟ್ಟಿದ್ದೀನಿ. ಒಂದು ಕವಿತೆ ಹೇಳ್ಬೋದಾ ನಮ್ಮ ವಿದ್ಯಾರ್ಥಿಗಳಿಗೆ? ಕವಿತೆ ಅಲ್ಲ, ನಾನು ಬೇರೆ ಬೇರೆ ಥೀಮ್ಗಳಲ್ಲಿ ನಾನು ಕವಿತೆಗಳನ್ನ ಬರೀತೀನಿ ಆಕ್ಚುಲಿ. ವಿದ್ಯಾರ್ಥಿಗಳಿಗೆ ಅಂತ ಯಾವ್ದು ಸ್ಪೆಸಿಫಿಕ್ ಥೀಮ್ ನನ್ಗೆ ನೆನಪಾಗ್ತಾ ಇಲ್ಲ. ಬಟ್ ಬೇರೆದೊಂದು ಥೀಮ್ ನಲ್ಲಿ ನಾನು ಕವಿತೆ ಹೇಳ್ತೀನಿ. ಬಟ್ ಬೇಕಂದ್ರೆ ಒಂದು ಪೇರೆಂಟ್ಸ್ ರಿಲೇಟೆಡ್ ಆಗಿ ಒಂದು ಹೇಳಬಲ್ಲೆ ನಾನು. ಯಾಕೆಂತಂದ್ರೆ UPSC ವಿದ್ಯಾರ್ಥಿಗಳು ಅವರು ಲೈಬ್ರರಿನಲ್ಲಿ ಕೂತು ಓದ್ತಾ ಇದ್ರೆ ಅವರಿಗಿಂತ ಜಾಸ್ತಿ ಟೆನ್ಷನ್ ಅವ್ರ ಪೇರೆಂಟ್ಸ್ ಇರುತ್ತೆ. ಓಕೆನಾ?
ನಾನು ಮೇನ್ಸ್ ಬರೆಯೋಕೆ ಹೋಗುವಾಗ ಅಥವಾ ಪ್ರಿಲಿಮ್ಸ್ ಬರೆಯೋಕೆ ಹೋಗುವಾಗ್ಲೂ ಅವ್ರು ಗೇಟಲ್ಲಿ ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇರ್ತಾರೆ. ಆಮೇಲೆ ಈ ಪರೀಕ್ಷೆ ಬಿಡೋ ಟೈಮಲ್ಲಿ ಕಾಂಪೌಂಡ್ ಹತ್ತಿ ನೋಡ್ತಾ ಇರ್ತಾರೆ ಯಾವಾಗ ಮಗ ಹೊರಗೆ ಬರ್ತಾನೋ ಏನೋ ಅಂತ. ಸೊ ಒಂದು ಕವಿತೆ ನಾನು ಬರೆದಿದ್ದು, ನಾನು ಯೂಶಲಿ ಏನ್ ಮಾಡ್ತೀನಿ ಅಂದ್ರೆ ನಾನು ಫೋಟೋಸ್ ತೆಗಿತೀನಿ, ಫೋಟೋಸ್ಗಳ ಮೇಲೆ ಕವಿತೆಗಳನ್ನು ಬರೀತೀನಿ. ಸೊ ಇದು ಫೋಟೋ ನಾನು ತೆಗೆದಿದ್ದು ಒಂದು ಯಾವುದೋ ಜಾತ್ರೆನಲ್ಲಿ ಅಪ್ಪ ಒಂದು ಮಗುನ ಹೆಗ್ಲ ಮೇಲೆ ಹೊತ್ಕೊಂಡು ಹೋದಾಗ ನಾನು ತೆಗೆದಂತ ಒಂದು ಕವಿತೆ. ಸೊ ಇದು ನೀವು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರಿ ನಿಮ್ಮ ಅಪ್ಪಂದ್ರಿಗೂ ಕೂಡ ನೀವು ಡೆಡಿಕೇಶನ್ ಅಂತ ಅನ್ಕೊಳ್ಬಹುದು. ಹಾಗೂ ನನ್ನ ಪ್ರಿಪರೇಷನ್ ನಮ್ಮ ಅಪ್ಪನ ಪಾತ್ರ ಕೂಡ ಬಹಳ ಇಂಪಾರ್ಟೆಂಟ್ ಇದೆ. ಶೀರ್ಷಿಕೆ ನನ್ನಪ್ಪನ ಹೆಗಲು. ಹೊತ್ತು ನಡೆದು ಸಾಗಿಹನು ಸಂತೆ ಜಾತ್ರೆಯಲ್ಲಿ, ತನ್ನ ಕನಸಿನ ಕಿರಿಗೂಸು. ಹೊತ್ತು ನಡೆದಿಹನು ಸಂತೆ ಜಾತ್ರೆಯಲ್ಲಿ ತನ್ನ ಕನಸಿನ ಕಿರಿಗೂಸು. ಅವನ ಹೆಗಲ ಆಸನದಲ್ಲಿ ಕೂತು ನಲಿದಿಹುದು 100 ಕನಸು. ಕಲ್ಲು ಮುಳ್ಳಿನ ಹಾದಿಯೊಳು ನಡೆದಿಹನು ಬರಿಗಾಲ ಸವಾರ. ಕಲ್ಲು ಮುಳ್ಳಿನ ಹಾದಿಯೊಳು ನಡೆದಿಹನು ಬರಿಗಾಲ ಸವಾರ. ಬೆವರ ಹನಿಯ ಸುರಿಸುತ್ತಲೇ ಸಾಗಿಹ ಖಾಲಿ ಜೋಳಿಗೆ ಫಕೀರ. ಎಷ್ಟೆಲ್ಲ ಹೆಜ್ಜೆಗಳು ಆ ಊರಿನ ಬಾಗಿಲಿಗೆ. ಅಪ್ಪ ಹೊತ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ರೆ ಎಷ್ಟೆಲ್ಲ ನಮ್ಮ ಸಕ್ಸಸ್ಸಿನ ಬಾಗಿಲು ಕೂಡ ಆಗಿರ್ಬೋದು ಅದು. ಎಷ್ಟೆಲ್ಲ ಹೆಜ್ಜೆಗಳು ಆ ಊರ ಬಾಗಿಲಿಗೆ, ಎಷ್ಟೆಲ್ಲ ಬೊಬ್ಬೆಗಳು ನನ್ನಪ್ಪನ ಕಾಲಿಗೆ. ಬೇಗ ಬೇಗನೆ ಸಂಜೆಯಾಗಬೇಕಿದೆ, ಬೇಗ ಬೇಗನೆ ಸಂಜೆ ಆಗಬೇಕಿದೆ. ಕಾಲಿಗೆ ಬಿಸಿಲ ಬೇಗೆಯಾದರೂ ಕಡಿಮೆಯಾಗಬೇಕಿದೆ. 10 ಕನಸ ಹೊತ್ತವನು 100 ತ್ಯಾಗ ಮಾಡಿಹನು. ಒಂದು ಕನಸಿಗೆ 10 ತ್ಯಾಗ ಅಂದ್ರೆ 10 ಕನಸ ಹೊತ್ತವನು 100 ತ್ಯಾಗ ಮಾಡಿಹನು. ಹಸಿದಿದ್ದರೂ ಪ್ರೀತಿಯ ಮೃಷ್ಟಾನ್ನವನ್ನು ಉಣಿಸಿಹನು. ತನ್ನ ಗತವನ್ನೆಲ್ಲ ಹಿಂದಿಕ್ಕಿ ಮರೆಯುತ್ತ. ಬಹಳಷ್ಟು ಜನಕ್ಕೆ ಪೇರೆಂಟ್ಸಿಗೆ ಕನಸಿರುತ್ತೆ, ನಾನ್ ಮಾಡೋಕ್ಕಾಗ್ಲಿಲ್ಲ ನೀನು ಮಾಡು, ನನ್ನ ಮಕ್ಳು ನಾನ್ ಡಾಕ್ಟರ್ ಆಗ್ಬೇಕಾಗಿತ್ತು ಮಾಡು, ಈಗ ನಾನ್ ರೈತಾಪಿ ಮಾಡ್ತೀನಿ ನನ್ನ ಮಗ ಆಗಬಾರ್ದು. ಓಕೆನಾ? 10 ಕನಸ ಹೊತ್ತವನು 100 ತ್ಯಾಗ ಮಾಡಿಹನು. ಹಸಿದಿದ್ದರೂ ಪ್ರೀತಿಯ ಮೃಷ್ಟಾನ್ನ ಉಣಿಸಿಹನು. ತನ್ನ ಗತವನ್ನೆಲ್ಲ ಹಿಂದಿಕ್ಕಿ ಮರೆಯುತ್ತ ನನ್ನ ಭವಿಷ್ಯದೆಡೆಗೆ ಕೊಂಡೊಯ್ದಿಹನು. ಏಕೆ ಹೀಗೆ ಅಂಧಕಾರ ಜಗವೆಲ್ಲ ವ್ಯಾಪಿಸುವುದು. ಎಲ್ಲ ಕಡೆ ನೆಗೆಟಿವಿಟಿ. ಏಕೆ ಹೀಗೆ ಅಂಧಕಾರ ಜಗವೆಲ್ಲ ವ್ಯಾಪಿಸುವುದು. ನನ್ನಪ್ಪ ಧೀರ ಆದರೆ ಪುಟ್ಟ ಹಣತೆ. ನನ್ನಪ್ಪ ಧೀರ ಪುಟ್ಟ ಹಣತೆ. ಬಗ್ಗು ಬಡಿದೇ ತೀರುವ. ಇಂದು ನಾ ಕಲ್ಲು ಹಾದಿಗಂಜಿ ಕೂತಿಹೆ. ಮುಂದೆ ನಾ ಹೆಗಲಿಗೆ ಹೆಗಲಾಗು ದಿನಕ್ಕಾಗಿ ಕಾದಿಹೆ. ನನ್ನಪ್ಪನಿಗೆ ನಾನು ಮುಂದೊಂದು ದಿವಸ ಹೆಗಲಿಗೆ ಹೆಗಲಾಗ್ತೀನಿ. ವೆರಿ ಗುಡ್, ಭಾಳ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಓಕೆ, ಈಗ UPSC ಪ್ರಿಪರೇಷನ್ ಮಾಡಬೇಕಾದಾಗ ವಿದ್ಯಾರ್ಥಿಗಳು ನಿಮ್ಮ ಪ್ರಕಾರ ಕಾಮನ್ ಆಗಿ ಯಾವ್ಯಾವ ಮಿಸ್ಟೇಕ್ಸ್ಗಳನ್ನು ಮಾಡ್ತಾರೆ ಮತ್ತು ಆ ಮಿಸ್ಟೇಕ್ಸ್ಗಳನ್ನು ಯಾವ ರೀತಿ ಅವಾಯ್ಡ್ ಮಾಡಬೇಕು? ಈ ಅತಿ ವೇಗ ಅಪಘಾತಕ್ಕೆ ಕಾರಣ ಅಂತಾರೆ. ಸೊ ಸ್ಟಾರ್ಟಿಂಗ್ ಓದುವಾಗ್ಲೇನೆ ಬಹಳ ಫಾಸ್ಟ್ ಆಗಿ ಓದಿ ನಾನು 3 ತಿಂಗಳಲ್ಲಿ ಓದ್ಬಿಡ್ತೀನಿ. ಯೂಟ್ಯೂಬ್ ನಲ್ಲಿ ವಿಡಿಯೋಗಳು ನೋಡ್ತಾರೆ. 6 ತಿಂಗಳಲ್ಲಿ IAS ಆಗೋದು ಹೆಂಗೆ ಅಂತದೆಲ್ಲ ಏನ್ ಮಾಡ್ತಾರೆ, ಕಾನ್ಸೆಪ್ಟ್ಗಳು ಅರ್ಥ ಮಾಡ್ಕೊಳ್ಳಲ್ಲ. ಕೆಲವು ಸಬ್ಜೆಕ್ಟ್ಗಳು ಎಕಾನಮಿ ಪೊಲಿಟಿ ಇವೆಲ್ಲ ಸ್ವಲ್ಪ ಸ್ಲೋ ಓದಿ ಅರ್ಥ ಮಾಡ್ಕೊಳ್ಬೇಕು. ಫಾಸ್ಟ್ ಓದ್ತಾರೆ, ಇದು ಒಂದು ಮಿಸ್ಟೇಕ್. ಎರಡನೇದು ಪ್ರಾಕ್ಟೀಸ್ನೇ ಮಾಡಂಗಿಲ್ಲ, ಭಯ. ಈಗ ಪ್ರಿಲಿಮ್ಸ್ ಎಲ್ಲ ಫ್ರೀ ಟೆಸ್ಟ್ ಇರುತ್ತೆ, ಟೆಸ್ಟ್ ಬರಿಬೇಕಂದ್ರೆ ಟೆಸ್ಟ್ ಬರೆದ್ರೆ ನಾನು ಕಡಿಮೆ ಮಾರ್ಕ್ಸ್ ಬರುತ್ತೆ, ಅದಕ್ಕೆ ನಾನು ಬರೆಯಲ್ಲ. ಅದರಿಂದ ನನ್ನ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ. ಬಟ್ ನೀನು ಟೆಸ್ಟ್ ಮಾಡ್ಕೊಂಡಿಲ್ಲ, ಪರೀಕ್ಷೆ ಮಾಡಿಲ್ಲ ಅಂದ್ರೆ ಎಕ್ಸಾಮ್ ಹಾಲ್ ಒಳಗೆ ನೀವು ಹೆಂಗೆ ಅಸೆಸ್ ಮಾಡ್ತೀರಿ? ಸೊ ಎಲ್ಲ ಎಕ್ಸಾಮ್ ಹಾಲ್ ಒಳಗೆ ಹೋಗಿ ಹಳ್ಳಕ್ಕೆ ಬೀಳೋದಾಗುತ್ತೆ ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಿಲ್ಲ ಅಂದ್ರೆ. ಇದು ಎರಡನೇ ಮಿಸ್ಟೇಕು. ಮೂರನೇದು ಏನಾಗತ್ತಂದ್ರೆ ಈ ಸೈಕಲ್ ಒಳಗೆ ಸ್ಟಕ್ ಆಗ್ಬಿಡೋದು. ಅಂದ್ರೆ ಈಗ ಒಂದು ಪ್ರಿಲಿಮ್ಸ್ ಕ್ಲಿಯರ್ ಆಗಲಿಲ್ಲ ಅಂದ್ರೆ ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಡೋದು. ನನ್ನ ಕೈಲಾಗೋದಿಲ್ಲ, ನಾನು ಮಾಡೋದಿಲ್ಲ, ನಾನು ಫೇಲ್ ಆಗ್ಬಿಡ್ತೀನಿ ಅನ್ನೋಂಥದ್ದು. ಇದು ಮೂರನೇ ಮಿಸ್ಟೇಕು. ನಾಲ್ಕನೇ ಮಿಸ್ಟೇಕು, ಈ ಪರೀಕ್ಷೆ ಅವ್ರದ್ದಲ್ಲ, ಅವ್ರ ಕೈಲಿದು ಆಗುತ್ತೋ ಆಗಲ್ವೋ ಅನ್ನೋದು ಸೆಕೆಂಡ್ರಿ. ಆದ್ರೆ ಅವ್ರ ಜೀವನಕ್ಕೂ ಈ ಪರೀಕ್ಷೆಗೂ ತುಂಬಾ ಮಿಸ್ ಮ್ಯಾಚ್ ಇದೆ ಅನ್ನುವಾಗ ಕೂಡ ಈ ಪರೀಕ್ಷೆಗೆ ಅಂಟ್ಕೊಂಡಿರೋದು. ಉದಾಹರಣೆಗೆ ಕೆಲವರು 8 ಅಟೆಂಪ್ಟ್ 9 ಅಟೆಂಪ್ಟ್ ಬರೀತಾರೆ, ಪ್ರಿಲಿಮ್ಸ್ ಒಂದ್ಸಲೂ ಕ್ಲಿಯರ್ ಆಗಿಲ್ಲ ಅಂತ ಇಟ್ಕೊಳ್ಳಿ. ಆದ್ರೂ ಕೂಡ ಬೇರೆ ಆಲ್ಟರ್ನೇಟಿವ್ ಆಪ್ಷನ್ಗಳನ್ನು ಏನು ಕನ್ಸಿಡರ್ ಮಾಡಲ್ಲ, ಅಥವಾ ಬೇರೆ ಎಕ್ಸಾಮ್ ಕೂಡ ಕನ್ಸಿಡರ್ ಮಾಡದೇ ಇರೋದು. ನೆಕ್ಸ್ಟ್ ಈ CSAT ನ ಇಗ್ನೋರ್ ಮಾಡೋವಂಥದ್ದು, ಇದು ಇನ್ನೊಂದು ಮಿಸ್ಟೇಕ್. ಓಕೆ. ಆಮೇಲೆ ಇನ್ನೊಂದು, ದಯಾನಂದ್ ಅವರು ಅವರ ಒಂದು ಮೆಡಿಕಲ್ ಫೀಲ್ಡ್ ಒಳಗಡೆ ಓದಿದ್ದು ಮನೋವೈದ್ಯಕೀಯ ಶಾಸ್ತ್ರ. ಸೊ ಮನೋವೈದ್ಯಕೀಯ ಶಾಸ್ತ್ರ ನೀವು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ, ಮತ್ತು ಅದು ನಿಮಗೆ ಈ ಒಂದು UPSC ಜರ್ನಿ ಒಳಗಡೆ ನಮ್ಮ ಕ್ವಶನ್ ಪೇಪರ್ ತೆಗೆಯೋರ ಒಂದು ಮನಸ್ಥಿತಿ ಅರ್ಥ ಮಾಡ್ಕೊಳ್ಳೋಕೆ ಏನಾದರೂ ಹೆಲ್ಪ್ ಆಯ್ತಾ, ಹೆಂಗೆ? ಓಕೆ, ಭಾಳ ಒಳ್ಳೆ ಪ್ರಶ್ನೆ. ಒಂದು ನಾನು ತಗೊಳ್ಳೋದಕ್ಕೆ ಕಾರಣ, ನಾನು 3rd MBBS 3 ವರ್ಷದ MBBS ಇರುವಾಗಲೇ ನಾನು ಮನೋವೈದ್ಯಕೀಯ ಶಾಸ್ತ್ರ ಮಾಡಬೇಕು ಅಂತಿದ್ದೆ. ಯಾಕಂದರೆ ನನಗೆ ಮೊದಲಿಂದನೂ ಯಾವ ಒಂದು ಏನು
ಸೆಕ್ಟರ್ ಸಮಾಜ ಇಗ್ನೋರ್ ಮಾಡುತ್ತೋ ನೆಗ್ಲೆಕ್ಟ್ ಮಾಡುತ್ತೋ ಅವ್ರಿಗೆ ನಾನು ಏನಾದರೂ ಸ್ವಲ್ಪ ಹೆಲ್ಪ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ ನನಗೆ ಮೊದಲಿಂದನೂ ಇತ್ತು. ಆರೋಗ್ಯದಲ್ಲಿ ಮಾನಸಿಕ ಆರೋಗ್ಯ ಸ್ವಲ್ಪ ನೆಗ್ಲೆಕ್ಟೆಡ್ ಅಂಶ ಇವಾಗ ಬೆಳಕಿಗೆ ಬರ್ತಾ ಇದೆ, ಅದು ಒಳ್ಳೆ ಬೆಳವಣಿಗೆ. ಸೊ ಅವಾಗ ನಾನು ಡಿಸೈಡ್ ಮಾಡಿದ್ದೆ ಅದು ಹೆಲ್ಪ್ ಮಾಡ್ಬೇಕಂತ. ಒಬ್ಬ ವ್ಯಕ್ತಿಯ ಮಾನಸಿಕ ವೇದನೆ ಏನಿದೆಯಲ್ಲ ಅದ್ರ ಬಗ್ಗೆ ಬಹಳಷ್ಟು ಜನ ಮಾತಾಡೋದಿಲ್ಲ, ಅಥವಾ ಅದನ್ನ ಅವರು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಅದನ್ನ ಅವರು ಎಕ್ಸ್ಪ್ರೆಸ್ ಮಾಡೋದೇ ಮನೋವೈದ್ಯರ ಹತ್ರ ಅಥವಾ ತುಂಬಾ ಆಪ್ತರಿದ್ರೆ ಅವ್ರ ಹತ್ರ ಮಾಡ್ತಾರೆ, ಇಲ್ಲಾಂದ್ರೆ ಕೌನ್ಸಿಲರ್ಗಳ ಹತ್ರ ಮಾಡ್ತಾರೆ. ಸೊ ನಾನು ವ್ಯಕ್ತಿಗಳ ಮಾನಸಿಕ ವೇದನೆಯನ್ನು ಕಡಿಮೆ ಮಾಡಬೇಕು ಅನ್ನೋ ಮನೋಭಾವ ಇತ್ತು. ಎರಡನೇದು ಎಕ್ಸಾಮಿನರ್ ಮೈಂಡ್ ಸೆಟ್ ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ಹೆಲ್ಪ್ ಮಾಡಲಿಲ್ಲ, ಬಟ್ ನನ್ನ ಮೈಂಡ್ ಸೆಟ್ನ ನಾನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಯ್ತು. ಯಾಕಂದ್ರೆ ಮಾನಸಿಕ ಆರೋಗ್ಯ UPSC ಪ್ರಿಪರೇಷನ್ ಅಲ್ಲಿ ಬಹಳ ಮುಖ್ಯ. ಯಾಕೆಂದ್ರೆ ನೀವು ಇದ್ರಲ್ಲಿ ಏನಾಗುತ್ತೆ, ಸಕ್ಸಸ್ ನೋಡೋದು ಬೈ ಚಾನ್ಸ್ ಫ್ಯಾಕ್ಟರ್ ಅಥವಾ ಪರ್ಸೆಂಟೇಜ್ ಕಡಿಮೆ, ಈ ಫೇಲ್ಯೂರ್ ನೋಡೋದು ಬಹಳ ಕಾಮನ್. ಆದ್ರೆ ಅದನ್ನ ಹೇಗೆ ನಾವು ಹೆಂಗೆ DVG ಅವ್ರ ಕಗ್ಗದಲ್ಲಿ ಹೇಗೆ ಅವನು ಗಟ್ಟಿ ಮೈಕಟ್ಟು ಅಂತ ಹೇಳ್ತೀವಲ್ಲ, ಅದನ್ನ ನಾವು ನೋಡ್ಬೇಕು. ಒಬ್ಬ ವ್ಯಕ್ತಿ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತಾ ಇದ್ದಾನೆ ಅಂದ್ರೂ ಅದರಿಂದ ಏನೇನು ಕಲಿತೆ ಅಂತ ತಗೊಳ್ಬೇಕು. ಸೊ ಇದು ನನ್ನ ಏನು ಮಾನಸಿಕ ಏನೋ ಸಮತೋಲನ ಇದೆ ಅದನ್ನ ಕಾಯ್ದುಕೊಳ್ಳುವಲ್ಲಿ ನನ್ನ ಮನೋವೈದ್ಯಕೀಯ ಶಾಸ್ತ್ರ ನನಗೆ ಬಹಳ ಸಹಾಯ ಮಾಡಿದೆ. ಇದು ಇಲ್ಲಷ್ಟೇ ಅಲ್ಲ, ನಾನು ಇವತ್ತು UPSC ಹುಡುಗರು ಓದುವ ಹುಡುಗರುಗಳು ಈ ವಯಸ್ಸಿನಲ್ಲಿ 22ರಿಂದ 30 ವಯಸ್ಸು, ಇದೇ ವಯಸ್ಸಿನಲ್ಲಿ ಮನೆಯವರು ಇವನು ದುಡಿಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಇವನಿಗಿಲ್ಲಿ ಫೈನಾನ್ಷಿಯಲ್ ಅಥವಾ ಹಣದ ಕೊರತೆ ಇರುತ್ತೆ. ಮೂರನೇದು ಇವನು ಇಷ್ಟಪಟ್ಟಿರೋ ಹುಡುಗನೋ ಅಥವಾ ಹುಡುಗಿನೋ, ಓಕೆನಾ, ಬಾಯ್ ಫ್ರೆಂಡೋ ಗರ್ಲ್ ಫ್ರೆಂಡೋ, ಅವರು ಕೂಡ ನೀನ್ ಬೇಗ ಮನೆಯಲ್ಲಿ ನೌಕರಿ ತಗೋ, ನಮ್ಮ ಮನೆಯಲ್ಲಿ ಹೇಳ್ಬೇಕು ಅಂತ ಇರ್ತಾರೆ. ಅದ್ರ ಜೊತೆಗೆ ಇಲ್ಲ, ನಮ್ಮ ಮನೇಲಿ ಆಲ್ರೆಡಿ ಹುಡುಗನ್ ನೋಡ್ಬಿಟ್ಟಿದ್ದಾರೆ, ನೀನ್ ಇವಾಗ ಎಕ್ಸಾಮ್ ಕ್ಲಿಯರ್ ಮಾಡಿ ಬಂದು ನಮ್ಮ ಮನೇಲಿ ಒಪ್ಸು ಅನ್ನೋ ಥರದ್ದು ಇರುತ್ತೆ. ಇದ್ರ ಜೊತೆಗೆ 22ರಿಂದ 30 ವಯಸ್ಸು ಏನಿದೆಯಲ್ಲ, ಇದು ಮನಸ್ಸುಗಳು ಅರಳೋ ವಯಸ್ಸು. ಆ ಟೈಮ್ನಲ್ಲಿ ನಾವೇನೋ ಇಷ್ಟು ಸಿಲೆಬಸ್ ಇಂದ ಭಾರಗಳು ನಾವು ಹೊರತಾ ಇದೀವಿ. ಇದ್ರ ನಂತರದಲ್ಲಿ ಮನೆಯಿಂದ ದೂರ, ಇಲ್ಲಿನ ಕಷ್ಟಗಳನ್ನ ಮನೆಯವ್ರಿಗೆ ಹೇಳಕ್ಕಾಗಲ್ಲ. ಕಷ್ಟ ಇದೆ, ಪೇಪರ್ ಕಷ್ಟ ಇದೆ ಅನ್ನೋದನ್ನ ಮನೆಯವ್ರಿಗೆ ಹೇಳಿದ್ರೆ ಮನೆಯವ್ರಿಗೆ ಬೇಜಾರು, ಬರ್ತಾ ಇಲ್ಲ ಅಂತ ಹೇಳಕ್ಕೂ ಆಗೋದಿಲ್ಲ. UPSC ಬಿಟ್ಟು ಬೇರೆ ಫ್ರೆಂಡ್ಸ್ಗಳು, UPSC ಓದ್ತಾ ಇರೋ ಫ್ರೆಂಡ್ಸ್ ಬಿಟ್ಟು ಬೇರೆ ಫ್ರೆಂಡ್ಸ್ಗಳಿಗೆ ಇವ್ರ ಕಷ್ಟ ಅರ್ಥ ಆಗಲ್ಲ. ಆಯ್ತಾ? ಜೊತೆಗೆ ಈ ಎಕ್ಸಾಮ್ ಒಳಗೆ ಒಂದ್ಸಲ ಮುಳುಗ್ಬಿಟ್ರೆ ಒಂಥರ ಉಸ್ಕಿನಲ್ಲಿ ಸಿಗಾಕೊಂಡಂಗೆ ಬಹಳ ಜನ ಹುಡುಗರು ಸಿಗಾಕೊಂಡು ಹೊರಗೆ ಬರಕ್ಕಾಗ್ದಲ್ಲಿ ಕೂಡ ಒದ್ದಾಡ್ತಾರೆ. ಇಷ್ಟೆಲ್ಲ ಆಯಾಮಗಳು ಇರೋದ್ರಿಂದ ಈ UPSC ಅಭ್ಯರ್ಥಿಗಳಲ್ಲಿ, ಆಸ್ಪಿರೆಂಟ್ಗಳಲ್ಲಿ ಮಾನಸಿಕ ಆರೋಗ್ಯದ ಬಗ್ಗೆ ಆಕ್ಚುಲಿ ಬಹಳಷ್ಟು ಚರ್ಚೆಗಳು ಆಗ್ಬೇಕು. ಜೊತೆಗೆ ಅದ್ರ ತಕ್ಕ ಹಾಗೆ ಇಂಟರ್ವೆನ್ಷನ್ಗಳು ಕೂಡ ಆಗ್ಬೇಕು ಅಂತ ಅನ್ಸುತ್ತೆ. ನಾನು ಒಬ್ಬ ಇಂಡಿವಿಜುವಲ್ ಆಗಿ ನಮ್ಮ ರೀಡಿಂಗ್ ರೂಮ್ ಅಲ್ಲೋ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೋ ಯಾರಾದ್ರೂ ಬಂದು ಸಹಾಯ ಕೇಳುವಾಗ ನಾನು ಸಣ್ಣ ಪುಟ್ಟದಾಗಿ ಮಾಡಿದೀನಿ. ಆದ್ರೆ ಇದ್ರ ಬಗ್ಗೆ ಒಂದು ಲಾರ್ಜ್ ಸ್ಕೇಲ್ ಅಲ್ಲಿ ಒಂದು ಇಂಟರ್ವೆನ್ಷನ್ ಅವಶ್ಯಕತೆ ಇದೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಈ 22ರಿಂದ 30 ವಯಸ್ಸಿನಲ್ಲಿ ಬಹಳಷ್ಟು ಜನ ಡಿಗ್ರಿ ಮುಗಿಸಿ ಒಂದು ಜಾಬ್ಗೆ ಹೋಗಿ ಒಂದು ಫೈನಾನ್ಷಿಯಲಿ ಸ್ವಲ್ಪ ಸ್ಟೇಬಲ್ ಆಗುವಂಥ ಟೈಮು. ಬಟ್ ಪರ್ಟಿಕ್ಯುಲರ್ಲಿ ಯಾರು UPSCಗೆ ಬರ್ತಾರ ಅಥವಾ KPSC ಬರೀತಾರ, ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯೋರು 3 ವರ್ಷ 4 ವರ್ಷ 5 ವರ್ಷ ಹೋಗ್ತಾ ಇರ್ತೈತೆ. ಒಂದು ಕಡೆ ರಿಸಲ್ಟ್ ಬರ್ತಾ ಇರೋದಿಲ್ಲ, ಇನ್ನೊಂದು ಕಡೆಗೆ ಅವ್ರ ಫ್ರೆಂಡ್ಸ್ ಎಲ್ಲ ಒಳ್ಳೆ ಜಾಬಲ್ಲಿ ಇರ್ತಾರೆ, ಅರ್ನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಬಟ್ ಈ ಒಂದು ಪ್ರಿಪ್ರೇಷನ್ ಮಾಡ್ತಕ್ಕಂಥ ನಮ್ಮ ಏನು ವಿದ್ಯಾರ್ಥಿಗಳು ಇರ್ತಾರೆ, ಬಹಳಷ್ಟು ಫೈನಾನ್ಷಿಯಲ್ ಸ್ಟ್ರಗಲ್ಲು, ಮತ್ತು ಸೊಸೈಟಿ ಒಳಗಡೆ ಒಂದು ಸ್ವಲ್ಪ ಏನೋ ಉಳಿದವರೆಲ್ಲ ಮುಂದೆ ಹೋಗ್ತಾ ಇದ್ದಾರೆ, ನಾನು ಹಿಂದೆ ಉಳಿತಾ ಇದ್ದೀನಿ ಅನ್ನುವಂಥ ಭಾವನೆ ಕೂಡ ಬರ್ತದೆ. ಸೊ ನೀವು ಹೇಳ್ದಂಗೆ ಇದನ್ನು ಮೇಂಟೈನ್ ಮಾಡೋಕ್ಕೆ ಮನಸ್ಸಿನ ಒಂದು ಸ್ಥಿತಿಗತಿಗಳು ಮತ್ತು ಭಾಳ ನಾವು ಮನಸ್ಸಿನಿಂದ ಅಥವಾ ನಮ್ಮ ಒಂದು ಅಭಿಪ್ರಾಯಗಳು ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕಂತ ಅನ್ಕೋತೀನಿ ನಾನು. ಆ್ಯಕ್ಚುಲಿ ನಾನು ಹಿಂದೆನೂ ಒಂದ್ಸಲ ಹೇಳಿದ್ದೀನಿ, ನಂದು ಸಕ್ಸಸ್ನ, ನಂದು ಯಶಸ್ಸನ್ನ ನಾನು ಯಾರಿಗಾರು ಡೆಡಿಕೇಟ್ ಮಾಡ್ತೀನಿ ಅಂದರೆ ದೇವರಿಗೆ, ನಮ್ಮ ತಂದೆ ತಾಯಿಗೆ, ಫ್ರೆಂಡ್ಸ್ಗೆ, ಅವ್ರೆಲ್ಲರಿಗಿಂತ ಮುಂಚೆ ಬರೋದು UPSC ಅಭ್ಯರ್ಥಿಗಳು. ಯಾಕಂದರೆ ನಾನು ಒಬ್ಬ ಯಶಸ್ಫುಲ್ ಒಂದು ಸಕ್ಸಸ್ಫುಲ್ ಮನೋವೈದ್ಯಕೀಯ ಶಾಸ್ತ್ರದ ಒಬ್ಬ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡುವಾಗ ನಾನು ಹೊರಗಡೆಯಿಂದ ಒಳಗೆ ಹೋದವನು. ನಾನು ಅಂದ್ರೆ ಪ್ಲಾನ್ ಬಿ ಇಂದ ಪ್ಲಾನ್ ಎಗೆ ಬಂದವನು. ಎಲ್ಲರೂ ಇಲ್ಲಿ ಪ್ರಿಪೇರ್ ಮಾಡುವಾಗ ಪ್ಲಾನ್ ಬಿ ಏನು ಅಂತ ಮಾತಾಡ್ತಾರೆ. ನಾನು ಹೊರಗಿದ್ದು ಆಮೇಲೆ ಒಳಗೆ ಬಂದವನು. ಸೊ ನಾನು ಒಂದು ಥರ್ಡ್ ಪರ್ಸನ್ ಪರ್ಸ್ಪೆಕ್ಟಿವ್ ಅಂತ ಕರಿತೀವಿ ನಾವು. ಅಂದ್ರೆ ಮೂರನೇ ವ್ಯಕ್ತಿಯ ದೃಷ್ಟಿಕೋನದಿಂದ ನೋಡುವಂಥದ್ದು. ಇದು ನೋಡಿದೀನಿ. ಇದು ಫೀಲ್ಡ್ ಅಲ್ಲಿ ಬಹಳಷ್ಟು ನೋವುಗಳಿದೆ. ಓಕೆನಾ? ಸೊ ಅಂಡ್ ಇವತ್ತು ಬೆಳಗ್ಗೆ ನನ್ನ ಫ್ರೆಂಡ್ ಒಬ್ಬ ಮೆಸೇಜ್ ಮಾಡಿದೆ, ನಾನು ಹಿಂಗೆ ಇಲ್ಲಿ ಪಾಡ್ಕಾಸ್ಟಿಗೆ ಬರ್ತಾ ಇದ್ದೀನಿ ಅಂತ ನಾನು ಫೋಟೋ ನನ್ನ ಸ್ಟೇಟಸ್ ಅಲ್ಲಿ ಹಾಕುವಾಗ ನನ್ನ ಕನ್ಸನ್ನ ನೀನು ಈಡೇರಿಸಿದೆ ಅಂತ. ಅವನೊಬ್ಬ ವೈದ್ಯ, ಇವಾಗ ಆಕ್ಚುಲಿ ಮಕ್ಕಳ ವೈದ್ಯ, ಅವನು ಪಿಡಿಯಾಟ್ರಿಕ್ ಡಾಕ್ಟರ್. ನನ್ನ ಕನ್ಸನ್ನ ನೀನು ಈಡೇರಿಸಿದ್ಯಾ ಅಂತ ನನಗೆ ಹೇಳ್ದ. ಸೊ ನನ್ನ ಯಶಸ್ಸನ್ನ ನಾನು ಆಕ್ಚುಲಿ ಈ UPSC ಪರೀಕ್ಷೆಯ ಕನಸನ್ನು ಯಾರ್ಯಾರು ಕಂಡಿದ್ರು
ಅವರಿಗೆಲ್ಲ ನಾನು ಅರ್ಪಣೆ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದ್ರೆ ಒಬ್ಬ ವ್ಯಕ್ತಿಯ ರ್ಯಾಂಕ್ ಬಂದ್ರೆ ಎಲ್ಲರೂ ಕೂಡ ರೆಕಗ್ನೈಸ್ ಮಾಡ್ತಾರೆ, ಸನ್ಮಾನಗಳು ಮಾಡ್ತಾರೆ, ಇನ್ನೂ ಸುಮಾರು ಸನ್ಮಾನಗಳು ಪೆಂಡಿಂಗ್ ಇದೆ, ಇದೆಲ್ಲ ಮಾಡ್ತಾರೆ. ಆದ್ರೆ ಒಬ್ಬ ವ್ಯಕ್ತಿ ಇಂಟರ್ವ್ಯೂಗೆ ಹೋಗಿ ಫೇಲ್ ಆದ್ರೂ ಕೂಡ ಅಥವಾ ಅಲ್ಲಿಂದ ಕ್ಲಿಯರ್ ಆಗಿಲ್ಲ ಅಂದ್ರೂ ಕೂಡ ಅವನಿಗೆ ಯಾರನ್ನು ಕೂಡ ಏನು ರೆಕಗ್ನಿಷನ್ ಇಲ್ಲ, ಜಾಬ್ ಇಲ್ಲ, ನೇಮ್ ಇಲ್ಲ. ಆದ್ರೆ ಒಬ್ಬ ಇಂಟರ್ವ್ಯೂವರೆಗೂ ಹೋಗಿರೋ ವ್ಯಕ್ತಿ ಹಾಕಿರೋ ಎಫರ್ಟ್ಗೂ ಒಬ್ಬ ರ್ಯಾಂಕ್ ಲಿಸ್ಟ್ ಅಲ್ಲಿ ಬಂದಿರುವಂತ ವ್ಯಕ್ತಿಯ ಎಫರ್ಟ್ಗೂ ಏನು ವ್ಯತ್ಯಾಸ ಇಲ್ಲೇ ಇಲ್ಲ. ಓನ್ಲಿ ಒಂದು 5-10 ಮಾರ್ಕ್ಸ್ ಅಥವಾ ಒಂದು ಅಪ್ರೋಚಿನ ಕೊರತೆ ಇರ್ಬೋದು. ಹಾಗಾಗಿ ನಾನು ಆಕ್ಚುಲಿ ನಂದು ಯಶಸ್ಸನ್ನ ಎಲ್ಲರಿಗೂ ಯಾಕೆಂದ್ರೆ ನಂದು ರಿಸಲ್ಟ್ ಬಂದಾಗ ನನಗಿಂತ ಬಹಳ ಖುಷಿ ಪಟ್ಟವ್ರು ಇದ್ದಾರೆ. ಯಾರು ನನ್ನನ್ನ ಸ್ವಲ್ಪ ಹತ್ರದಿಂದ ನೋಡಿ, ನನ್ನ ಪ್ರಿಪರೇಷನ್ ಇಂದ ಏನ್ ನೋಡಿ, ನಾನು ಓದುವಾಗ ನಾನು ರೀಡಿಂಗ್ ರೂಮ್ ಇರ್ಬೋದು ಅಥವಾ ನಾನು ಓಡಾಡಿದ ಏರಿಯಾಗಳಲ್ಲಿ ಫ್ರೆಂಡ್ಸು, ಟೀ ಕುಡಿಯೋ ಅಂಗಡಿನಲ್ಲಿ ಸಿಕ್ಕಂತವ್ರು ಅಥವಾ ತಿಂಡಿ ತಿನ್ನುವಾಗ ಮಾತಾಡಿಸಿದಂತ ಬೇರೆ ಸ್ಪರ್ಧಾರ್ಥಿಗಳು, ಅವ್ನ್ ಗೊತ್ತಲ್ಲ ಅವ್ನ್ ಆಯ್ತಂತೆ ಅಂತ ಅವ್ರು ಖುಷಿ ಪಟ್ಟಿದ್ದಾರೆ. ಸೊ ಇದನ್ನೇ ಐ ಥಿಂಕ್ ನಾನು ಈ ಪ್ರಿಪರೇಷನ್ ಅಲ್ಲಿ ಗಳಿಸಿದ್ದು ಅಂತ ಕೂಡ ಅನ್ಸುತ್ತೆ ನನಗೆ. ಮತ್ತೆ ಈಗ ನಿಮ್ಮ ರ್ಯಾಂಕಿಂಗಿಗೆ ನಿಮ್ಗೆ ಯಾವ ಹುದ್ದೆ ಸಿಗಬಹುದು ಅಂತ ಅನಿಸ್ತದೆ? ಈಗ ನಂದು ರ್ಯಾಂಕಿಂಗಿಗೆ ನನಗೆ ಅನ್ಸುತ್ತೆ ನನಗೆ ಇಂಡಿಯನ್ ಫಾರಿನ್ ಸರ್ವಿಸ್ ಸಿಗತ್ತೆ ಅಂತ ಅನ್ಸುತ್ತೆ. ನಾನು IAS, IFS, IPS ನಂದು ಆರ್ಡರ್ ಅಲ್ಲಿ ಹಾಕಿದ್ದೀನಿ. ನಾನು IPS ನಾನು ಮೋಸ್ಟ್ಲಿ ಸೆಕೆಂಡ್ ಹಾಕ್ಬೋದಾಗಿತ್ತು ಅನ್ಸುತ್ತೆ. ಬಟ್ ನನಗೆ ಸ್ವಲ್ಪ ಈ ಬ್ಯಾಕ್ ಪೇನ್ ಇಂಜುರಿ ಇದ್ದಿದ್ರಿಂದ ಟ್ರೈನಿಂಗ್ ಪೀರಿಯಡ್ ಅಲ್ಲಿ ತಿರ್ಗಾ ಎಲ್ಲಿ ಇಂಜುರಿ ಆಗುತ್ತೋ ಅನ್ನೋ ಕಾರಣಕ್ಕೆ ನಾನು IFS ಹಾಕಿದ್ದೆ. ಇವಾಗ ಸ್ವಲ್ಪ ನನಗೆ IPS ಹಾಕ್ಬೋದಾಗಿತ್ತು ಅನ್ನೋ ಯೋಚನೆ ಇದೆ. ಬಟ್ ನೆವರ್ದಲೆಸ್ ಫಾರಿನ್ ಸರ್ವಿಸ್ ತುಂಬಾ ಒಳ್ಳೆ ಸರ್ವಿಸು, ಪ್ರೀಮಿಯಂ ಸರ್ವಿಸು. ದೇಶಕ್ಕೆ ದೊಡ್ಡ ಮಟ್ಟದಲ್ಲಿ ನಾವು ಪುಟ್ಟ ಪುಟ್ಟ ಕಾಣಿಕೆಗಳನ್ನ ನೀಡಬಹುದು. ಓಕೆನಾ? ಸೊ ನಾವು ಏನೇ ಇಂಪ್ಯಾಕ್ಟ್ ಮಾಡಿದ್ರು ಟೋಟಲ್ ಇಂಪ್ಯಾಕ್ಟ್ ಸ್ಕೇಲ್ ದೊಡ್ಡದಿರುತ್ತೆ, ಆದ್ರೆ ಇಂಪ್ಯಾಕ್ಟ್ ಸ್ಮಾಲ್ ಇರ್ಬೋದು. ಆದ್ರೆ IPS, IAS ಅಲ್ಲಿ ಏನಂದ್ರೆ ನಿಮ್ದು ಇಂಪ್ಯಾಕ್ಟ್ ಲೋಕಲ್ ಲೆವೆಲ್ ಅಲ್ಲಿ ಇರುತ್ತೆ, ಬಟ್ ದೊಡ್ಡದಾಗಿರುತ್ತೆ. ಬಟ್ ನಾನು ಮೂಲತಃ ಗ್ರಾಮೀಣ ಭಾಗದಿಂದ ಬಂದಿರೋದ್ರಿಂದ, ನಮ್ಮ ತಂದೆ ತಾಯಿ ಕೂಡ ಗ್ರಾಮೀಣ ಭಾಗದಲ್ಲೇ ವಾಸ ಇರೋದ್ರಿಂದ ಸ್ವಲ್ಪ ಕಸಿ ಬಿಸಿ ಇದೆ ಅನ್ನೋದು ಬಿಟ್ರೆ IFS ತುಂಬಾ ಒಳ್ಳೆ ಆಯ್ಕೆ. ನೋಡೋಣ, ನಮ್ಮಮ್ಮನು ಈ ವಿಡಿಯೋ ನೋಡ್ತಾರ ಅನ್ಸುತ್ತೆ. ಸೊ ಅವರಿಗೆ ಸ್ವಲ್ಪ ಬೇಜಾರಿದೆ, ಮಗ ದೇಶ ಗೀಶ ಬಿಟ್ಟು ಹೋಗ್ತಾನೇನೋ ಅನ್ನೋಂಥದ್ದು. ನೋಡೋಣ, ಹೋಪ್ಫುಲಿ ಅವ್ರನ್ನು ಕರ್ಕೊಂಡು ಹೋಗೋಂಗಾದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ತಾವೇನು ಅನ್ಕೊಂಡಿದ್ರಿ ಅದೇ ತರ ಆಗ್ಲಿ ಅಂತ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ. ಬಟ್ ನಾನು ಪರೀಕ್ಷೆ ತಗೊಂಡಿದ್ದು ಮುಖ್ಯವಾಗಿ IAS ಸಿಗ್ಲಿ ಅನ್ನೋ ಕಾರಣಕ್ಕೆ ನಾನು ಪರೀಕ್ಷೆ ತಗೊಂಡಿದ್ದು. ಅಫ್ಕೋರ್ಸ್ ನಾನೊಬ್ನೇ ಅಂತಲ್ಲ, ಬರೀತಾರೋ ಎಲ್ಲರೂ ಕೂಡ ಅನ್ಲೆಸ್ ಅವ್ರದ್ದು ಪೊಲೀಸ್ ಬ್ಯಾಕ್ ಗ್ರೌಂಡ್ ಇದ್ರೆ ಪೇರೆಂಟ್ಸ್ ಅವ್ರಿಗೆ IPS ಬೇಕು ಅನ್ನೋ ತರ ಮೈಂಡ್ ಸೆಟ್ ಇರುತ್ತೆ. ಕೆಲವರು IFS ಇದ್ದಾರೆ. ನನಗೆ IFS ಸಿಗೋರು ಪ್ರಾಬಬಲ್ಸ್ ಅಲ್ಲೂ ಕೂಡ ಸುಮಾರು ಒಂದು 10-15% IFS ಫಸ್ಟ್ ಪ್ರಿಫರೆನ್ಸ್ ಹಾಕಿರೋರು ಇದ್ದಾರೆ. ಈಗ ಏನಾಗತ್ತಂದ್ರೆ IFS ತಗೊಂಡ್ರೆ ತಿರ್ಗಾ ರ್ಯಾಂಕ್ ರಿಟೈನ್ ಮಾಡಿ ಬರೆಯೋದಕ್ಕಾಗಲ್ಲ. ನನ್ ಕೂಡ ಅಟೆಂಪ್ಟ್ಸ್ ಇದೆ, ಬರಿಬೋದು. ಆದ್ರೆ ನಾನು ಸರ್ವಿಸ್ ನ ಬಿಟ್ಟು ಬರಿಬೇಕು. ನಾನು ಈ ಸಲ ಬಂದು ನಾನು ರ್ಯಾಂಕ್ ಏನಿದೆ ರ್ಯಾಂಕ್ ನ ಕಂಪ್ಲೀಟ್ ಬಿಡೋದು. UPSC ಅನ್ಪ್ರಿಡಿಕ್ಟಬಲ್. ಸೊ ನಾನು ಬುದ್ಧಿವಂತ ಇರ್ಬೋದು, ನನ್ನ ತಲೆ ಗಟ್ಟಿನೇ ಇರ್ಬೋದು, ಆದ್ರೆ UPSC ಅಂತ ಬಂಡೆಗೆ ಚಚ್ಕೊಳ್ಳೋದು ಅದ್ರ ಬಗ್ಗೆ ಯೋಚನೆ ಮಾಡಿದೆ ನಾನು. ಬಹಳಷ್ಟು ಜನ ಬೇಡ ಅಂತ ಹೇಳಿದ್ರು, ಹಾಗಾಗಿ ಬಿಟ್ಟಿದ್ದೀನಿ. ಮತ್ತೆ ತಮ್ಮ ಪ್ರಕಾರ IPS ಆದ್ರೆ ಏನೇನು ಪ್ಲಾನ್ ಇದೆ ಮುಂದೆ? ಅದೇ IFS ಸಿಗ್ಬೋದು ಅಂತ ಅನ್ಸುತ್ತೆ. IFS ಸಿಗ್ಬೋದು ಅಂತ ಅನ್ಸುತ್ತೆ. IFS ಆದ್ರೆ ಇನ್ನೇನು ಲಬಾಸ್ನ ಟ್ರೈನಿಂಗ್ ಅಂತೂ ಎಲ್ಲರಿಗೂ ಇದ್ದೇ ಇರುತ್ತೆ. ಮುಸ್ಸೋರಿನಲ್ಲಿ ಇರುವಂತ ಟ್ರೈನಿಂಗ್ ಅದೆಲ್ಲರಿಗೂ ಇರುತ್ತೆ. ಅದಾದ ನಂತರದಲ್ಲಿ ಸುಷ್ಮಾ ಸ್ವರಾಜ್ ಫಾರಿನ್ ಇನ್ಸ್ಟಿಟ್ಯೂಟ್ ಇದೆ ಡೆಲ್ಲಿ ಒಳಗೆ, ಅಲ್ಲಿ ಟ್ರೈನಿಂಗ್ ಇರುತ್ತೆ. ಕಂಪಲ್ಸರಿ ಫಾರಿನ್ ಲ್ಯಾಂಗ್ವೇಜ್ ಬೇರೆ ದೇಶದಲ್ಲಿ ಇರುತ್ತೆ. ನನ್ಗೆ ಥಿಂಕ್ ಮಾಡೋವಂಥದ್ದು ಸಿನ್ಸ್ ಏನೋ IFS ಅಲ್ಲಿ ಬೇರೆ ಬೇರೆ ದೇಶಗಳನ್ನ ವೈಯಕ್ತಿಕ ಲೆವೆಲ್ ಅಲ್ಲಿ ಬೇರೆ ಬೇರೆ ದೇಶಗಳನ್ನ ನಾವು ನೋಡ್ಬೋದು, ಸಂಸ್ಕೃತಿಗಳನ್ನ ಅರಿಬೋದು. ಟ್ರಾವೆಲಿಂಗ್ ನನಗೆ ಇಷ್ಟ ಇರೋದ್ರಿಂದ ವೈಯಕ್ತಿಕ ನೆಲೆಯಲ್ಲಿ ಇದಿಷ್ಟು ಅನುಕೂಲ ಆಗುತ್ತೆ. ನೆಕ್ಸ್ಟು ನನಗೆ ಆಲ್ರೆಡಿ ನಾನು ವರ್ಕ್ ಮಾಡಿ ಹೋಗಿರೋದ್ರಿಂದ ಈಗ ಹೆಲ್ತ್ ಸೆಕ್ಟರ್ ಇರ್ಬೋದು, ಹೆಲ್ತ್ ಇಂಡಸ್ಟ್ರಿ ಇರ್ಬೋದು. ಈಗ ಉದಾಹರಣೆಗೆ ಮೆಡಿಕಲ್ ಟೂರಿಸಂ ಅಂತ ಕರೀತಾರೆ. ಆ ಏರಿಯಾನಲ್ಲಿ ಇಂಡಿಯಾ ಸ್ವಲ್ಪ ಬೂಮಲ್ಲಿ ಇರುವಂಥದ್ದು. ಇದು ಒಂದು. ಟ್ರೇಡು, ಕಾಮರ್ಸು ಪ್ಲಸ್ ಏನು ಫಾರಿನ್ ಇನ್ವೆಸ್ಟ್ಮೆಂಟ್ ಏನಿದೆ, ಇದು 2. ಮೂರನೇದು ನಮ್ದು ಇಂಡಿಯನ್ ಡಯಾಸ್ಪೋರಾ. 4ನೇದು ನಮ್ದು ಇಂಡಿಯಾದ ಕಲ್ಚರ್ ಸಿನ್ಸ್ ನನಗೂ ಸ್ವಲ್ಪ ಈ ಸಾಹಿತ್ಯ, ಸಂಗೀತ ಇದ್ರಲ್ಲೆಲ್ಲ ಆಸಕ್ತಿ ಇರೋದ್ರಿಂದ ಸೊ ಕಲ್ಚರ್. ಈ 4 ಏರಿಯಾದಲ್ಲಿ ನಾನು ಅಡಿಷನಲ್ ಆಗಿ ಎಫರ್ಟ್ ಹಾಕಿ ಮಾಡ್ಬೋದು ಅಂತ ಅನ್ಸುತ್ತೆ. ಅಂದ್ರೆ ಎಲ್ಲರೂ ಏನ್ ಮಾಡ್ತಾರೋ ಅದು ಬಿಟ್ಟು ಅದಕ್ಕಿಂತ ಇನ್ನು ಚೂರು ಎಫರ್ಟ್ ಹಾಕಿ ಈ ಏರಿಯಾಗಳನ್ನ ಬೇರೆ ದೇಶದ ಜೊತೆಗೆ ನಮ್ದು ಟೈಅಪ್ ಆಗೋದಕ್ಕೆ ಸ್ವಲ್ಪ ಎಫರ್ಟ್ ಹಾಕ್ಬೋದು ಅಂತ ಅನ್ಸುತ್ತೆ. ಕರೆಕ್ಟ್. ಮತ್ತೆ ಗ್ಲೋಬಲೈಸೇಷನ್ ವರ್ಲ್ಡ್, ಇದು ಗ್ಲೋಬಲೈಸೇಷನ್ ಬಹಳ ಫಾಸ್ಟ್ ಆಗಿ ಹೋಗ್ತಾ ಇರೋದ್ರಿಂದ ತಾವು ಮಾಡೋ ವರ್ಕಿಗೂ ಅಲ್ಲಿ ಅದು ಒಂದು ಪ್ರಸ್ತುತತೆ ಬರ್ತದೆ, ಖಂಡಿತ ಅವಶ್ಯಕತೆ ಕೂಡ ಅಲ್ಲಿ ಇದೆ ಅಂತ ನಡೆಸ್ಕೊಳ್ಳಿ. ಇವಾಗ ಏನಂದ್ರೆ ಈ ವರ್ಷ IFS ಫಾರಿನ್ ಸರ್ವಿಸ್ ಸೀಟ್ಸ್ ಕೂಡ ಜಾಸ್ತಿ ಮಾಡಿದ್ದಾರೆ, 35ರಿಂದ 55 ಮಾಡಿದ್ದಾರೆ. ಈಗ ನಿಮ್ಮ ಈ ಒಂದು ಪ್ರಿಪರೇಷನ್ ಒಳಗಡೆ ಒಂದು ಬೆಸ್ಟ್ ಟೈಮ್ ಯಾವುದು?
ಬೆಸ್ಟ್ ಮೂಮೆಂಟ್ ಓಕೆ. ಬೆಸ್ಟ್ ಮೂಮೆಂಟ್ ಅಂದರೆ ನನಗೆ ಅನ್ಸುತ್ತೆ ನಂದು UPSC 2024 ಮೇನ್ಸ್ ಕ್ಲಿಯರ್ ಆಗಿದ್ದ ಮೂಮೆಂಟ್ ನನಗೆ ಬೆಸ್ಟ್. ಓಕೆ. ನನಗೆ ಯಾಕೆಂದರೆ ನನಗೆ ಫೈನಲ್ ರಿಸಲ್ಟ್ ಬಂದಾಗಿಂತನೂ ಮೇನ್ಸ್ ಬಂದಾಗ ನನಗೆ ಅದು ಒಂಥರ ದೇಶದ ಎಸ್ಟೀಮ್ಡ್ ಪ್ಯಾನಲ್ ಮುಂದೆ ಕೂರ್ಬೇಕು ಅನ್ನೋದೊಂದು ಆಸೆ ಇತ್ತು ನನಗೆ. ರ್ಯಾಂಕ್ ಬರಲಿ ಬಿಡಲಿ, ಇಂಟರ್ವ್ಯೂ ಒಂದು ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ. ಬಿಕಾಸ್ ಅದಕ್ಕೆ ಮೊದಲು ಈ ಮಾಕ್ ಇಂಟರ್ವ್ಯೂದೆಲ್ಲ ವಿಡಿಯೋ ಎಲ್ಲ ನೋಡ್ತಾ ಇದ್ನಲ್ಲ ನಾನು ಹೋಗಿ ಇಂಟರ್ವ್ಯೂ ಕೊಡ್ಬೇಕು ಅನ್ನೋದು ನನಗೆ ಭಾಳ ಆಸೆ ಇತ್ತು. ಸೊ ಈ ಮೇನ್ಸ್ ಕ್ಲಿಯರ್ ಆಗ್ತಲ್ಲ ಯಾರನ್ನು ಫ್ರೀ ಮಾರ್ಕ್ ಇಂಟರ್ವ್ಯೂನು ಯಾರು ಕೊಡಲ್ಲ ಇನ್ಸ್ಟಿಟ್ಯೂಟ್ಗಳು. ಸೊ ಅದು ಐ ಥಿಂಕ್ ಬೆಸ್ಟ್ ಮೂಮೆಂಟ್ ನನಗೆ, ಮೋರ್ ದೆನ್ ರಿಸಲ್ಟ್. ಓಕೆ. ಮತ್ತೆ ವರ್ಸ್ಟ್ ಮೂಮೆಂಟ್ ಯಾವುದು? ಬಹಳ ಬೇಜಾರಾದಂತ ಫಸ್ಟ್ ಮೂಮೆಂಟ್ ಅದೇ ಈ UPSC 2023 ಒಳಗೆ ನಾನು ಒಂದು ಪೇಪರ್ 70 ಮಾರ್ಕ್ಸ್ ಮಾಡಿದೆ. ಎಕ್ಸಾಮ್ ಅಲ್ಲಿ ಹೊರಗೆ ಬರ್ತಾ ಇದ್ದಂಗೆ ನನಗೆ ಗೊತ್ತಾಯ್ತು ನಾನು ಇದೊಂದು ಪೇಪರ್ ಹಾಳು ಮಾಡ್ಕೊಂಡ್ಲಿಲ್ಲ, ನಾನು ಎಂಟೈರ್ UPSC ಕರಿಯರೇ ನಾನು ಹಾಳು ಮಾಡ್ಕೊಂಡ್ಬಿಟ್ಟೆ ಅಂತ ಅನಿಸ್ತು ನನಗೆ. ನಾನು ಅವತ್ತೇ ಫೋನ್ ಮಾಡಿ ಇನ್ನೂ ಒಂದು ಪೇಪರ್ ಬರೆಯೋರಿತ್ತು ನನಗೆ, ಮನೆಗೆ ಫೋನ್ ಮಾಡಿ ಇಲ್ಲ ಇದು ಎಕ್ಸಾಮ್ ಆಗಲ್ಲ ಇವತ್ತು, ಹಿಂಗೆ ನಾನೇ ಭಾಳ ಏನೋ ಬ್ಲಂಡರ್ ಮಾಡ್ಬಿಟ್ಟೆ. ಎಕ್ಸಾಮ್ ಹಾಲ್ ಒಳಗೆ ಗೊತ್ತಾಯ್ತು ನನಗೆ ನಾನು ನವೋದಯ ನವ್ಯ ಉಲ್ಟಾ ಬರ್ದಿದ್ದೀನಿ ಅಂತ. ಎಕ್ಸಾಮ್ ಬರೆಯುವಾಗ ಎಕ್ಸಾಮ್ ಹಾಲ್ ಒಳಗೆ ಗೊತ್ತಾಯ್ತು ನನಗೆ. ಬರದಾಗಿತ್ತು. ದೆನ್ ವಾಶ್ರೂಮ್ ಹೋದೆ, 5 ನಿಮಿಷ ನಿಂತೆ ಯೋಚನೆ ಮಾಡಿದೆ ಏನು ಮಾಡೋದು. ಏನಾಗ್ಬಿಡುತ್ತೆ UPSC ಒಳಗೆ ನನಗೆ ಇದೆ ಅನುಭವ, ಬೇರೆ ಹುಡುಗರಿಗೂ ನಿಮ್ದು ಲೋ ಮೂಮೆಂಟ್ ಅಲ್ಲಿ ನೀವು ಫೇಲರ್ ಕಂಡುವಾಗ ನಿಮ್ದು ಇಡೀ ಜೀವನ ಕಣ್ಣೆದ್ರಿಗೆ ಬಂದ್ಬಿಡುತ್ತೆ. ನೀವು ಪಟ್ಟಂತ ಎಫರ್ಟ್, ನೀವು ಇನ್ನು ನಿಮ್ಮ ಪೇರೆಂಟ್ಸ್ ಆಸೆ ಇರ್ಬೋದು, ಕನಸಿರ್ಬೋದು, ನೀವು ಅಲ್ದಾಡಿರೋ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗಳು ರೋಡ್ ಇರ್ಬೋದು, ನೀವು ಓಡಾಡ್ತಾ ಇದ್ದಿದ್ದು ಲೈಬ್ರರಿ ಇರ್ಬೋದು, ನಿಮ್ಮ ಫ್ರೆಂಡ್ಸು ಇಲ್ಲಪ್ಪ ಇವ್ ಭಾರಿ ಶಾಣೆ ಇವನು ನಮ್ದು ಹೈಸ್ಕೂಲ್ಗೆ ಇವನೇ ಟಾಪರು, ನಮ್ಮ ಕಾಲೇಜ್ ಒಳಗೆ ಇವ್ನು ಡಿಸ್ಟಿಂಕ್ಷನ್ ಅಂತ ಅವ್ರು ಕಟ್ಟಿರೋ ಕನಸುಗಳು ಎಲ್ಲ ಕಣ್ಮುಂದೆ ಬಂದ್ಬಿಡುತ್ತೆ. ಅದು ಅವಾಗ ನಾನು ಸಿಲ್ಲಿ ಮಿಸ್ಟೇಕಿಂದ ನಾನು ಅದನ್ನ ಬಿಟ್ಬಿಟ್ಟೆ ಅಂತ ಅನ್ನೋದು ನನ್ನ ಲೈಫಿನ ಬಹಳ, ಈ ಜರ್ನಿದು ಬಹಳ ಪೇನ್ಫುಲ್ ಮೂಮೆಂಟ್. ಓಕೆ. ಆಮೇಲೆ ಈಗ ನೀವು ಈ ಒಂದು ಪ್ರಿಪರೇಷನ್ ಸಂದರ್ಭದಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ತಯಾರಾಗುವಂಥ ಆಸ್ಪೈರೆಂಟ್ಸ್ಗಳನ್ನು ನೋಡಿರ್ತೀರಿ. ಸೊ ಎಷ್ಟು ಟೈಪು ಆಸ್ಪೈರೆಂಟ್ಸ್ಗಳು ಇದ್ರೊಳಗಡೆ ಇರುವಂಥದ್ದು? ಟೈಪ್ಸ್, ನಮೂನೆಗಳು. ಒಂದು ಏನಂದ್ರೆ ಇಲ್ಲಿ ನಾನು ಚಂದ್ರ ಲೇಔಟ್ ಇರುವಾಗ ನಾನು ಭಾಳ ಥರದ ಆಸ್ಪಿರೆಂಟ್ಗಳು ನೋಡ್ಬಿಟ್ಟಿದ್ದೀನಿ. ಒಂದು ಈ ಲವರ್ ಬಾಯ್ ಆಸ್ಪಿರೆಂಟ್ಗಳು. ನಾನು ಒಂದು ರೀಡಿಂಗ್ ರೂಮಲ್ಲಿ ಹೋಗ್ತಾ ಇದ್ದೆ, ನಂದು ಕಾರ್ನರ್ ಒಳಗೆ ಒಂದು ಹುಡುಗಿ ಕೂರ್ತಾ ಇದ್ಲು. ಅವನು ಹುಡುಗ ಬಂದು ಎವ್ರಿ ಡೇ ಮುಂಜಾನೆ ಬಂದು ಅವಳ ಟೇಬಲ್ ಎಲ್ಲ ಕ್ಲೀನ್ ಮಾಡಿ ಅರೇಂಜ್ ಮಾಡಿ ನೀಟ್ ಮಾಡಿ ಜೋಡಿಸಿ ಇಡೋದು. ಅವಳದು ಓದೋದು ಮುಗಿಯುವಾಗ ಇವನ್ ಬಂದು ಪಿಕಪ್ ಮಾಡ್ಕೊಂಡು ಹೋಗೋದು, ಎಲ್ಲಾ ಕಡೆ ತಿರುಗಾಡ್ಸೋದು, ಅಡ್ಡಾಡ್ಸೋದು, ಕರ್ಕೊಂಬರೋದು. ಇವನ್ ಇದೇ ಕೆಲಸ. ಆಕಿ ಏನ್ ಪ್ರಿಪರೇಷನ್ ಮಾಡಿದ್ರು ಇವನು ಅವನಿಗೆ ಸಪೋರ್ಟಿವ್ ಆಗಿರ್ಬೇಕು ಅಂತ. ಇದು ಒಂಥರ. ಇನ್ನೊಂದು ಸೀರಿಯಸ್ ಆಸ್ಪಿರೆಂಟ್ಗಳು. ಸೀರಿಯಸ್ ಆಸ್ಪಿರೆಂಟ್ಗಳಂದ್ರೆ ಸೀರಿಯಸ್ನೆಸ್, ಯಾವಾಗ್ಲೂ ಮಖದಲ್ಲಿ ಸೀರಿಯಸ್ನೆಸ್. ಪ್ರಿಪರೇಷನ್ ಎಷ್ಟು ಸೀರಿಯಸ್ ಇರುತ್ತೆ ಗೊತ್ತಿಲ್ಲ, ಬಟ್ ಯಾರ ಜೊತೆನೂ ಮಾತಾಡಲ್ಲ, ಯಾರ ಜೊತೆನೂ ಮಿಂಗಲ್ ಆಗಲ್ಲ. ಇದು ನೆಕ್ಸ್ಟ್ ಬಾಡಿ ಬಿಲ್ಡರ್ ಆಸ್ಪಿರೆಂಟ್ಗಳು. ಇವ್ರದ್ದೇನಂದ್ರೆ ನಾ ಜಿಮ್ಗೆ ಹೋಗ್ಬೇಕು, ವರ್ಕೌಟ್ ಮಾಡ್ಬೇಕು, ಬಾಡಿ ಬಿಲ್ಡ್ ಮಾಡ್ಬೇಕು. ಜಿಮ್ಗೆ ಹೋಗೋದು, ವರ್ಕೌಟ್ ಮಾಡೋದು, ಬಾಡಿ ಬಿಲ್ಡ್ ಮಾಡೋದು, ಬಂದು ಮಕ್ಕಳೋದು ಸುಸ್ತಾಗಿ. ಬ್ರೈನ್ ಬಿಲ್ಡ್ ಮಾಡಂಗಿಲ್ಲ. ಸೊ ಇದು ಒನ್ ಟೈಪ್. ಸೊ ನೆಕ್ಸ್ಟ್ ಟೈಪ್ ಏನಪ್ಪಾ ಅಂತಂದ್ರೆ ಈ ಚಾಯ್ ಅಡ್ಡ ಆಸ್ಪಿರೆಂಟ್ಗಳು. ನೀವು ರೀಡಿಂಗ್ ಯಾವಾಗ ನೋಡಿದ್ರು ಅಲ್ಲೇ ಸಿಗುತ್ತಾರ ಅವರು. ನೀವು ಅವ್ರೆಲ್ಲ ರೀಡಿಂಗ್ ರೂಮ್ದಾಗ ಎಲ್ಲ ಕಾಣಂಗಿಲ್ಲ, ನಿಮಗೆ ಎಲ್ಲೂ ಸಿಗೋದಿಲ್ಲ. ನಾನು ಚಾ ಕುಡಿಯಕ್ ಹೋಗ್ಬೇಕಾದ್ರೂ ಅಲ್ಲೇ ಇರೋರು. ನಾ ಮತ್ತೇನಾದ್ರು ಜೆರಾಕ್ಸ್ ಅಂಗಡಿಗೆ ಹೋಗ್ಬೇಕಂದ್ರೂ ಅಲ್ಲೇ. ಇವ್ರದ್ದೇನು ಕುತ್ಕೊಳ್ಳೋದು, ಅಲ್ಲೇ ನಿಂದ್ರದು, ಮಾತಾಡೋದು, ಗಾಸಿಪ್ ಮಾತಾಡೋದು. ಇದು ನೆಕ್ಸ್ಟ್ ಇನ್ನೊಂದು ಟೈಪ್ ಏನಪ್ಪಾ ಅಂದ್ರೆ ಮೆಟೀರಿಯಲ್ ಕಲೆಕ್ಟ್ ಮಾಡೋದು. ಮಾರ್ಕೆಟ್ ಒಳಗೆ ಎಲ್ಲರ ಹೊಸ ಮೆಟೀರಿಯಲ್ ಬಂತಂದ್ರೆ ಈ ಟೆಲಿಗ್ರಾಮ್ ಚಾನಲ್ ಇರ್ಲಿ, ವೆಬ್ಸೈಟ್ ಇರ್ಲಿ, ಇಲ್ಲ ಹಂಗೆ ಇರ್ಲಿ, ಹೋಗೋಗಿ ಮೆಟೀರಿಯಲ್ ತಗೊಂಡ್ಬರೋದು, ಎಲ್ಲ ಗುಡ್ಡೆ ಹಾಕೊಂಡು ಟೇಬಲ್ ಮೇಲೆ ಇಟ್ಕೊಳ್ಳೋದು. 10 ಬುಕ್ ತಗೊಂಡ್ಬಿಡೋದು. ಅದು ಓದೋದಕ್ಕಿರೋದು ಏನಿಲ್ಲ, ಅದು ಆಮೇಲಿಂದ. ಬಟ್ ಈ ಮೆಟೀರಿಯಲ್ ಕಲೆಕ್ಟ್ ಮಾಡೋದು. ನೆಕ್ಸ್ಟ್ ಕೆಲವರಿಗೆ ಸಬ್ಸ್ಕ್ರಿಪ್ಷನ್ದು ಬಹಳ ಇದು. ಹೊಸದೇನೇ ಬರ್ಲಿ, ಹೊಸ ಕೋರ್ಸ್ ಬರ್ತಾ ಇದೆಯಾ ಮಾರ್ಕೆಟ್ ಅಲ್ಲಿ, ತೊಳೆದವ್ರಿಗೆ ದುಡ್ಡಿಂದ ಅಷ್ಟು ಟೆನ್ಷನ್ ಇಲ್ಲ. ಯಾವ ಕೋರ್ಸ್ ಬಂದ್ರು ಡಿಸ್ಕೌಂಟ್ ಕಾಣುತ್ತಂದ್ರೆ ಮುಗೀತು, ತಗೊಂಡ್ಬಿಡ್ಬೇಕು. ಅದು ಹೆಲ್ಪ್ ಆಗುತ್ತಾ ಬಿಡುತ್ತಾ ದಟ್ ಈಸ್ ಸೆಕೆಂಡರಿ, ಬಟ್ ತಗೊಂಡ್ಬಿಡ್ಬೇಕನ್ನೋಂಥದ್ದು. ಇನ್ನೊಂದು ಏನಪ್ಪಾ ಅಂತಂದ್ರೆ ಬಿಡ ಮುಂದಿನ ಅಟೆಂಪ್ಟ್ ಬರೀತೀನಿ ಅನ್ನೋರು. ಇದು ಬೇಡ, ಈ ಸಲ ನಾನು PSI ಪ್ರಿಪೇರ್ ಆಗತ್ತೀನಿ, ಸೊ UPSC ಈ ವರ್ಷ ಬರೆಯೋದು ಬೇಡ, ಈ ವರ್ಷ KS ಪ್ರಿಪೇರ್ ಆಗ್ತಾ ಇದೀನಿ, ಈ ವರ್ಷ ಬೇಡ, ಇನ್ನೊಂದೇ ಅಟೆಂಪ್ಟ್ ಐತಿ, ಈ ವರ್ಷ ಬೇಡ. ಈ ತರ UPSC ಜರ್ನಿ ಒಳಗೆ ಪೋಸ್ಟ್ಪೋನ್ ಮಾಡ್ಕೊಂತ ಬರೋವಂಥದ್ದು. ಸೊ ಅಂಡ್ ಇನ್ನೊಂದು ನನಗೆ ಕೆಲವರು ಗೊತ್ತು, ಕ್ಲಿಯರ್ ಆಗುತ್ತೋ ಇಲ್ಲ ಅನ್ನೋ ಭಯಕ್ಕೆ ಎಕ್ಸಾಮ್ ಬರೀತಲೇ ಇರುವಂಥದ್ದು. ಅಂದ್ರೆ ಎಕ್ಸಾಮ್ ಬರೀತಾ ಇಲ್ಲ, ಆದ್ರೆ UPSC ಆಸ್ಪಿರೆಂಟ್. ಸೊ ಈ ತರ ಬೇರೆ ಬೇರೆ ನಮೂನೆ ಆಸ್ಪಿರೆಂಟ್ಸ್ ಗಳನ್ನ ನಾವು ನೋಡ್ತೀವಿ. ಆದ್ರೆ ನೀವು ಇದು ಯಾವ್ದು ನಮೂನೆಗೆ ಫಿಟ್ ಆಗ್ಬಾರ್ದು. ನೀವು ಇದೆಲ್ಲದರಿಂದ ಹೊರಗೆ ಬಂದು ಇದೆಲ್ಲದನ್ನು ನೀವು ಈ ಮಿಸ್ಟೇಕ್ ಗಳನ್ನ ಮಾಡ್ತಾ ಇದ್ರೆ ಅದನ್ನ ನೀವು ಅವಾಯ್ಡ್ ಮಾಡಿ, ಓಕೆನಾ,
ನೀವು ಸಕ್ಸಸ್ಫುಲ್ ಆಸ್ಪಿರೆಂಟ್ ಆಗ್ಬೇಕು. ಓಕೆ ಓಕೆ. ಆಮೇಲೆ ಈ ಒಂದು ಆಸ್ಪಿರೆಂಟ್ಸ್ ಒಳಗಡೆ ಫೇಸಸ್ಗಳು ಯಾವ್ಯಾವ ಬರ್ತಾವೆ? ಈ UPSC ಆಸ್ಪಿರೆಂಟ್ ಒಳಗೆ ಫೇಸಸ್ ಅಂದರೆ ಈಗ ಫಸ್ಟ್ 3 ತಿಂಗಳು ಏನಿರುತ್ತಪ್ಪ ಅಂದ್ರೆ ಅಗದಿ ಫುಲ್ ಹಾರ್ಡ್ ವರ್ಕ್ ಮಾಡ್ಬೇಕು. ನಾನು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಏನು ನೋಡಬಾರ್ದು. ದಿನಕ್ಕೆ ನಾನು 12ರಿಂದ 14 ತಾಸು ಓದ್ಬೇಕು. ಇದು ಫಸ್ಟ್ ಫೇಸ್. ಆಮೇಲೆ ಅರ್ಥ ಆಗುತ್ತೆ ಈ ಫಸ್ಟ್ ಫೇಸ್ ಮುಗಿತಾ ಇದ್ದಂಗೆ ಇದು ಏನಿದೆ ಎಷ್ಟು ಓದಿದ್ರು ಇದು ಯಾಕೆ ಅಷ್ಟು ತಿಳಿವಲ್ದು, ಸ್ವಲ್ಪ ಆರಾಮ್ ಓದೋಣ, ಭಾಳ ಟೆನ್ಷನ್ ತಗೋಬಾರ್ದು ಅಂತ ನೆಕ್ಸ್ಟ್ ರಿಲ್ಯಾಕ್ಸ್ ಫೇಸ್. ಅದಾದ್ಮೇಲೆ ಅಷ್ಟರೊಳಗೆ ಯಾವ್ದಾರ ಪ್ರಿಲಿಮ್ಸ್ ಬಂತಂದ್ರೆ ಮತ್ತೆ ತಿರ್ಗಾ ಓದಕ್ಕೆ ಟ್ರೈ ಮಾಡೋದು. ಓಕೆನಾ? ಹಿಂಗೆ ಇದೇ ಮಾಡ್ಕೊಂತ 1-2 ಪ್ರಿಲಿಮ್ಸ್ ಆಯ್ತಂದ್ರೆ ಎಕ್ಸಾಮ್ ಬರ್ತಿರುತ್ತೆ, ವರ್ಷ ಬರೆಯೋದೈತಿ ಅಂತ ರಿಲ್ಯಾಕ್ಸ್ ಆಗ್ಬಿಡೋದು. ನೆಕ್ಸ್ಟ್ 1-2 ಅಟೆಂಪ್ಟಿಗೆ ಏನಾಗ್ಬಿಡುತ್ತೆ ಅಂದ್ರೆ ಎಕ್ಸಾಮ್ ಹತ್ರ ಬಂದಂಗೆ ಆಗುತ್ತೆ. ಅಷ್ಟರೊಳಗೆ 1 ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತಾ, 1 ಮೇನ್ಸ್ ಬರೆಯಕ್ ಹೋಗ್ತಾನ. ಇನ್ನೇನು ಎಕ್ಸಾಮ್ ಪೂರ್ತಿ ಅವ್ರಿಗೆ ಅರ್ಥ ಆಯ್ತು ಅನ್ನೋಷ್ಟ್ರೊಳಗೆ ಆಲ್ರೆಡಿ ಅಟೆಂಪ್ಟ್ ಮುಗಿತಾ ಬಂದ್ಬಿಟ್ಟಿರುತ್ತೆ. ಮನೆಯಲ್ಲಿ ಪ್ರೆಷರ್ ಹೆಚ್ಚಿಗೆ ಇರುತ್ತೆ, ಫೈನಾನ್ಷಿಯಲ್ ಬರ್ಡನ್, ಕಮಿಟ್ಮೆಂಟ್ ಜಾಸ್ತಿ ಇರುತ್ತೆ. ಅದಕ್ಕೆ ಯಾವಾಗ್ಲೂ ಫಸ್ಟ್ ಇಲ್ಲ ಸೆಕೆಂಡ್ ಅಟೆಂಪ್ಟಿಗೆ ಮಾಡ್ಕೋರಿ ಅಂತ ಎಲ್ಲರೂ ಹೇಳ್ತಾರೆ. ಏನಕ್ಕಂದ್ರೆ ನಿಮ್ದು ಎಫರ್ಟ್ ಪ್ರಶ್ನೆ ಅಲ್ಲ, ಇದು ನಿಮ್ದು ಸುತ್ತ ಇರೋ ಸಿಚುವೇಶನ್ಗಳು ಚೇಂಜ್ ಆಗುತ್ತೆ. ನಿಮಗೆ 21, 22, 25 ನಿಮಗೆ ಪ್ರೆಷರ್ ಇರೋದಿಲ್ಲ. ಆಮೇಲೆ ಪ್ರೆಷರ್ ಬೇರೆ ಹೊರಗಡೆಯಿಂದ ಪ್ರೆಷರ್ ಜಾಸ್ತಿ ಆಗ್ಬಿಡುತ್ತೆ. ಈ ಹೆಣ್ಮಕ್ಳಿಗೆ ಏನ್ ಮಾಡ್ತಾರಂದ್ರೆ ಭಾಳ ಮಂದಿ ಕಳಿಸ್ತಾರೆ, ಇರ್ಲಿ ತಗೋ ನನ್ನ ಮಗಳು ಬರೀಲಿ, ಎಕ್ಸಾಮ್ ಬರೀಲಿ ಅಂತ ಕಳಿಸ್ತಾರೆ. ಒಂದ್ಸಲ ಬರೆದ್ ನೋಡ್ಲಿ, ಓದ್ಲಿ, ಆಕಿ ಕೋಚಿಂಗ್ ತಗೊಳ್ಳಿ ಅಂತ. ಈ ಸುಮಾರು ಜನಕ್ಕೆ ಇದೊಂದಿದೆ, ಈ ಕೋಚಿಂಗ್ ಬಹಳ ಜನ ಹೋಗೋರಿಗೆ ನಾನು ತಗೊಂಡಿಲ್ದಿರ್ಬೋದು, ಬಟ್ ನನಗೆ ಗೊತ್ತು, ನಾನು ನೋಡಿದೀನಿ. ಈ ಕೋಚಿಂಗ್ ಏನಿದಿಲ್ಲ ಅದನ್ನ ಕೋರ್ಸ್, ಡಿಗ್ರಿ ಕಾಲೇಜಲ್ಲಿ ಹೆಂಗೆ 3 ವರ್ಷ ಕೋರ್ಸ್ ಐತೋ ಹಂಗೆ UPSC ಕೋರ್ಸ್ ಇದು ಎಷ್ಟು ದಿನದ್ರಿ ಕೋರ್ಸ್ ಇದೆ, 1 ವರ್ಷದ ಕೋರ್ಸ್ ಅಂತ ಕೇಳ್ತಾರೆ. 1 ವರ್ಷದ ಕೋರ್ಸ್ ಅಂದ್ರೆ 1 ವರ್ಷ ಕೋರ್ಸ್ ಆಗುತ್ತಾ, ಎಕ್ಸಾಮ್ ಬರೀತಾರ, ಪಾಸ್ ಆಗ್ತಾರ, ಹೆಂಗ್ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರಲ್ಲ ಹಂಗ IAS ಸರ್ಟಿಫಿಕೇಟ್ ಕೊಟ್ಟು ಮನೆ ಕಳಿಸ್ತಾರಂತ ಬಹಳ ಜನ ಸ್ಟೂಡೆಂಟ್ಸ್ ಹಂಗ ಅನ್ಕೊಂತಾರೆ. ಕೆಲವು ಪೇರೆಂಟ್ಸ್ ಅಂತೂ ಎಲ್ಲರೂ ಮೋಸ್ಟ್ ಆಫ್ ದೆಮ್ ಅದೇ ಕೇಳೋದು, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬಂದು ಎಷ್ಟು ಸರಿ ಇದೆ, 1 ವರ್ಷದ ಕೋರ್ಸ್ ಅಲ್ಲ, 1 ವರ್ಷ ಆದ್ರೆ ಆಗುತ್ತಲ್ಲ ಅಂತ. ಸೊ ಇದು ಏನ್ ಎಫರ್ಟ್ ಹಾಕ್ಬೇಕಂತ ಅದು ಐಡಿಯಾ ಇಲ್ಲ. 1 ವರ್ಷ ಆಗ್ಬೋದು, 5 ವರ್ಷ ಆಗ್ಬೋದು, ಕ್ಲಿಯರ್ ಆದ್ರೆ ಆಗ್ಬೋದು, ಅದು ಕೇಳಲ್ಲ. ಬಟ್ ಹಂಗೆ ಈ ಬಹಳ ಜನಕ್ಕೆ ಒಂದು ಅಟೆಂಪ್ಟ್ ಅಂತ ಬಹಳ ಜನ ಬರ್ತಾರೆ. ಏನಾಗತ್ತಂದ್ರೆ 1 ಅಟೆಂಪ್ಟ್ ಅಲ್ಲಿ ನೀವು ಮಿಸ್ಟೇಕ್ಸ್ ಮಾಡ್ತೀರ ಅಂತ ಇಟ್ಕೊಳ್ಳಿ, ನೀವು ಕರೆಕ್ಟ್ ಮಾಡ್ಕೊಂಡು ಇನ್ನೊಂದು ಅಟೆಂಪ್ಟ್ ಕೊಡೋದಕ್ಕೆ ಲೈಫ್ ಬಹಳ ಜನಕ್ಕೆ ಅವಕಾಶ ಕೊಡಲ್ಲ. ಅದು ಕರೆಕ್ಟ್. ಅದಕ್ಕೆ ಮೊದಲನೇ ಅವಕಾಶ ಏನಿದೆಯಲ್ಲ ಅಥವಾ 2ನೇ ಅವಕಾಶ, ಅದರಲ್ಲಿ ಈಗ ಏನಂದ್ರೆ ಲೈಫ್ ಬಹಳ ಚಿಕ್ಕದು. ನನ್ನ ತಪ್ಪಿಂದ ನಾನು ಕಲಿತೀನಿ ಅಂದ್ರೆ ಎಲ್ಲಾ ತಪ್ಪು ನಾನು ಒಬ್ಬನೇ ಮಾಡಕ್ಕಾಗಲ್ಲ. ಬೇರೆಯವ್ರ ತಪ್ಪಿಂದ ನಾವು ಕಲಿಬೇಕು. ಈಗ ನಾನು ಬಹಳ ಜನರದ್ದು ಮಿಸ್ಟೇಕ್ಸ್ ನೋಡಿದ್ದೀನಿ. ನಾನು ಬಹಳ ತಪ್ಪುಗಳು ಮಾಡ್ಲಿಲ್ಲ, ನಾನೊಂದು 2-3 ಸಣ್ಣ ತಪ್ಪುಗಳು ಆಲ್ರೆಡಿ ಡಿಸ್ಕಸ್ ಮಾಡಿದೆ, ಅದನ್ನ ನಾನು ರೆಕ್ಟಿಫೈ ಮಾಡಿದೆ. ಓಕೆನಾ? ಬಟ್ ಬಹಳ ಜನರ ಮಿಸ್ಟೇಕ್ಗಳನ್ನ ನಾನು ನೋಡಿದೀನಿ, ಕೇಳಿದೀನಿ. ಸೊ ಅದನ್ನ ನಾನು ಕೆಲವನ್ನ ನಾನು ಮಾಡ್ಲಿಲ್ಲ. ಬಟ್ ನಾನು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ನನಗೆ ಇವತ್ತು ನನಗೆ ಆ ಭಾವನೆ ಯಾಕಿಲ್ಲ ಅಂದ್ರೆ, ನನಗೆ ಬಂದಿರೋದು 615. ಇದು 1 ವರ್ಷದಲ್ಲೇ ನನಗಿಂತ 614 ಜನ ಚೆನ್ನಾಗಿದ್ದಾರೆ. ಲಾಸ್ಟ್ 10 ವರ್ಷದಲ್ಲಿ ಎಷ್ಟು ಜನ ರ್ಯಾಂಕ್ ಹೋಲ್ಡರ್ ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ಏನಂದ್ರೆ ನಾವು ನಂದು ಈ ಬ್ಯಾಕ್ ಗ್ರೌಂಡ್ ಇಂದ ನಾನು ಈ ಫೇಸ್ ಆಫ್ ಲೈಫ್ ಅಲ್ಲಿ ಪ್ಲಾನ್ ಬಿ ಇಂದ ಪ್ಲಾನ್ ಎ ಬಂದು ಲಿಮಿಟೆಡ್ ಟೈಮ್ ನಲ್ಲಿ ವರ್ಕ್ ಜೊತೆಗೆ ಬ್ಯಾಲೆನ್ಸ್ ಮಾಡಿದ್ದೀನಲ್ಲ, ಇದು ನಾನು ಸ್ವಲ್ಪ ಸ್ಟ್ರಾಟಜಿಕ್ ಆಗಿ ಪ್ಲಾನಿಂಗ್ ಮಾಡಿದ್ದಕ್ಕೆ ಏನೋ ಸ್ವಲ್ಪ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ನನಗೆ ಅನ್ಸುತ್ತೆ. ಸೊ ನಾನು ಯಾವ ಫೇಸಿಗೂ ನಾನು ಅಷ್ಟಾಗಿ ಲಾಂಗ್ ಟರ್ಮ್ ಅಲ್ಲಿ ಸ್ಟಿಕ್ ಆಗ್ಲಿಲ್ಲ. ಓಕೆನಾ? ಸೊ ಏನಾಗತ್ತೆ, ಕನ್ಸಿಸ್ಟೆಂಟ್ ಆಗಿ ಏನು ಈ 7 to 8 hours ಏನು ಓದ್ಬೇಕಲ್ಲ, ಅದನ್ನ ನಾನು ಥ್ರೂಔಟ್ ದ ಪ್ರಾಸೆಸ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ಮಾಡಿದೀನಿ. ತುಂಬಾ ಜಾಸ್ತಿನೂ ಓದಿ, ಒಂದೇ ದಿವಸ 14 ಗಂಟೆ ಓದಿ ನೆಕ್ಸ್ಟ್ 1 ವಾರ ಮಕ್ಕೊಂಡ್ಬಿಟ್ರೆ ಆಗ್ಲಿಕ್ಕಿಲ್ಲ. ಮತ್ತು ಇದರ ಜೊತೆಗೆ ಕಂಬೈನ್ಡ್ ಸ್ಟಡಿ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ? ಕಂಬೈನ್ಡ್ ಸ್ಟಡಿ ಭಾರಿ ಅನಾಹುತ ಟಾಪಿಕ್ ಅದು. ಕಂಬೈನ್ಡ್ ಸ್ಟಡಿ ಬಹಳ ಜನ ಕಂಬೈನ್ಡ್ ಸ್ಟಡಿ ಮಾಡ್ಬೇಕು ಅಂತ ಶುರು ಮಾಡ್ತಾರೆ. ಕಂಬೈನ್ಡ್ ಸ್ಟಡಿ ಒಂದು ಮಾಡಂಗಿಲ್ಲ. ಕಂಬೈನ್ಡ್ ಸ್ಟಡಿದು ಚಾಯ್ ಗ್ರೂಪ್ ಆಗ್ತವೆ, ಸ್ನಾಕ್ಸ್ ಗ್ರೂಪ್ ಆಗ್ತವೆ, ಮೂವಿ ಗ್ರೂಪ್ಗಳಾಗ್ತವೆ, ಹೊರಗೆ ಹೋಗೋದಾಗತ್ತೆ, ಎಲ್ಲ ಆಗುತ್ತೆ. ಇಲ್ಲ ಹುಡುಗರು ಅಂತೂ ಒಟ್ಟಿಗೆ ಕುಕಿಂಗ್ ಮಾಡೋದು, ಓಕೆನಾ, ಈ ಭಾನುವಾರ ಬಂತಂದ್ರೆ ಚಿಕನ್ ಮಾಡೋದು ಎಲ್ಲ ಮಾಡ್ತಾರೆ. ಇದು ಕಂಬೈನ್ಡ್ ಸ್ಟಡಿಗೂ UPSCಗೂ ಅಷ್ಟಕ್ಕಷ್ಟೇ ಆಗ್ಬರೋದಿಲ್ಲ ಅಂತಾನೆ ಹೇಳ್ಬೇಕು ನಾನು. ಪ್ರಿಲಿಮ್ಸಿಗಂತೂ ಕಂಬೈನ್ಡ್ ಸ್ಟಡಿ ಯಾವುದೇ ಕಾರಣಕ್ಕೂ ಹೆಲ್ಪ್ ಆಗಲ್ಲ. ಮೇನ್ಸಿಗೆ 2 ಅಥವಾ 3 ಫ್ರೆಂಡ್ಸ್ ಇದ್ರೆ ನಿಮಗೆ ಡಿಸ್ಕಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ನಾನು ನನ್ನ ಫ್ರೆಂಡ್ ನಿಶಾಂತ್ ಅಂತ ಇದ್ದಾನೆ, ಅವನ ಜೊತೆಗೆ ನಾನು ಟಾಪಿಕ್ಸ್ ಡಿಸ್ಕಸ್ ಮಾಡ್ತಾ ಇದ್ವಿ. ನಾವು ಮೇನ್ಸ್ ಟಾಪಿಕ್ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ, ಈಗ ಹಿಂಗೆ ಒಂದು ಪಾರ್ಕಲ್ಲಿ ನಾವು ವಾಕಿಂಗ್ ಹೋದ್ರೆ ನಾವು ಪ್ರಿವಿಯಸ್ ಇಯರ್ ಪೇಪರ್ ಏನೋ ಇಟ್ಕೊಂಡು ಏನೋ ಒಂದು ಕ್ವಶನ್ ಅವ್ನು ಹೇಳ್ದಂದ್ರೆ ನಂದು ಒಂದು 5 ಪಾಯಿಂಟ್ ಹೇಳ್ತಾ ಇದ್ದೆ,
ಅವನು ನಾನು ಹೇಳಿದ್ರ ಮೇಲೆ ಬಿಟ್ಟು ಉಳ್ಕಿದ ಏನೊಂದು 5 ಪಾಯಿಂಟ್ ಇದ್ರೆ ಅವನು ಹೇಳ್ತಾ ಇದ್ದ. ಓಕೆ ಹಿಂಗೆ ಡಿಸ್ಕಷನ್ ಮಾಡ್ತಾ ಇದ್ವಿ ನಾವು. ಓಕೆ ಓಕೆನಾ. ಇಂಟರ್ವ್ಯೂ ಟೈಮಲ್ಲಿ ಕೂಡ ಕೆಲವು ಸಲ ಇಂಟರ್ವ್ಯೂ ಕೂಡ ಇಂಡಿವಿಜುವಲಿಸ್ಟಿಗೆ. ಸೊ ನೀವು ಡಿಸ್ಕಷನ್ ಮಾಡ್ಬೇಕಂತಿದ್ರೆ ಮೇನ್ಸ್ ಟೈಮ್ ಒಳಗೆ ಮಾಡ್ಬೋದು. ಮೇನ್ಸ್ ಮಾಡ್ಬೇಕಂದ್ರೆ ಪ್ರಿಲಿಮ್ಸ್ ಮತ್ತೆ ಕ್ಲಿಯರ್ ಆಗಬೇಕು. ಬಟ್ ಇಷ್ಟೆಲ್ಲ ನಾನು ಹೇಳಿದ್ರು ಕೂಡ ಡಿಸ್ಕಷನ್ ಮಾಡಬಾರ್ದು ಅಂದ್ರೆ ಅರ್ಥ ಫ್ರೆಂಡ್ಸ್ ಇರಬಾರ್ದು ಅಂತಲ್ಲ. ಫ್ರೆಂಡ್ಸ್ ಇರಬೇಕು ಆ್ಯಂಡ್ ಅವರು ಶುಡ್ ಬಿ ಎ ಸೋರ್ಸ್ ಆಫ್ ಯುವರ್ ಲಿಜರ್ ರಿಕ್ರಿಯೇಷನ್ ಸಪೋರ್ಟ್ ಸಿಸ್ಟಮ್. ಓಕೆ, ಸಪೋರ್ಟಿವ್ ಆಗಿರ್ಬೇಕು. ಅವ್ನು ಎಷ್ಟು ಓದಿದಾನ ಅಂತ ಇವ್ರು ಟೆಸ್ಟ್ ಮಾಡಕ್ ಹೋಗೋದು ಅಥವಾ ಅವ್ನು ಹೇಳಿದ್ದಕ್ಕೆ ಇವರು ಕೌಂಟರ್ ಕೊಡಕ್ ಹೋಗೋದು ಅಲ್ಲ, ಅದೇ ಇರೋದು ಆರ್ಗ್ಯುಮೆಂಟ್. ನಾನು ಬಹಳಷ್ಟು ಆರ್ಗ್ಯುಮೆಂಟ್ಗಳು ನಾನು ನೋಡಿದ್ದು. ನಾವು ಪ್ರಿಲಿಮ್ಸ್ ಮಾರ್ಕ್ ಟೆಸ್ಟ್ ಬರೆಯಕ್ಕೆ ಹೋಗ್ತಾ ಇದ್ವಲ್ಲ, ಹೊರಗೆ ಬಂದ್ಮೇಲೆ ಸಬ್ಜೆಕ್ಟ್ ಕಾನ್ಸೆಪ್ಟ್ ಕ್ಲಾರಿಟಿ ಇಲ್ದಿರೋ ಇಬ್ರು ಗುದ್ದಾಡೋದು. ಇದು ಹಂಗಲ್ಲ, ಇದು ಹೆಂಗಲ್ಲ. ನಾವ್ ಗೊತ್ತಿರೋರು ನಾವು ಸುಮ್ಮನಿರೋದು. ಇದು ಹಂಗಲ್ಲ, ಇದು ಆನ್ಸರ್ ಅದೇ ಕೊಟ್ಟಾರ, ಇದೇ ಕೊಟ್ಟಾರ, ಇದು ಆಯ್ತಾ. ಆನ್ಸರ್ ಕಿ ನೋಡಕ್ ವೇಟ್ ಮಾಡಕ್ ರೆಡಿ ಇಲ್ಲ, ಅಥವಾ ಹೋಗಿ ಬುಕ್ ನೋಡಕ್ ರೆಡಿ ಇಲ್ಲ. ಏನಿದು ಅರ್ಧ ಬೆಂದ ಮಡಿಕೆ ನಂದೇ ಕರೆಕ್ಟ್ ಅನ್ನೋಂಥದ್ದು ಅದು ಹೆಲ್ಪ್ ಆಗಲ್ಲ. ಓಕೆ ಓಕೆ. ಆಮೇಲೆ 2 ಥಿಂಗ್ಸ್ ಅದಾವ. ಒಂದು UPSC ಎಕ್ಸಾಮನ್ನು ಕ್ಲಿಯರ್ ಮಾಡೋದು, ಅಥವಾ ಇನ್ನೊಂದು ಅದನ್ನ ನಮ್ಮ ರಿಲೇಟಿವ್ಸ್ಗೆ ಎಕ್ಸ್ಪ್ಲೇನ್ ಮಾಡೋದು. ಇವು 2ರೊಳಗಡೆ ಯಾವುದು ಭಾಳ ಹಾರ್ಡ್ ಅನಿಸ್ತದೆ? ನಾನು ಓದ್ತಾ ಇರೋದು ಭಾಳ ಜನಕ್ಕೆ ನಾನು ಹೇಳಿರ್ಲಿಲ್ಲ. ಬಟ್ ಇವಾಗ ನಾನು ಇಂಡಿಯನ್ ಫಾರಿನ್ ಸರ್ವಿಸ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಕ್ ಬಹಳ ಕಷ್ಟಪಡ್ತಾ ಇದ್ದೀನಿ. ಯಾಕೆಂದ್ರೆ IAS IPS ಬಹಳ ಮಂದಿಗೆ ಗೊತ್ತಿರುತ್ತೆ. ಇನ್ ಕೇಸ್ ನನಗೆ IFS ಸಿಕ್ಕರೆ ಏನದು IFS ಅಂದ್ರೆ ಅಂತ ಕೇಳ್ತಾರೆ. ಅದಾದ್ಮೇಲೆ ಇದ್ರೊಳಗೆ ಇದೊಂದು ಕನ್ಫ್ಯೂಷನ್ ಇದೆ, ಫಾರೆಸ್ಟ್ ಸರ್ವಿಸ್, ಫಾರಿನ್ ಸರ್ವಿಸ್ ಅಂತ. ಓಕೆನಾ. ಸೊ ಇದು ಎಕ್ಸ್ಪ್ಲೇನ್ ಮಾಡೋದು, ನಾನು ಎಲ್ಲಿರ್ತೀನಿ, ನೇಚರ್ ಆಫ್ ವರ್ಕ್, ಇದು ಬಹಳ ಜನರಿಗೆ ಗೊತ್ತಿಲ್ಲ. ಇನ್ನೊಂದು ಏನು ಫನ್ನಿ ಏನಂದ್ರೆ, ಈಗ ನಾನು UPSC ಎಕ್ಸಾಮ್ ಕ್ಲಿಯರ್ ಮಾಡಿದ್ದೀನಿ. ಎಲ್ಲರೂ ಎಲ್ಲಿ ಇಂಟ್ರೊಡ್ಯೂಸ್ ಮಾಡಿ IAS ಎಕ್ಸಾಮ್ ಕ್ಲಿಯರ್ ಮಾಡಿದಾನೆ ಅಂತ ಹೇಳ್ತಾರೆ. ಯಾಕಂದ್ರೆ UPSC ಬಹಳ ಮಂದಿ ಗೊತ್ತಿಲ್ಲ. IAS IPS ಎಕ್ಸಾಮ್ ಅಂದ್ರೆ ಗೊತ್ತು. ಈಗ ನಾನು ಪ್ರೋಗ್ರಾಮ್ಗಳಿಗೆ ಕರೀತಾರೆ, ಅಲ್ಲಿನೂ ಅವ್ರು UPSC ಎಕ್ಸಾಮ್ ಅಂತ ಹೇಳಲ್ಲ. ಯಾಕಂದ್ರೆ ಆಡಿಯನ್ಸ್ ಗೊತ್ತಿರಲ್ಲ UPSC ಎಕ್ಸಾಮ್ ಅಂದ್ರೆ IAS ಎಕ್ಸಾಮ್ ಕ್ಲಿಯರ್. ನಾ ಸ್ಟಾರ್ಟಿಂಗ್ ಅನಿಸ್ತಾ ಇತ್ತು ನನಗೆ, ಅಯ್ಯೋ ನಾನು IAS ಆಗ್ತಾ ಇಲ್ಲ, ಬಟ್ ನನಗೆ IAS ಅಂತ ಯಾಕೆ ಕ್ರೆಡಿಟ್ ಕೊಡ್ತಾ ಇಲ್ಲ. ನೋಡಿದೀನಿ ನಾನು ಒಂದ್ ಯಾವ್ದೋ ಕಾಲೇಜ್ ಫಂಕ್ಷನ್ ಹೋದಾಗ ನಿಮ್ಮ ಹೆಸರು ಬರೋದು IAS ಅಂತ. IAS ನಾನು ತಗೊಳ್ತಾ ಇಲ್ಲ, IAS ಒಳಗೆ ನಾನು ತಗೊಳ್ತಾ ಇಲ್ಲ, IAS ಸ್ಟಿಲ್ ಹಾಕ್ತಾ ಇದಾರೆ ಅಂತ. ಆಮೇಲೆ ನನಗೆ ಗೊತ್ತಾಯ್ತು ಇವರಿಗೆ, ಇದು ಇವರಿಗೆ ಜನರಲ್ ಪಬ್ಲಿಕ್ ಒಳಗಡೆ ಅದೇ ತರ ಎಕ್ಸಾಮ್ ಅಂದ್ರೆ IAS. ನನಗೆ ಅದೇ ಹೇಳಿದೆ, ಯಾರೊಬ್ರು ಕೇಳಿದ್ರು IAS ಎಕ್ಸಾಮ್ ಕ್ಲಿಯರ್ ಮಾಡಿದ್ಯಲ್ಲ ಅಂತ. ನಾನು ಹೇಳಿದೆ IAS ಎಕ್ಸಾಮ್ ಕ್ಲಿಯರ್ ಆಗಿದೆ, IAS ಸಿಗಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರು IAS ಸಿಗಲ್ಲ ಅಂತ ನಮಗೂ ಗೊತ್ತಿದೆ, IAS ಎಕ್ಸಾಮ್ ಒಳಗೆ ಏನ್ ಸಿಗುತ್ತೆ ನಿನಗೆ ಅಂತ. ನಾನು IAS ಎಕ್ಸಾಮ್ ಒಳಗೆ IFS ಸಿಗುತ್ತಂದಿಲ್ಲ. IFS ಅಂದ್ರೆ ಏನಂತ ಕೇಳಿದ್ರು. ಅಂದ್ರೆ ಈ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕಿಂತ ಇದನ್ನ ಅರ್ಥ ಮಾಡಿಸೋದನ್ನೇ ಟಫ್ ಇದೆ ಬಿಕಾಸ್ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಲಿಮಿಟೆಡ್ ಇದೆ. ಸೊ ಯಾ, ಇವಾಗ ನಾವು ನಮ್ಮ ಲಾಸ್ಟ್ ಕೊನೆ ಹಂತಕ್ಕೆ ಬಂದಿದ್ದೀವಿ, ಪಾಡ್ಕಾಸ್ಟಿನ ಕೊನೆ ಹಂತಕ್ಕೆ. ಸೊ ರ್ಯಾಪಿಡ್ ಫೈರ್ ರೌಂಡ್ ಅಂತ ಹೇಳಿ ಕೆಲವು ಕ್ವಶನ್ಗಳನ್ನ ಸಡನ್ ಆಗಿ ನಾನು ಕೇಳ್ತೀನಿ. ಅದರಲ್ಲಿ 2ರಲ್ಲಿ ಒಂದು ನೀವು ಚೂಸ್ ಮಾಡ್ತಾ ಹೋಗಿ. ಓಕೆ. ಪ್ರಿಲಿಮ್ಸ್ ಆರ್ ಮೇನ್ಸ್, ವಿಚ್ ಇಸ್ ಫೇವ್ರೇಟ್? ಪ್ರಿಲಿಮ್ಸ್. ಓಕೆ. ಯುವರ್ ಫೇವ್ರೇಟ್ ಸಬ್ಜೆಕ್ಟ್? ಸೊಸೈಟಿ. ಓಕೆ. ವರ್ಸ್ಟ್ ಸಬ್ಜೆಕ್ಟ್, ಇನ್ಮೇಲೆ ನಾನು ಯಾವತ್ತೂ ಓದಂಗೆನೇ ಇಲ್ಲಪ್ಪ ಅನ್ನುವಂಥ ಸಬ್ಜೆಕ್ಟ್ ಯಾವುದಿದೆ? ಅಲ್ಲ, ಪ್ರಿಪ್ರೇಷನ್ ವರ್ಸ್ಟ್ ಅಥವಾ ಕಷ್ಟ ಅನ್ಸಿದ್ದು ಅಂದ್ರೆ ವರ್ಲ್ಡ್ ಹಿಸ್ಟ್ರಿ ಮತ್ತೆ ಇಂಟರ್ನ್ಯಾಷನಲ್ ರಿಲೇಷನ್. ಬಟ್ ಈಗ ಅದನ್ನೇ ಕರಿಯರ್ ಒಳಗೆ ಅದನ್ನೇ ಓದ್ಬೇಕಾಗತ್ತಂತ. ಇಂಟರ್ನ್ಯಾಷನಲ್ ರಿಲೇಷನ್. ಬಟ್ ಈಗ ನೀವು ನಾಳೆ IFS ಆದ್ರೆ ಸೊ ಬೇರೆ ದೇಶದಲ್ಲಿ ಹೋಗಿ ನಮ್ಮ ಓದ್ಬೇಕೀಗ. ಈಗ ಟ್ರೈನಿಂಗ್ ಪೀರಿಯಡ್ ಗ್ಯಾಪ್ ಇದೆಯಲ್ಲ, ಅದ್ರಲ್ಲಿ ನಾನು ಓದ್ಬೇಕಂತ ಅನ್ಸುತ್ತೆ. ಓಕೆ. ನೆಕ್ಸ್ಟು ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್? ಸ್ಮಾರ್ಟ್ ವರ್ಕ್ ನ ಯು ಶುಡ್ ಡೂ ಇಟ್ ಇನ್ ಎ ಹಾರ್ಡ್ ವೇ ವಿತ್ ಸಮ್ ಬಿಟ್ ಆಫ್ ಲಕ್. ಅಂದ್ರೆ ಸ್ಮಾರ್ಟ್ ಪ್ಲಾನಿಂಗ್ ಸ್ಮಾರ್ಟ್ ವರ್ಕ್ ಆಗುತ್ತೆ. ಪ್ಲಾನ್ ಮಾಡಿದನ್ನ ಎಕ್ಸಿಕ್ಯೂಟ್ ಮಾಡಕ್ ಮತ್ತೆ ಹಾರ್ಡ್ ವರ್ಕ್ ಮಾಡಬೇಕು. ಸ್ವಲ್ಪ ಲಕ್ ಬೇಕೇ ಬೇಕು. ಬಿಕಾಸ್ ನನಗಿಂತ ಹಾರ್ಡ್ ವರ್ಕರ್ಸು, ನನಗಿಂತ ಇಂಟೆಲಿಜೆಂಟ್ ಕ್ಲಿಯರ್ ಮಾಡಿಲ್ದೇ ಇರ್ಬೋದು ಈ ಪರೀಕ್ಷೆ. ಸ್ಮಾರ್ಟ್ ವರ್ಕ್ ವರ್ಸಸ್ ಲಕ್? ಸ್ಟಿಲ್ ವರ್ಕ್, ಏನೋ ನನಗೆ ಲಕ್ಕಿಂತನೂ ಸ್ಮಾರ್ಟ್ ವರ್ಕ್ ಇಸ್ ಮೋರ್ ಇಂಪಾರ್ಟೆಂಟ್. ಅದೇ ಹೇಳ್ತೀನಲ್ಲ, ಲೈಫ್ ಶುಡ್ ಗಿವ್ ದೆಮ್ 2 or 3 ಆಪರ್ಚುನಿಟೀಸ್. ಎನಿ ಸ್ಮಾರ್ಟ್ ವರ್ಕರ್. ಲಕ್ ಎಲ್ಲಾ ಟೈಮು ನಿಮ್ಗೆ ಕನ್ಸಿಸ್ಟೆಂಟ್ ಆಗಿ ಕೈ ಕೊಡುತ್ತೆ ಅಂತ ಹೇಳಲ್ಲ. ಪ್ರೊಬಬಿಲಿಟಿ. ಸೊ ಒಂದ್ಸಲ ಕೈ ಹಿಡಿಯುತ್ತೆ. ಸೊ ಒಬ್ಬ ಸ್ಮಾರ್ಟ್ ವರ್ಕಿಂಗ್ ಪ್ಲಸ್ ಹಾರ್ಡ್ ವರ್ಕಿಂಗ್ ಆಸ್ಪಿರೆಂಟ್ಗೆ 2 ಇಲ್ಲ 3 ಸೀರಿಯಸ್ ಅಟೆಂಪ್ಟ್ ಬೇಕಾಗೇ ಆಗುತ್ತೆ. ಓಕೆ. ಮೇನ್ಸ್ ಪೇಪರ್ ಯಾವ್ದನ್ನ ನೀವು ಮತ್ತೊಮ್ಮೆ ಬರೆಯಕ್ಕೆ ಇಚ್ಛೆ ಪಡೋದಿಲ್ಲ? ಯಾವ ಪೇಪರ್? ಎಥಿಕ್ಸ್. ಕೈ ನೋವು ಭಾಳ. ಆಮೇಲೆ ಅದೇ ಹೇಳ್ದಂಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೂ ಗೊತ್ತಿಲ್ಲದೆ ಇರ್ಬೋದು, ಮೇನ್ಸ್ ಪರೀಕ್ಷೆಯಲ್ಲಿ ಬೆಳಗ್ಗೆ 250 ಮಾರ್ಕ್ಸು, ಸಂಜೆ 250 ಮಾರ್ಕ್ಸು, ಮತ್ತು ಮಾರನೇ ದಿನ 250, ಮತ್ತೆ ಈವ್ನಿಂಗ್ 250, ಮತ್ತು ಮಾರನೇ ದಿನ 250, ಈವ್ನಿಂಗ್ 250.
ಸೊ ಕೊನೆಗೆ ಫೈನಲ್ ಮ್ಯಾಚ್ ಬರೋದಂದ್ರೆ ಎಥಿಕ್ಸ್. ಆ ಎಥಿಕ್ಸ್ ಅಂದ್ರೆ ಲೆಂಗ್ದಿಯೆಸ್ಟ್ ಪೇಪರ್. T20 ಮ್ಯಾಚ್ ಇದ್ದಂಗೆ ಅದು, ಲಾಸ್ಟ್ 1 ಓವರಿಗೆ 30 ರನ್ ಬೇಕಿದ್ದಂಗೆ ಇರುತ್ತದೆ. ಓಕೆ, ಅಕಸ್ಮಾತ್ ನಿಮಗೊಂದು ಚಾನ್ಸ್ ಸಿಕ್ಕರೆ ಬೇರೆ ಯಾವ್ದು ಆಪ್ಷನಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಅದರ್ ದನ್ ಕನ್ನಡ ಲಿಟ್ರೇಚರ್? ಕನ್ನಡ ಲಿಟ್ರೇಚರ್ ಇಲ್ಲ, ಹಾರ್ಟಿಂದ ಕನ್ನಡ ಲಿಟ್ರೇಚರ್ ಇವತ್ತಿಗೂ. ಬಟ್ ಬ್ರೈನಿಂದ ಥಿಂಕ್ ಮಾಡಿದ್ರೆ ಮೇ ಬಿ ಆಂಥ್ರೋಪಾಲಜಿ, ಸೈಕಾಲಜಿ, ಮೆಡಿಕಲ್ ಸೈನ್ಸ್. ಓಕೆ ಓಕೆ. ನೆಕ್ಸ್ಟು, ಈಗ ದಯಾನಂದ್ ಅವರು 10 ವರ್ಷದ ಹಿಂದೆ ಹೋದರೆ ದಯಾನಂದ್ ಅವ್ರಿಗೆ ಏನು ಮೆಸೇಜ್ ಕೊಡಕ್ಕೆ ಬಯಸ್ತೀರಿ? ಅಲ್ಲ, UPSC ಮಾಡೋದು ಮಾಡ್ತೀಯಾ, ಸ್ವಲ್ಪ ಬೇಗ ಮಾಡೋಂತ ಕೊಡ್ತೀನಿ. ಕರೆಕ್ಟ್. ಓಕೆ, ನಾನು ಅದಾದ್ಮೇಲೆ MBBS ಮಾಡಿ, MD ಮಾಡಿ, ಡಿಪ್ಲೊಮಾ ಮಾಡಿ, ನನ್ನ ಆರೋಗ್ಯ ಇಲಾಖೆ ಕೆಲಸ ಮಾಡಿ, ಸುಬ್ಬಯ್ಯನಲ್ಲಿ ಕೆಲಸ ಮಾಡಿ, ಫೀಲ್ಡ್ ಚೇಂಜ್ ಮಾಡೋದೈತೆ. ಒಂದು 10 ವರ್ಷ ಮುಂಚೆ ಮಾಡಿದ್ರೆ ಸರ್ವಿಸ್ನಾಗ ಇರ್ತೈತೆ. ಓಕೆ, ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಯಾರು? ಆಫೀಸರ್ ಸಡ್ಡ ಭರತ್ ಸರ್. ಇಲ್ಲ, ನಿಮ್ದು ವಿಡಿಯೋ ಚೆನ್ನಾಗಿರುತ್ತೆ. ನಿಮ್ದು ಏನಂದ್ರೆ KS ಪೇಪರ್ ಅದು ಇದೆಲ್ಲ ನೀವು ಅದ್ರ ಮೇಲೆ ಕ್ರಿಟಿಕಲ್ ರಿಮಾರ್ಕ್ಸ್ ಮಾಡ್ತಿರಲ್ಲ, ಅದನ್ನ ನೀವು ಹೆಂಗೆ ಅವ್ರನ್ನ ರೋಸ್ಟ್ ಮಾಡ್ತೀರಂತ ನೋಡಕ್ಕೆ ನಾನು ಒಮ್ಮೊಮ್ಮೆ ನೋಡ್ತೀನಿ. ಬಿಕಾಸ್ ಬಟ್ ನಂದು ಫೇವ್ರೆಟ್ ಯೂಟ್ಯೂಬರ್ ಶಿವಿನ್ ಚೌಧರಿ, ಅವ್ರದ್ದು ಚೆನ್ನಾಗಿರುತ್ತೆ ವಿಡಿಯೋ. ಶಿವಿನ್ ಚೌಧರಿ. ಓಕೆ ಓಕೆ. ನಿಮ್ಮ ಫೇವ್ರೆಟ್ ಬುಕ್ ಯಾವುದು? ಫೇವ್ರೆಟ್ ಬುಕ್ ಸುಮಾರಿದೆ. ಕನ್ನಡದಲ್ಲಿ ಹೇಳೋದಾದ್ರೆ ನನಗೆ ಪೂರ್ಣಚಂದ್ರ ತೇಜಸ್ವಿದು ಎಲ್ಲಾ ಬುಕ್ಗಳನ್ನು ಫೇವ್ರೇಟ್. UPSC ಒಳಗೆ ಮೋಸ್ಟ್ಲಿ ಎಂ ಲಕ್ಷ್ಮೀಕಾಂತ್ ಬೈಬಲ್, ಅದು ಇಡೀ UPSC ಗಡೆ ಬೈಬಲ್. ಅಂದ್ರೆ ನಾನು ಅದು ಹೇಳಿದಲ್ಲ, ನನ್ನ ಬುಕ್ ಒಳಗೆ ನಾನು 50 ಪೇಜ್ ಅಡಿಷನಲ್ ನೋಟ್ಸ್ ಮಾಡಿ ನಾನು ಅದ್ರೊಳಗೆ. ಫೇವ್ರೇಟ್ ಬುಕ್. ಓಕೆ, ಫೈನಲ್ ಒಂದು ಮೆಸೇಜ್ ನಮ್ಮ ವಿದ್ಯಾರ್ಥಿಗಳಿಗೆ ಏನು ಕೊಡಕ್ಕೆ ಬಯಸ್ತೀರಿ? ಮೆಸೇಜ್ ಬಹಳ ದೊಡ್ಡದಾಯ್ತು. ಏನಂದ್ರೆ ಏನು ಮಾಡ್ತಿರಲ್ಲ ಅದನ್ನ ಒಂದು ಪ್ಲಾನ್ ಮಾಡ್ಕೊಂಡು ಮಾಡಿ, ಒಂದು ಅಪ್ರೋಚಲ್ಲಿ ಮಾಡಿ. ಆಜು ಬಾಜುದವ್ರು ಏನು ಮಾಡ್ತಾ ಇದಾರೋ ಅದನ್ನೇ ನೀವು ಮಾಡ್ಬೇಕಂತ ಏನಿಲ್ಲ. ನಿಮ್ಗೇನು ಗೋಲ್ ಇರುತ್ತಲ್ಲ ಅದಕ್ಕೆ ತಕ್ಕಂಗೆ ಸ್ಟ್ರಾಟಜಿ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿಕೊಂಡು ಪ್ರಿಪ್ರೇಷನ್ ಮಾಡಿರಿ. ಆ್ಯಂಡ್ ನಿಮ್ಮೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್. ಓಕೆ, ಸೊ ಫ್ರೆಂಡ್ಸ್, ಇವತ್ತು ಭಾಳ ಸುದೀರ್ಘವಾದಂಥ ಒಂದು ಪಾಡ್ಕಾಸ್ಟನ್ನು ನಾವು ಮಾಡಿದ್ದೀವಿ. ಸೊ ನಾವು ಆಫೀಸರ್ಸ್ ಅಡ್ಡಾದಲ್ಲಿ ಪಾಡ್ಕಾಸ್ಟ್ ಶುರು ಮಾಡಿದ ಮೇಲೆ ಫುಲ್ ಫ್ಲೆಜ್ಡ್ ಆಗಿ ಇವತ್ತೇ ನಾವು ಈ ಪಾಡ್ಕಾಸ್ಟನ್ನು ಮಾಡಿದ್ದು. ಸೊ ಫಸ್ಟ್ ಎಪಿಸೋಡ್ ಒಳಗಡೆನೇ ದಯಾನಂದ್ ಅವರು ನಮ್ಮ ಜೊತೆಗೆ ಬಂದರು, ಸಾಕಷ್ಟು ತಮ್ಮ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟರು. ಇದು ಮುಂದೆ UPSC ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಆ ಒಂದು ಇನ್ಫಾರ್ಮೇಷನನ್ನು ಕೊಡುವಂಥದ್ದು. ಸೊ ಅವರು ಇಲ್ಲಿವರೆಗೆ ಬಂದು ತಮ್ಮ ಟೈಮನ್ನು ಕೊಟ್ಟು ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದಾರೆ. ಮತ್ತು ಇದಷ್ಟೇ ಅಲ್ಲ, ಭಾರತದ ಸಂವಿಧಾನ, ನಮ್ಮ ಜಿಯೋಗ್ರಫಿ, ಆಮೇಲೆ ಇಕಾನಮಿ, ಹೀಗೆ ಕೆಲವು ಸಬ್ಜೆಕ್ಟ್ಗಳು, ಅದರ ಜೊತೆಗೆ 1 ವರ್ಷದ ಪ್ರಿಪರೇಷನ್ ಟೈಮ್ ಟೇಬಲ್ಲು, ಈ ರೀತಿಯಾಗಿ ಕೂಡ ಕೆಲವೊಂದಷ್ಟು ಡೆಡಿಕೇಟೆಡ್ ವಿಡಿಯೋಗಳನ್ನು ಕೂಡ ಅವರು ಮಾಡಿದ್ದಾರೆ. ಅವು ಇನ್ನೆರಡು ದಿನಗಳಲ್ಲಿ ಯೂಟ್ಯೂಬಲ್ಲಿ ಬರ್ತವೆ, ಅವುಗಳನ್ನು ಕೂಡ ನೀವು ನೋಡಿರಿ. ನಾವು ದಯಾನಂದ್ ಅವ್ರಿಗೆ ಕರೆಸಿ ಇಲ್ಲಿ ಯಾಕೆ ಈ ಇಂಟರ್ವ್ಯೂ ಮಾಡಿದ್ದೀವಿ, ಯಾಕೆ ಪಾಡ್ಕಾಸ್ಟ್ ಮಾಡಿದ್ದೀವಿ ಅಂತಂದರೆ ಇದರ ಮುಖಾಂತರ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ನಾಲೆಡ್ಜ್ ಹೋಗಲಿ ಅಂಥೇಳಿ, ಒಂದು ಮಾಹಿತಿ ಹೋಗಲಿ ಅಂಥೇಳಿ. ಯಾಕಂದರೆ ಭಾಳಷ್ಟು ಕಡಿಮೆ ಟೈಮ್ ಒಳಗಡೆ ಅವರು ಈ UPSCಯನ್ನು ಕ್ಲಿಯರ್ ಮಾಡಿದ್ದಾರೆ. ಸೊ ಹೀಗಾಗಿ ಒಂದು 5-6 ವರ್ಷಕ್ಕೆ ಆ ಎಕ್ಸಾಮ್ ಮೇಲೆ ಬರುವಂಥ ಗ್ರಿಪ್ಪು ಅವ್ರಿಗೆ 2 ವರ್ಷದಲ್ಲಿ ಬಂದಿದೆ. ಸೊ ಹೀಗಾಗಿ ನನಗೇನೋ ಅವರು ಒಂದು ಡಿಫ್ರೆಂಟ್ ಅಂತ ಅನಿಸಿದರು. ಸೊ ಹೀಗಾಗಿ ಅವ್ರನ್ನ ಇಲ್ಲಿ ಕರೆಸಿ ನಾವು ಒಂದು ಡಿಸ್ಕಷನ್ ಮಾಡಿದ್ದೀವಿ. ಭಾಳ ಒಂದು ಒಳ್ಳೆಯ ಡಿಸ್ಕಷನ್ ಇವತ್ತಾಗಿದೆ, ಒಂದು ಒಳ್ಳೆಯ ಮಾಹಿತಿ ಕೂಡ ನಿಮಗೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇದೇ ರೀತಿ ಮತ್ತು ಬೇರೆ ಬೇರೆ ಸಾಧಕರನ್ನು, ಸಂಪನ್ಮೂಲ ವ್ಯಕ್ತಿಗಳನ್ನು ನಮ್ಮ ಪಾಡ್ಕಾಸ್ಟ್ ಒಳಗಡೆ ಕರ್ಕೊಂಬಂದು ಬರೀ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಂತಲ್ಲ, ಇಡೀ ಸಮಾಜಕ್ಕೆ ಒಂದು ನಾಲೆಡ್ಜ್ ಕೊಡುವಂತಹ ಒಂದು ಕಾರ್ಯವನ್ನು ನಾವು ಮುಂದಿನ ದಿನದಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮ ಸಹಾಯ ಸಹಕಾರ ಬಹಳ ಮುಖ್ಯವಾಗಿರ್ತದೆ ಅಂತ ಹೇಳ್ತಾ, ಸೊ ಒಂದು ಪಾಡ್ಕಾಸ್ಟನ್ನು ನಾವು ಎಂಡ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಮತ್ತೊಮ್ಮೆ ದಯಾನಂದ್ ಅವರು, ನಾನು ಆ್ಯಕ್ಚುಲಿ ಈ ಆಫೀಸರ್ಸ್ ಅಡ್ಡ ನಿಮ್ಮದು ವಿಡಿಯೋ ಸರಣಿಗೆ ಅಥವಾ ನಾನು ಬರಲಿಕ್ಕೆ ಮುಖ್ಯವಾದ ಕಾರಣ ಏನಂದರೆ, ಒಂದು ನೀವು ವಿದ್ಯಾರ್ಥಿಗಳ ಮೇಲೆ ತೋರಿಸುವಂತಹ ಪ್ರೀತಿ ಕಳಕಳಿ ಇರ್ಬೋದು. ಆ್ಯಂಡ್ ನಿಮ್ದು ಯೂಟ್ಯೂಬ್ ಚಾನಲಲ್ಲಿ ನಾನು ಎಲ್ಲ ವೀಡಿಯೋಸ್ ನಿಮ್ಮದು ನೋಡದೇ ಇದ್ರು ಮಧ್ಯ ನನ್ನ ಸಜೆಷನ್ ಬರುವಾಗ, ನಾನು ಕಮೆಂಟ್ ಸೆಕ್ಷನ್ ಓದುವಾಗ ನಿಮ್ಮದು ಸ್ಟೂಡೆಂಟ್ಸ್ಗಳು ನಿಮ್ಮೆಲ್ಲ ತೋರಿಸೋ ಪ್ರೀತಿ ಇದೆಯಲ್ಲ, ಅಭಿಮಾನಿ ಬಳಗ ನಿಮ್ಮದು ಬಹಳ ದೊಡ್ಡದು. ಆ್ಯಂಡ್ ನಿಮ್ಮದು ಟೀಚಿಂಗ್ ಸ್ಟೈಲ್ ಕೂಡ ತುಂಬ ಚೆನ್ನಾಗಿ ಇದೆ ಅಂತ ಅನಿಸ್ತು ನನಗೆ ನಿಮ್ಮ ಕೆಲವು ವಿಡಿಯೋಗಳನ್ನು ನೋಡುವಾಗ. ಅದ್ರ ಜೊತೆಗೆ ನಿಮ್ಮಲ್ಲಿ ಸುಮಾರು ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಏನಾಗುತ್ತೆ, ಮೆಟೀರಿಯಲ್ಗಳು ಎಲ್ಲರಿಗೂ ಸಿಗುತ್ತೆ ಮಾರ್ಕೆಟ್ನಲ್ಲಿ. ದುಡ್ಡಿದ್ದವರು ಯಾವ ಮೆಟೀರಿಯಲ್ ಬೇಕಾದರೂ ಕೊಂಡ್ಕೊಳ್ಬೋದು. ಬಟ್ ಈ ಒಂದು ಪರೀಕ್ಷೆಗೆ ಬೇಕಾಗುವಂತಹ ಮೈಂಡ್ಸೆಟ್, ಮಾರ್ಗದರ್ಶನ ಸಿಗಲ್ಲ. ನಾನು ಹೇಳುವಾಗೇ
ಗೈಡೆನ್ಸ್ ಯಾವತ್ತಿದ್ರೂ ಫ್ರೀ ಆಗಿರಬೇಕು. ಇಟ್ ಶುಡ್ ಬಿ ಅವೈಲಬಲ್, ಅಕ್ಸೆಸಿಬಲ್ ಮತ್ತು ಅಫೋರ್ಡೆಬಲ್. ಸೊ ನನ್ನಿಂದ ಯಾರಾದರೂ ಒಂದಷ್ಟು ಜನ ಅವರು ಓದುವ ವಿಧಾನವನ್ನು ಬದಲಾಯಿಸ್ಕೊಂಡ್ರೆ, ಅಥವಾ ಅವರು ಈ ಪರೀಕ್ಷೆಗೆ ಹೇಗೆ ಅವರು ಮೈಂಡ್ಸೆಟ್ ಅಥವಾ ಅಪ್ರೋಚ್ನ ಸ್ವಲ್ಪ ಮಟ್ಟಿಗೆ ತಿದ್ದುಕೊಂಡ್ರೆ, ಅದು ನಾನು ಇಲ್ಲಿವರೆಗೂ ನಾನು ಬಂದು ಇಷ್ಟೆಲ್ಲ ನಾವು ರೆಕಾರ್ಡಿಂಗ್ ಮಾಡಿದ್ದು ಸಾರ್ಥಕ ಅನ್ಸುತ್ತೆ. ಅಂಡ್ ನಾನು ಆ್ಯಕ್ಚುಲಿ ನಿಮ್ಮ ಜೊತೆಗೆ ಈ ಪಾಡ್ಕಾಸ್ಟ್ನಲ್ಲಿ ಬಂದಂಥ ಪ್ರಶ್ನೆಗಳಿರ್ಬೋದು, ಅಥವಾ ಏನೋ ಪ್ರತಿ ಸಲ ನಾವು ನಮ್ಮ ಜರ್ನಿನ ಹಿಂದೆ ನೋಡುವಾಗ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡ್ತೀವಿ. ಅಂಡ್ ನಾನು ಈ ಪ್ರಾಸೆಸ್ನ, ಈ ಇಂಟರ್ವ್ಯೂನ ನಾನು ಥರೋಲಿ ಎಂಜಾಯ್ ಮಾಡಿದ್ದೀನಿ. ಅದಕ್ಕೆ ನಿಮಗೂ ಧನ್ಯವಾದಗಳು. ಹಾಗೆಯೇ ವಿದ್ಯಾರ್ಥಿಗಳು ನೋಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ನನ್ನ ಬೆಸ್ಟ್ ವಿಶಸ್. ನಿಮಗೆ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಗಿದ್ರೆ, ಇದರಿಂದ ಬೇರೆ ಆಸ್ಪಿರೆಂಟ್ಗಳಿಗೆ ಅಥವಾ ಬೇರೆ ಸ್ಪರ್ಧೆಗಳಿಗೆ ಓದ್ತಾ ಇರೋರಿಗೆ, ಸ್ಪರ್ಧಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.